ರಂಗಭೂಮಿಗೆ ನಾನು ವಿದಾಯ ಹೇಳ್ತೇನೆ ಅಂತ ಹೇಳಿ ಕುಳಿತಿರುವಂತಹ ವ್ಯಕ್ತಿ ನನ್ನ ಮುಂದೆ ಇದ್ದಾರೆ. ತಮ್ಮದು ಯಾವುದೋ ಒಂದು ಆಕಾಂಕ್ಷೆಗಳು ಅಥವಾ ಆಮಿಷಗಳಿಗೋಸ್ಕರ ಸಣ್ಣವನಾಗಿ ತೋರಿಸೋ ಪ್ರಯತ್ನ ಮಾಡಿದಾಗ ಮನಸ್ಸಿಗೆ ಬೇಜಾರಾಗುತ್ತೆ. 3,000ಕ್ಕಿಂತ ಹೆಚ್ಚು ಪ್ರದರ್ಶನಗಳನ್ನ ಕೊಟ್ಟಂತವರು ಅಷ್ಟು ನೋವಾಗಬೇಕು ಅಂತ ಹೇಳಿದ್ರೆ ಏನಾದರೂ ಕಾರಣ ಇರಬೇಕಲ್ವಾ ಅಂತ. ಮೈಸೂರು ಮಲ್ಲಿಗೆಯಲ್ಲಿ ಒಂದು ಮಾತು ಬರುತ್ತೆ, ನೀವು ಮೊದಲು ಪ್ರೀತಿಯಿಂದ ಬರೆದ್ರಿ, ಸಮಾಧಾನದಿಂದ ಬರೆದ್ರಿ, ಹತಾಶೆಯಿಂದ ಬರೆದ್ರಿ, ಆಮೇಲೆ ಕೋಪ ತಾಪಗಳಿಂದ ಬರೆದ್ರಿ, ನಿಮ್ ಜೀವನದಲ್ಲಿ ನೀವು ನೆಮ್ಮದಿಯಾಗಿ ಯಾವತ್ತೂ ಬರೀಲೇ ಇಲ್ಲ ಅಂತ ಹೇಳ್ತಾಳೆ. ಆಗ ಕವಿ ಹೇಳ್ತಾನೆ, ನೆಮ್ಮದಿ ಇರೋ ಕವಿ ಹೇಗೆ ಆಗ್ತಾನೆ ಅಂತ ಹೇಳ್ತಾನೆ. ಗಂಗಾವತರಣವನ್ನ ತರೋದ್ರ ಮೂಲಕವಾಗಿ ಬಹಳ ದೊಡ್ಡ ಸಮಾಧಾನವೂ ಕೂಡ. ನನ್ಗಂತಲ್ಲ ಸರ್, ನೋಡಿದವರೆಲ್ಲ ನಿರಾಳವಾದ ಮನಸ್ಸಿಂದ ಆಚೆ ಹೋಗ್ತಾರೆ. ಸಮುದ್ರ ಅದು ಇಷ್ಟು ಸೂಕ್ಷ್ಮ ಹೃದಯಗಳೇ ಆಗ್ಬಹುದಾ ಅಂತ ಸರ್. ಸೂಕ್ಷ್ಮತೆ ಇಲ್ದಿದ್ದ ಅಂತಂದ್ರೆ ನಿಮಗೆ ಭಾವಗಳಿಲ್ಬರುತ್ತೆ ಸರ್. ಮೂಡೂರಿಂದ ಪಡೂರಿಗೆ ಹೋಗುವಾಗ ಸಡನ್ ಆಗಿ ಇಲ್ಲ ನಂಗೆ ಸಾಕಿದು ತಿಳ್ಕೊಂಡು ಹೊರಟು ಹೋಗುವ ರೀತಿಯಲ್ಲಿ ಅವಶ್ಯಕತೆ ಯಾಕೆ ಬಂತು? ಒಬ್ಬ ವ್ಯಕ್ತಿಯನ್ನು ಅನಾವಶ್ಯಕವಾಗಿ ಶಿಕ್ಷೋದಕ್ಕೆ ನಾವು ಆಗ ಮೂಡೂರು ಬಿಟ್ಬಿಟ್ಟು ನಮ್ಮದೇ ಒಂದೊಂದು ಹೊಸ ಊರಿಗೆ ಹೋಗಬೇಕಾದ ಅವಶ್ಯಕತೆ ಬಂದ್ಬಿಡುತ್ತೆ. ಪ್ರತಿ ವಾರವೂ ಕೂಡ ಒಬ್ಬೊಬ್ಬ ವಿಶೇಷ ವ್ಯಕ್ತಿಯನ್ನ ನಮ್ಮ ಈ ಕನ್ನಡಿಯ ಮೂಲಕವಾಗಿ ತೋರಿಸ್ತಾ ಇದ್ದೀವಿ. ಮಾಧ್ಯಮ ಸಮಾಜದ ಕನ್ನಡಿ. ಈ ಕನ್ನಡಿಯಲ್ಲಿ ಸಮಾಜದ ಅನೇಕ ವಿಚಾರಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಈ ವಾರ ನಮ್ಮ ಕನ್ನಡಿಯಲ್ಲಿ ತೋರಿಸ್ತಾ ಇರುವಂತಹ ಮುಖ, ಇವರು ನಾಟಕಕಾರ, 63 ನಾಟಕಗಳಲ್ಲಿ ಕೆಲಸ ಮಾಡಿದಂಥವರು, ನಾಟಕ ರಚನೆ ಮಾಡಿದ್ದಾರೆ, ಕಲಾವಿದನಾಗಿ ನಟಿಸಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ಸಂಭಾಷಣೆಗಳನ್ನು ಬರೆದಿದ್ದಾರೆ, ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ನಟಿಸಿದಂತಹ ಕಲಾವಿದ. ರಂಗಭೂಮಿಯ ಬಗ್ಗೆ ಒಂದು ಮಾತಿದೆ, ಸಿನಿಮಾದಲ್ಲಿ ಮನುಷ್ಯನನ್ನು ದೊಡ್ಡವನನ್ನಾಗಿಯೂ, ಕಿರುತೆರೆಯಲ್ಲಿ ಮನುಷ್ಯ ಚಿಕ್ಕವನಾಗಿಯೂ, ಮತ್ತು ರಂಗದ ಮೇಲೆ ಮನುಷ್ಯ ಯಥಾ ಪ್ರಕಾರ ಮನುಷ್ಯನಾಗಿಯೇ ಕಾಣಿಸುವಂತಹ ಒಂದು ಅದ್ಭುತವಾದಂತಹ ವೇದಿಕೆ ಅಂದರೆ ಅದು ರಂಗಭೂಮಿ ಅಂತ ಹೇಳಿ. ಹೀಗಾಗಿ ಇಂತಹ ರಂಗಭೂಮಿ ಮತ್ತು ರಂಗಭೂಮಿಯನ್ನು ತನ್ನ ಜೀವನದ ಉಸಿರಾಗಿ ಅಳವಡಿಸಿಕೊಂಡಿರುವಂತಹ ವ್ಯಕ್ತಿಗಳ ಪಾಲಿಗೆ ಅದು ಕೇವಲ ಒಂದು ಕಲೆಯ ಪ್ರದರ್ಶನದ ವೇದಿಕೆ ಮಾತ್ರ ಅಲ್ಲ, ಅದು ಸಮಾಜದ ಜೊತೆಗೆ ಸಂವಹನದ ಜೊತೆಗೇ ಅನೇಕ ವಿಚಾರಗಳನ್ನು ತಿಳಿಸುವಂತಹ ಅತ್ಯಂತ ಪ್ರಭಾವಿ ಸಂವಹನ ಮಾಧ್ಯಮವೂ ಹೌದು. ಇಂತಹ ರಂಗಭೂಮಿಗೆ ನಾನು ವಿದಾಯ ಹೇಳ್ತೇನೆ ಅಂತ ಹೇಳಿ ಕುಳಿತಿರುವಂತಹ ವ್ಯಕ್ತಿ ನನ್ನ ಮುಂದೆ ಇದ್ದಾರೆ. ರಾಜೇಂದ್ರ ಕಾರಂತರು. ಕಾರಂತರೇ ನಮಸ್ಕಾರ. ನಮಸ್ಕಾರ ಸರ್. ರಂಗಭೂಮಿಯಲ್ಲಿ ಬಹುಶಃ ನಾನು ಮುಖಜ್ಜಿಯ ಕನಸಿನ ಸಾಲುಗಳಲ್ಲಿ ಹೇಳ್ಬೋದು ಅಂತೇಳಿ, ಆದರೆ ಮೂಡೂರಿನಲ್ಲಿಂದ ಪಡೂರಿಗೆ ಹೋಗುವಾಗ ನಡೂರಿನಲ್ಲಿ ಇರುವಂಥವ್ರು ನಾವೆಲ್ಲರೂ, ಆದರೆ ನಡೂರಿನಿಂದ ಸಡನ್ನಾಗಿ ಇಲ್ಲ ನಂಗೆ ಸಾಕಿದು ತಿಳ್ಕೊಂಡು ಹೊರಟು ಹೋಗುವ ರೀತಿಯಲ್ಲಿ ಯೋಚನೆ ಮಾಡುವಂಥ ಅವಶ್ಯಕತೆ ಯಾಕೆ ಬಂತು? ನೋಡಿ, ರಂಗಭೂಮಿಯಲ್ಲಿ ಅಲ್ಲಿ ದುಡಿಯುವ ಪ್ರತಿಯೊಬ್ಬರಿಗೂ ಶಿಸ್ತು, ಆಮೇಲೆ ಕಲಿಕೆಯ ಹಸಿವು ಮತ್ತು ಸಮಯ ಪ್ರಜ್ಞೆ, ಇವು ಜಾತಿ ಧರ್ಮಗಳಾಗಿರಬೇಕು. ನಿಜ, ಆಯಿತಾ? ಅವುಗಳನ್ನು ಮೀರಿ ಯಾವುದೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಅನಾವಶ್ಯಕವಾಗಿ ಶಿಕ್ಷೋದಕ್ಕೆ ಯಾವುದೋ ಮಾತುಗಳನ್ನು, ಯಾವುದೋ ವಿಚಾರಗಳನ್ನು ತಂದಾಗ ನಾವು ಆಗ ಪಡೂರು ಮೂಡೂರು ಬಿಟ್ಬಿಟ್ಟು ನಮ್ಮದೇ ಒಂದೊಂದು ಹೊಸ ಊರಿಗೆ ಹೋಗಬೇಕಾದ ಅವಶ್ಯಕತೆ ಬಂದ್ಬಿಡುತ್ತೆ. ಯಾಕಂತಂದರೆ ಇದು ವಿಶಾಲವಾದ ಪ್ರಪಂಚ. ಇದು ಯಾವ ಭೂಮಿಯಲ್ಲೂ ನೀವು ಬೆವರು ಹರಿಸಿದಷ್ಟು ಬೆಳೆ ಸಿಗಲ್ಲ. ನಿಜ. ರಂಗಭೂಮಿಯಲ್ಲಿ ಮಾತ್ರ ನೀವು ಎಷ್ಟು ಬೆವರು ಹರಿಸ್ತಿರೋ ನಿಮಗಷ್ಟು ಬೆಳೆ ಸಿಗುತ್ತೆ, ನಿಮಗೆ ಅಷ್ಟು ಅತ್ಯುತ್ತಮವಾದ ರಿಸಲ್ಟ್ ಸಿಗುತ್ತೆ ನಿಮಗೆ. ಅದನ್ನು ವರ್ಷಾನುಗಟ್ಟಲೆ ಕೆಲಸ ಮಾಡ್ತಿರುವ ವ್ಯಕ್ತಿಗಳನ್ನು ತಮ್ಮದು ಯಾವುದೋ ಒಂದು ಸಣ್ಣ ಪುಟ್ಟ ಆಕಾಂಕ್ಷೆಗಳು ಅಥವಾ ಆಮಿಷಗಳಿಗೋಸ್ಕರ ಸಣ್ಣವನಾಗಿ ತೋರಿಸೋ ಪ್ರಯತ್ನ ಮಾಡಿದಾಗ ಅವಾಗ ಮನಸ್ಸಿಗೆ ಬೇಜಾರಾಗತ್ತೆ.
ಯಾಕಂದ್ರೆ 40 ವರ್ಷ ಸಿನಿಮಾ ಟಿ ವಿಗಳ ಆಮಿಷಗಳನ್ನು ಮೀರಿ ರಂಗಭೂಮಿಯಲ್ಲೇ ಕೆಲಸ ಮಾಡಿಕೊಂಡು ಯಾವುದೇ ವಸ್ತು ಯೋಚನೆ ಮಾಡಬೇಕಾದ್ರೂ ನಾಟಕದ ಫಾರ್ಮ್ಯಾಟಲ್ಲೇ ಆಲೋಚನೆ ಮಾಡ್ಕೊಂಡು ಬಂದ್ಬಿಟ್ಟು ಇವತ್ತೊಂದು ದಿನ ಏಕ್ದಮಾಗಿ ನಾವು ಮಾಡಿದ್ದೆಲ್ಲ ಏನೋ ಕದ್ದು ಮಾಡಿದ್ದೋ ಇನ್ನೊಂದು ಒಂದು ಯಾರೊಬ್ಬ ವ್ಯಕ್ತಿಯ ಒಂಥರ ಆಕ್ಷೇಪಣೆ ಮಾಡಬೇಕಾದ್ರೆ ಇದ್ರ ಬದಲು ನಾನು ಅಲ್ಲೇ ಸಿನಿಮಾ ಟಿ ವಿಯಲ್ಲೇ ಬರೆದಿದ್ರೆ ಒಂದು 2-3 ಕೋಟಿ ದುಡಿಬೋದಾಗಿತ್ತಲ್ಲ ಅಂತ ಒಂದು ಬೇಸರ ಆಗೋಗ್ಬಿಡುತ್ತೆ. ಇದು ಪರ್ಮನೆಂಟ್ ಬೇಸರ ಆಗದೇ ಇರ್ಬೋದು. ಸದ್ಯಕ್ಕಂತೂ ಬೇಸರ ಆಗಿ ಸದ್ಯಕ್ಕೆ ಒಂದು ರಾಮ್ಜಿಯವರ ಸೀರಿಯಲ್ ನೆನ್ನೆ ತಾನೇ ಕಮಿಟ್ ಆದೆ. ಒಂದು ನಮ್ಮ ಬಾಸ್ ಮಾಡಿದ ಹುಡುಗ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಕರೆದಿದ್ದಾನೆ. ಒಂದು ವೆಬ್ ಸೀರೀಸ್ ಮಾಡೋಕ್ಕೆ ನಮ್ಮ ಹುಡುಗ ಮುಂದಾಗಿದ್ದಾನೆ. ಹಾಗಾಗಿ ಸಮಯವನ್ನು ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದೀನಿ. ಯಾವ್ದು ಬೇರೆ ಕಡೆಗೆ ಮೂವ್ ಆಗೋದು ಕಾರಂತರಿಗೆ ಹೊಸದೇನ ಅಲ್ಲ. ರಾಜೇಂದ್ರ ಕಾರಂತರು ಇದು ನಾವು ಬೇರೆದೆಲ್ಲವನ್ನು ಕೂಡ ಮಾಡ್ತಾನೆ ರಂಗಭೂಮಿಯ ಜೊತೆಗಿನ ಒಡನಾಟವನ್ನು ಬೆಳೆಸ್ಕೊಂಡು ಬಂದರೆ. ಆದರೆ ನೀವು ಹೇಳಿದಂಥ ವಿಚಾರ ಯಾರದೋ ವಿಚಾರಗಳಿಗೆ ಅಥವಾ ನೀವು ಬರೆದಂತಹ ನಿಮ್ಮ ಆ ಒಂದು ಸ್ಟೇಟ್ಮೆಂಟ್ನ ಒಳಗಡೆಯೂ ಕೂಡ ಒಂದು ಕಡೆಯಲ್ಲಿ ನೀನು ಅದರಿಂದ ಯಾವುದರಿಂದ ಕದ್ದಿದ್ದೀಯಾ ಅನ್ನುವ ರೀತಿಯಲ್ಲಿ ಒಂದು ರೀತಿಯಂತಹ ನಿಂದಿಸುವ ಅಥವಾ ನಿಮ್ಮನ್ನು ಅವಮಾನಿಸುವಂತಹ ಸ್ವರೂಪದ ಮಾತುಗಳನ್ನು ಕೇಳಿಸ್ಕೊಂಡೆ ಅಂತೇಳಿ. ಆದರೆ ರಂಗಭೂಮಿಯಲ್ಲಿದ್ದಂಥವರು ನಾವು ಗಮನಿಸಿದ ರೀತಿಯಲ್ಲಿ ರಂಗವನ್ನು ಆಸ್ವಾದಿಸಿದಂಥ ರೀತಿಯಲ್ಲಿ ರಂಗ ಅನ್ನುವಂಥದ್ದು ಯಾವತ್ತೂ ಕೂಡ ಅದು ವೆರಿ ಸ್ಟ್ರಾಂಗ್ ಆಗಿರತಕ್ಕಂಥ ಒಂದು ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡುವಂಥದ್ದಕ್ಕಿರುವಂಥ ಬಹಳ ದೊಡ್ಡ ಅವಕಾಶ. ಅದು ನಾವು ಅನೇಕ ರಂಗಭೂಮಿಯ ನಿರ್ದೇಶಕರ ಜೊತೆಗೆ ಮಾತನಾಡುವ ಸಂದರ್ಭ ಕೂಡ ಇದೆ. ನೀವು ಕೂಡ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದವರು 3,000ಕ್ಕಿಂತ ಹೆಚ್ಚು ಪ್ರದರ್ಶನಗಳನ್ನು ಕೊಟ್ಟಂತಹವರು. 3,000ಕ್ಕಿಂತ ಹೆಚ್ಚು ಪ್ರದರ್ಶನಗಳು 3,000ಕ್ಕಿಂತ ಹೆಚ್ಚು ಪ್ರದರ್ಶನಗಳನ್ನು ಕೊಟ್ಟಂಥವರು. ಹೀಗಿರುವಾಗ ನಿಮಗೆ ಅಷ್ಟು ನೋವಾಗಬೇಕು ಅಂತ ಹೇಳಿದ್ರೆ ಏನಾದರೂ ಕಾರಣ ಇರಬೇಕಲ್ವಾ ಅಂತ. ಅಂಥದ್ದು ಏನಾಯಿತು ಅಷ್ಟು ನೋವಾಗುವಂಥದ್ದು ಅಂತ? ಇದನ್ನೆಲ್ಲ ಇಲ್ಲಿ ಹೇಳೋದು ಯೋಗ್ಯವೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗೆ ನನ್ನೊಂದು ತುಂಬ ಸಕ್ಸಸ್ಫುಲ್ ನಾಟಕ 91ನೇ ಇಸ್ವಿಯಲ್ಲಿ ಬರ್ತಿರೋದು ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಅನ್ನೋದು. ಹೌದು, ನೂರಾರು ತಂಡಗಳು ಮಾಡಿದ್ದಾವೆ. ನಾನು 200ಕ್ಕೂ ಹೆಚ್ಚು ಪ್ರದರ್ಶನ ಮಾಡಿದ್ದೀನಿ. ಯಾರು ಕೇಳಿದ್ರು ನಾನು ಅನುಮತಿ ಕೊಡ್ತೀನಿ, ಮಾಡ್ಕೊಳ್ಳಿ ಅಂತ. ನಾನು ಯಾವುದೇ ನಾಟಕ ಯಾರು ಮಾಡ್ದ ಅಂತಂದ್ರೂ ನಾನು ಯಾರಿಗೂ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ, ಸಂಭಾವನೆಯೂ ಕೇಳಲ್ಲ. ಯಾಕೆಂದರೆ ಇವತ್ತಿನ ದಿನ ನಾಟಕ ಮಾಡೋದು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ, ಆಯಿತಾ. ಅವ್ರಿಗೇನಂತದೇ ಗಿಟ್ಟೋದಿಲ್ಲ. ಆಮೇಲೆ ನನ್ನ ನಾಟಕಗಳ ಮೂಲಕ ಯಾವುದೋ ಒಂದು ತಂಡ ಒಂದಷ್ಟು ದುಡ್ಡು ಮಾಡಿಕೊಂಡು ಅದರಿಂದ ಇನ್ನೊಂದು ರಂಗಭೂಮಿಗೆ ಹೊಸತನ ಕೊಡುವಂತಹ ಪ್ರಾಜೆಕ್ಟ್ಗಳ ಮೇಲೆ ಆ ದುಡ್ಡು ಉಪಯೋಗ ಆಗೋ ಹಾಗಿದ್ರೆ ನನಗೆ ಅದೇ ರೀತಿ ಬೇಸರ ಇಲ್ಲ. ಅದು ಬಿಟ್ಟು ನಾನು ತಗೊಂಡು ನಾಟಕ ಮಾಡಿ ನನ್ನ ಬೆನ್ನ ಹಿಂದೆ ನನಗೆ ಅನಾವಶ್ಯಕವಾದ ಮಾತುಗಳಾಡಿದಾಗ ನಾನು ಸ್ಟಾಪ್ ಮಾಡಿದೆ ಅಷ್ಟೇ. ಮಾಡಬೇಡಿ ಈ ನಾಟಕ ಅಂದ್ಬಿಟ್ಟು. ಅದನ್ನು ಮೀರಿಬಿಟ್ಟು ಅದು ಆಲ್ರೆಡಿ ಬುಕ್ ಆಗಿದೆ ಹಿಂಗಾಗಿದೆ ಅಂತ ಅಂದ್ಕೊಂಡ್ಬಿಟ್ಟು ಅಷ್ಟಕ್ಕೆ ಮಾತು ನಿಲ್ಲಿಸದೆ ನೀವೆಲ್ಲೋ ಬರ್ದಿದ್ದೀರ ನೀವು ಅದನ್ನಲ್ಲಿ ಅಲ್ಲಿ ಬಂದು ಹೇಳ್ತೀನಿ, ಮೀಡಿಯಾದಲ್ಲಿ ಹೇಳ್ತೀನಿ. ನೀವು ಬೇರೆ ಜಾತಿಯವ್ರನ್ನ ಒಂಥರ ನೋಡ್ತೀನಿ, ಅದನ್ನು ಬಂದು ಮೀಡಿಯಲ್ಲಿ ಹೇಳ್ತೀನಿ ಅಂತಂದಾಗ ನೀನು ಯಾಕೆ ಹೇಳ್ತೀಯ? ನಾನೇ ಹೇಳ್ಬಿಡ್ತೀನಿ. ನಿನಗೆ ಯಾಕೆ ಸುಮ್ಮನೆ ತೊಂದರೆ ಯಾಕಪ್ಪ? ನಾನೇ ಹೇಳ್ಬಿಡ್ತೀನಿ ಬಿಡು, ಜನ ಡಿಸೈಡ್ ಮಾಡ್ತಾರೆ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಯಾಕಂದ್ರೆ ನಾನು ಏನು ಮಾಡಿದ್ದೀನಿ ಅಂತಂದ್ಬಿಟ್ಟು ವರ್ಷಾನುಗಟ್ಲೆಯಿಂದ ನೋಡಿದ್ರು. 1-2 ವರ್ಷ ಅಲ್ಲ, 45 ವರ್ಷದಿಂದ ನೋಡ್ಕೊಂಡು ಬಂದಿದ್ದಾರೆ. ಯಾಕೆ ಹೇಳ್ತಿದ್ದೀನಿ? ನಿನ್ಗೆ ಯಾಕೆ ಸುಮ್ಮನೆ ಸೋನೆ ಅಂತ. ಹಾಗೆ ಜೊತೆಗೆ ಬೇಸರ ಆಗಿ ಸದ್ಯಕ್ಕೆ ನಿಲ್ಲಿಸ್ತೀನಿ ಅಂತ ಹೇಳಿದೆ ನಾನು. ನೋಡಿ, ಕನ್ನಡದ ಒಂದು ಸಾಹಿತ್ಯ ಲೋಕ ಇವತ್ತಿಂದಲ್ಲ, ಅದು ಆರಂಭದ ಕಾಲದಿಂದಲೂ ಪಾಶ್ಚಾತ್ಯ ಸಾಹಿತ್ಯ ಬೇರೆ ಸಾಹಿತ್ಯಗಳನ್ನು ಕೊಡುಗೆಗಳ ಮೂಲಕನೇ ಬೆಳೆಸ್ಕೊಂಡು ಬಂದಿದೆ. ನಾಟಕದ ವಿಚಾರದಲ್ಲೂ ಹಾಗೆ. ಶೇಕ್ಸ್ಪಿಯರ್ ನಾಟಕಗಳಿರ್ಬೋದು, ಬ್ರೆಕ್ಟನ ನಾಟಕಗಳಿರ್ಬೋದು, ಜೀನ್ ಪಾಲ್ ಸಾತ್ರೆ ನಾಟಕಗಳಿರ್ಬೋದು, ಆಮೇಲೆ ಡ್ಯಾರಿಯೋಫೋ ನಾಟಕ ಇರ್ಬೋದು, ಮೋಲಿಯರ್ನ ನಾಟಕಗಳಿರ್ಬೋದು, ಅಥವಾ P.G. ವುಡೋಸ್ ಕಾದಂಬರಿಗಳಿಂದ ಬೇಸಿದ ನಾಟಕ ಆಗ್ಬೋದು. ಎಷ್ಟೊಂದು ನಾಟಕಗಳು ಕನ್ನಡದಕ್ಕೆ ಬೇರೆ 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 ತುಂಬ ಮಹಾಮಹಿಮ ದೊಡ್ಡ ದೊಡ್ಡ ನಾಟಕಕಾರರು ಕನ್ನಡಕ್ಕೆ ತಂದಿದ್ದಾರೆ. ಕೆಲವರು ಅದು ನೇರ ಅನುವಾದ ಮಾಡಿದ್ದಾರೆ, ಕೆಲವರು ರೂಪಾಂತರ ಮಾಡಿದ್ದಾರೆ, ಕೆಲವರು ಆ ಐಡಿಯಾ ಮಾತ್ರ ಉಪಯೋಗಿಸ್ಕೊಂಡು ನಾಟಕಗಳಾಗಿ ಮಾಡಿದ್ದಾರೆ. ಇದರಿಂದ ಅನುವಾದ, ಭಾವಾನುವಾದ ಇವೆಲ್ಲವೂ ಕೂಡ ನಮ್ಮಲ್ಲಿ ಎಲ್ಲವೂ ಆಗಿದೆ. ಇದರ ಪರಂಪರೆಗಳು ಮತ್ತು ಭಾವಾನುವಾದವನ್ನು ಹೇಳ್ಕೊಂಡಿರುವಂಥದ್ದು ಯಾಕೆ ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗೋಗ್ಬಿಡುತ್ತೆ. ಹೌದು, ಅವರು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಕೊಳ್ಳೋಕ್ಕೋಸ್ಕರ ಮಾಡಿಲ್ಲ. ಕನ್ನಡದ ನಾಟಕದ ಅನುಭವ ಶ್ರೀಮಂತಿಕೆಯನ್ನು ಹೆಚ್ಚುಗೊಳಿಸೋದಕ್ಕೋಸ್ಕರ ಮಾಡಿದ್ದಾರೆ. ಆಮೇಲೆ ನಿರ್ದೇಶಕರಿಗೆ ಹೊಸ ಹೊಸ ಚಾಲೆಂಜ್ಗಳು, ಕನ್ನಡ ರಂಗಭೂಮಿಗೆ ಹೊಸ ಆವಿಷ್ಕಾರದ ಸಾಧ್ಯತೆಗಳನ್ನು ತೋರಿಸೋದಕ್ಕೋಸ್ಕರ ಮಾಡಿದ್ದಾರೆ. ಕನ್ನಡದಲ್ಲಿ ನಾಟಕ ಬರೆಯೋರು ತುಂಬ ಕಡಿಮೆ, ಒರಿಜಿನಲ್ ನಾಟಕ ಬರೆಯೋರು ತುಂಬ ಕಡಿಮೆ. ಯಾಕಂತಂದರೆ ಇಲ್ಲಿ ಪ್ರೊಫೆಷನಲ್ ಆಗಿ ಏನು ದುಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಒಂದು ಮರಾಠಿ ರಂಗಭೂಮಿಯಲ್ಲಿ ಏನಾಗತ್ತಂತಂದರೆ ಒಬ್ಬ ನಾಟಕಕಾರನ ಹತ್ರ 100 ಶೋಗಳಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ನಾಟಕ ಬರೆಸ್ತಾರೆ. ಆ ಪರಂಪರೆ ನಮ್ಮಲ್ಲಿಲ್ಲ. ಆಮೇಲೆ ಇಲ್ಲಿ ಹೊಸ ನಾಟಕಕಾರರನ್ನು ಬೆಳೆಸುವಂಥ ಮನೋಭಾವವೂ ಇಲ್ಲ ಇಲ್ಲಿ.
ಕೇವಲ ಒಂದು 5-6 ಹೆಸರು ಇಟ್ಕೊಂಡ್ಬಿಟ್ಟೆ ಇನ್ನೂ ನಮ್ಮ ಕನ್ನಡದ ವಿಮರ್ಶಕರು ನಮ್ಮ ಇವ್ರುಗಳು ಅಲ್ಲೇ ಜೋತಾಡ್ತಿದ್ದಾರೆ ಹೊರತು ಹೊಸಬ್ರನ್ನ ರೆಕಗ್ನೈಸ್ ಮಾಡಬೇಕು, ಅವ್ರಿಗೇನಾದರೂ ಒಂದಷ್ಟು ಮುಂದೆ ಬರೋದಕ್ಕೆ ಸಾಧ್ಯತೆಗಳಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು, ಅದ್ರ ಬಗ್ಗೆ ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ಇದ್ರ ನಡುವೆ ನಾವೇನೋ ಒಂದು ಹೊಸತನ ತೋರಬೇಕು, ಏನೋ ಮಾಡಬೇಕು ಅಂತ ಮಾಡೋಕ್ಕೆ ಹೊರಟಾಗ ಈ ಥರ ಮಾತುಗಳು ಬಂದಾಗ ತುಂಬ ಬೇಜಾರಾಗೇ ಆಗುತ್ತೆ. ಆದರೆ ಇಷ್ಟು ಸೂಕ್ಷ್ಮ ಹೃದಯಗಳೇ ಆಗ್ಬಹುದಾ ಅಂತ ಸರ್. ಸೂಕ್ಷ್ಮತೆ ಇಲ್ದಿದ್ದ ಅಂತಂದರೆ ನಿಮಗೆ ಭಾವಗಳೆಲ್ಲಿ ಬರುತ್ತೆ ಸರ್. ಮೈಸೂರು ಮಲ್ಲಿಗೆಯಲ್ಲಿ ಒಂದು ಮಾತು ಹೇಳ್ತೀನಿ, ಮಾತು ಬರುತ್ತೆ. ಹೌದೌದು. ಅವಳು ಕಡೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಹೆಂಡತಿ ಹೇಳ್ತಾಳೆ, ಅವಳು ಕವಿ ಹೆಂಡತಿ, ನೀವು ಮೊದಲು ಪ್ರೀತಿಯಿಂದ ಬರೆದ್ರಿ, ಆಮೇಲೆ ನೆಮ್ಮದಿಯಿಂದ ಸಮಾಧಾನದಿಂದ ಬರೆದ್ರಿ, ಆಮೇಲೆ ಹತಾಶೆಯಿಂದ ಬರೆದ್ರಿ, ಆಮೇಲೆ ಕೋಪ ತಾಪಗಳಿಂದ ಬರೆದ್ರಿ, ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿಯಾಗಿ ಯಾವತ್ತೂ ಬರೀಲೇ ಇಲ್ಲ ಅಂತ ಹೇಳ್ತಾಳೆ. ಆಗ ಕವಿ ಹೇಳ್ತಾನೆ, ನೆಮ್ಮದಿ ಇರೋನು ಕವಿ ಹೇಗೆ ಆಗ್ತಾನೆ ಅಂತ ಹೇಳ್ತಾನೆ. ನೆಮ್ಮದಿ ಇರೋನು ಯಾವ ಹೊಸ ಸಾಹಿತ್ಯ ಕೃತಿಯನ್ನು ರಚಿಸೋದಕ್ಕೆ ಸಾಧ್ಯ ಆಗಲ್ಲ ಸರ್. ಒಂದು ಹುಳ ನಮ್ಮ ತಲೆಯಲ್ಲಿ ಹೋಗ್ತು ಅಂತಂದ್ರೆ ಯಾವುದೋ ಒಂದು ವಿಚಾರ ಅದು ಮೂರ್ತ ರೂಪಕ್ಕೆ ಬರೋಕ್ಕೆ, ಅದೊಂದು ಕವನ ಆಗ್ಬೋದು, ಒಂದು ಕಾದಂಬರಿ ಆಗ್ಬೋದು, ಒಂದು ಚಿತ್ರ ಆಗ್ಬೋದು, ಒಂದು ನಾಟಕ ಆಗ್ಬೋದು, ಅಥವಾ ಒಂದು ಸಿನಿಮಾ ಆಗೋದು ತುಂಬ ಆಲೋಚನೆ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಸಡನ್ನಾಗಿ ಬರುತ್ತೆ, ಕೆಲವೊಮ್ಮೆ ಅದರಲ್ಲೂ ನಾಟಕವಾಗಿ ಒಂದು ವಿಚಾರವನ್ನು ತರೋದಕ್ಕೆ ತುಂಬ ಲಿಮಿಟೇಷನ್ಸ್ಗಳಿರ್ತವೆ. ಒಂದು ಸಿನಿಮಾದಲ್ಲಿ ವಿಜುವಲ್ ಆಗಿ ಏನು ಬೇಕಾದ್ರೆ ಹೇಳ್ಕೊಂಡು ಹೊರಟೋಗ್ಬೋದು. ಹೌದು. ಇವಾಗ ಇಲ್ಲಿ ಕೂತಿರೋದನ್ನು ಶೂಟ್ ಮಾಡ್ತೀವಿ, ನೆಕ್ಸ್ಟ್ ಮನೆ ಹತ್ರ ಶೂಟ್ ಮಾಡ್ತೀವಿ, ಒಂದು ರೋಡ್ ಹತ್ರ ಏನು ಬೇಕಾದ್ರೆ ಹೇಳ್ಕೊಂಡು ಶೂಟ್ ಮಾಡ್ಕೊಂಡು. ನಾಟಕದಲ್ಲಿ ಹಾಗಾಗಲ್ಲ ಸರ್. ಅವೆಲ್ಲವನ್ನು ಒಂದೇ ವೇದಿಕೆಯಲ್ಲಿ ತರಬೇಕು. ಒಂದು ವೇದಿಕೆಯಲ್ಲಿ ಒಂದು ಸಮಯದ ಒಳಗೆ, ಆಮೇಲೆ ಅಲ್ಲಿ ಸೆಟ್ಸ್ ಇರುತ್ತೆ, ಲೈಟ್ಸ್ ಇರುತ್ತೆ, ನಾಟಕದ ಒಂದು ವಿಸ್ತಾರ ಇರುತ್ತೆ, ಅದರ ಒಳಗೆ ನಮ್ಮ ಅಭಿವ್ಯಕ್ತಿಯನ್ನು ಜನಕ್ಕೆ ಮುಟ್ಟೋ ರೀತಿಯಲ್ಲಿ ಯಾವುದಾದ್ರೂ ಒಂದು ತಂತ್ರದ ಮೂಲಕ ಹೇಳಬೇಕಾಗತ್ತೆ. ಆಗ ತುಂಬ ಆಲೋಚನೆ ಮಾಡಬೇಕಾಗತ್ತೆ. ನಾಟಕ ಬರೆಯೋದು ತುಂಬ ಕಷ್ಟ, ಸಿನಿಮಾ ಮಾಡ್ಬೋದು. ಹಾಗಾಗಿ ಆ ಒಂದೊಂದು 5-6 ತಿಂಗಳು ತುಂಬ ಇದರಲ್ಲಿರ್ತೀವಿ, ಆ ಟೆನ್ಷನಲ್ಲೇ ಇರ್ತೀವಿ, ನೆಮ್ಮದಿ ಇರಲ್ಲ ನಮಗೆ. ಅದಾದ್ರ ಮೇಲೂ ನಾವು ರಿಹರ್ಸಲ್ಸ್ ಮಾಡಬೇಕು, ರಿಹರ್ಸಲ್ಸ್ ಮಾಡಿಬಿಟ್ಟು ಸ್ಟೇಜ್ ಮಾಡಬೇಕು. ಸ್ಟೇಜಲ್ಲೂ ನಾವು ಅಂದ್ಕೊಂಡಿದ್ದೇ ಬರೋದಕ್ಕೆ ಅವತ್ತು ಲೈಟಿಂಗ್ ಸರಿಯಾಗಿರಬೇಕು, ಸೌಂಡ್ ಸಿಸ್ಟಮ್ ಸರಿಯಾಗಿರಬೇಕು, ಮ್ಯೂಸಿಷಿಯನ್ಸ್ ಕ್ಯಾರೆಕ್ಟ್ರು ಆಗಿರಬೇಕು, ಯಾವ ಆರ್ಟಿಸ್ಟ್ಗಳು ಲೈನ್ಸ್ಗಳು ಮಿಸ್ ಮಾಡಬಾರ್ದು, ಮೂಮೆಂಟ್ಸ್ಗಳು ಮಿಸ್ ಮಾಡಬಾರ್ದು. ಎಷ್ಟೊಂದಿರುತ್ತೆ ನಮ್ಮ ಕೈಲಿ ಇಲ್ಲದೆ ಇರೋವಂಥದ್ದು. ನಿರ್ದೇಶಕ ನಾಟಕ ಮಾಡೋ ತನಕ ಮಾತ್ರ, ಸ್ಟೇಜ್ ಮೇಲೆ ಹೋದ್ಮೇಲೆ ನಟರೇ ಅದನ್ನು ಉಳಿಸ್ಕೊಡ್ಬೇಕು. ಇಷ್ಟೆಲ್ಲ ಆಗಿ ಒಂದು ಜನರಿಗೆ ತಲುಪಿ ಅವ್ರಿಗೆ ಏನೋ ಒಂದು ರಸಾನುಭವ ಆಗುತ್ತೆ ಅಂತಂದರೆ ನಾವು ಅದು ನೆಮ್ಮದಿ ಕಳ್ಕೊಳ್ಳೇಬೇಕಲ್ಲ ಸರ್. ಸೂಕ್ಷ್ಮತೆ ಇಲ್ದಿದ್ರೆ ಯಾವುದು ಒಳ್ಳೇದು ಬರೋಕ್ಕೆ ಸಾಧ್ಯ ಇಲ್ಲ. ನಿಜ. ನಿಮ್ಮ ಜರ್ನಿಯ ಬಗ್ಗೆ ನನಗೆ ಮಾತಾಡಬೇಕು ನಿಮ್ಮ ಜೊತೆಗೆ. ನಿಮ್ಮ ಊರು, ಯಾಕಂದರೆ ನೀವು BSc ಕನ್ನಡದಲ್ಲಿ ಚಿನ್ನದ ಮೆಡಲ್ನ ಪಡೆದಂತಹ ವಿದ್ಯಾರ್ಥಿ, ಮಂಗಳೂರು ವಿಶ್ವವಿದ್ಯಾಲಯದಿಂದ. ಇಲ್ಲ, ನಾನು ಬೆಂಗಳೂರು ಬಸವನಗುಡಿ ನ್ಯಾಷನಲ್ ಕಾಲೇಜ್, ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಓದ್ತಿದ್ರಿ. ಊರು ಕುಂದಾಪುರ. ಹುಟ್ಟಿದ್ದಲ್ಲಿ ಬೆಳೆದಿದ್ದಿಲ್ಲೇ ಕಲಾಸಪಳ್ಳಂ ಎದುರು ಕೋಟೆ ಅನ್ನೋ ಏರಿಯಾ, ಅಲ್ಲೊಂದು 500 ಮನೆಗಳಿದ್ದಾವೆ. ಸಾಂಸ್ಕೃತಿಕವಾಗಿ ಏನು ಬೆಳೆದಿಲ್ಲದೆ ಇರೋಂತಹ ಈಗಲೂ ಬೆಳೆದಿಲ್ಲ, ಆಗಲೂ ಬೆಳೆದಿರಲಿಲ್ಲ ಅಂಥ ವಾತಾವರಣದಲ್ಲಿ ಅಲ್ಲಿನ ಹುಡುಗರನ್ನೇ ನಾಟಕ ಮಾಡ್ಕೊಂಡಿದ್ದವನು. ರಾಜ್ಯೋತ್ಸವ, ಗಣೇಶೋತ್ಸವದಲ್ಲಿ ಒಂದಿನ ಯಾವುದೋ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಒಂದು ನಾಟಕ ಮಾಡಿದ್ದೆ, ಒಂದು ಚಿತ್ರಾಂಗದೆ ಅಂತಂದ್ಬಿಟ್ಟು ಅನಾರ್ಕಲಿ ಕಥೆನ ಹಾಕೊಂಡು ಮಾಡಿದ್ದೆ. ಅಲ್ಲಿ ತುಂಬ ಎಡವಟ್ಗಳಾಯಿತು. ಆಗ ನನ್ನ ಸ್ನೇಹಿತರೊಬ್ರು ಇದ್ರು ನನ್ನ ಜೊತೆಗೆ, ಕ್ಲಾಸ್ಮೇಟು, ಯಾಕೆ ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ, ನೀ ಕಲಾಕ್ಷೇತ್ರಕ್ಕೆ ಹೋಗ್ಬೋದಲ್ಲ, ಅಲ್ಲೇನಾದ್ರು ಮಾಡ್ಬೋದಲ್ಲ ಅಂತ. ನಂಗಾಗ ನಾವು ಸಹ ಕಲಾಕ್ಷೇತ್ರದ ನಾಟಕಗಳಲ್ಲಿ ಭಾಗವಹಿಸ್ಬೋದು ಅನ್ನೋ ಕಲ್ಪನೆ ಇರಲಿಲ್ಲ. ಆಗ ಅಲ್ಲಿ ಅಶೋಕ್ ಬಾದ್ರದಿನಿಯವರು ಆಗಷ್ಟೇ NSD ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದರು. ಬೆಳ್ಳಂಬೆಳಗ್ಗೆ ಅವರೊಂದು ವರ್ಕ್ಶಾಪು, ಒಂದು ನಾಟಕ ಸಿದ್ಧತೆ ಮಾಡ್ಕೊಂಡಿದ್ರು. B. ಜಯಶ್ರೀ ಅವ್ರ ತಂಗಿ ಪದ್ಮಶ್ರೀ ಅದರಲ್ಲಿದ್ದರು. ಆಮೇಲೆ ರಂಗಶಂಕರದ ಲೈಟಿಂಗ್ ಡಿಸೈನರು ಮುದ್ದಣ್ಣ ಅದರಲ್ಲಿದ್ದರು. ಆಮೇಲೆ ಕರಿಸುಬ್ಬು ಅವರು ಅದರಲ್ಲಿದ್ದರು. ಕ್ಯಾನರಾ ಬ್ಯಾಂಕಿನ ಒಬ್ಬರ ನಿರ್ದೇಶಕ GS ಮೂರ್ತಿ ಅವರಲ್ಲಿದ್ದರು. ಆಮೇಲೆ ವೈಕುಂಠರಾಜ್ ಅವ್ರ ಮಗ ಅದರಲ್ಲಿದ್ದರು. ಸೊ ಅಲ್ಲಿ ಹೋಗಿ ಸೇರಿಕೊಂಡೆ. ಆವಾಗ ಆಧುನಿಕ ರಂಗಭೂಮಿ ಏನು ಅಂತ ನನಗೆ ಗೊತ್ತಾಯಿತು. ಆನಂತರ ಬೇರೆ ಬೇರೆ ಬಿ ಜಯಶ್ರೀ ಅವ್ರ ಕೈ ಕೆಳಗೆ ಶ್ರೀನಿವಾಸ ಕಲಾಕ್ಷೇತ್ರದಿಂದ ಸುಮಾರು ಒಂದು 2.5 ಕಿಲೋಮೀಟರ್ ದೂರದಲ್ಲಿ ನೀವು ವಾಸ ಇದ್ರೂ ಕೂಡ ಕಲಾಕ್ಷೇತ್ರದಿಂದ ನಂಟು ಬರಬೇಕಂದ್ರೆ ಸುಮಾರು ವರ್ಷಗಳಾಗೋಯ್ತು. ಆ ನಂಟು ಬಂದ ಮೇಲೆ 25 ವರ್ಷ ಕಲಾಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಲಿಲ್ಲ. ಅದ್ಯಾಕೆಂದ್ರೆ ರಂಗಭೂಮಿಗಿರುವಂತಹ ಶಕ್ತಿಯೂ ಕೂಡ ಅಂತದ್ದೇ, ಅಷ್ಟು ತನ್ನೊಳಗಡೆ ಹಿಡಿದಿಟ್ಕೊಳ್ಳುತ್ತೆ ಅದು ಕೂಡ.
ಆಮೇಲೆ ನಿಜವಾಗ್ಲೂ ನನಗೆ ನಾಟಕದ ಬಗ್ಗೆ ಒಂದು ಮ್ಯಾಜಿಕ್ ಅಂತ ಅನಿಸಿದ್ದು 10ನೇ ಕ್ಲಾಸಲ್ಲೋ ಫಸ್ಟ್ ಪಿ ಯು ಸಿಯಲ್ಲೋ ಯಾರೋ ಒಬ್ಬರು ಒಂದು ಟಿಕೆಟ್ ತಂದು ಕೊಟ್ಟರು ಸತ್ತವರಂದ್ರದ್ದು 100ನೇ ಪ್ರದರ್ಶನ. ಕಲಾಕ್ಷೇತ್ರದಲ್ಲಿ ಮಹಡಿ ಮೇಲಲ್ಲಿ ಅಲ್ಲೊಂದು ಕಾರ್ನರ್ ಸೀಟ್ ಇದೆ, ಅಲ್ಲಿ ಕೂತ್ ನೋಡಿದ್ದು. ಆವತ್ತು ನನಗೆ ದಿಗ್ಭ್ರಮೆ ಆಗೋಯ್ತು. ಏನು ಹಿಂಗಿರುತ್ತಾ ನಾಟಕ. ಅವತ್ತು ಜಿ ವಿ ಅಯ್ಯರ್ ಮಾಡಿದ್ರು, ಬಿ ವಿ ಕಾರಂತ್ರೆ ಮಾಡಿದ್ರು, ನಾಗಾಭರಣ, ಸುಂದರರಾಜು ಎಲ್ಲ ದಿಗ್ಗಜರು ಮಾಡಿದರು 100ನೇ ಶೋ. ಆ ಹಾಡುಗಳು ಆವಾಗ ದೊಡ್ಡ ಕ್ರೇಜು ಸತ್ತವರಂದ್ರೆ ಸಾಂಗ್ಸು. ಆವಾಗ ಅನ್ನಿಸ್ತು ಆ ಒಂದು ಆಸೆಗಳನ್ನೆಲ್ಲ ನಾನು ಗಂಗಾವತರಣ ಮತ್ತು ಮೈಸೂರು ಮಲ್ಲಿಗೆ ಮಾಡೋದ್ರ ಮೂಲಕ ತೀರಿಸ್ಕೊಂಡೆ. ನಿಜ. ನೀವು ಯಾಕಂದರೆ ನೀವು ದೊಡ್ಡ ಸಾಹಿತಿಗಳ ಗಂಗಾವತರಣವನ್ನು ತಂದಿರೋದಿರ್ಬೋದು ಅಥವಾ ಮೈಸೂರು ಮಲ್ಲಿಗೆಯನ್ನು ನಾಟಕದ ಮೂಲಕವಾಗಿ ರಂಗರೂಪಕ್ಕೆ ತರುವಂತಹ ಪ್ರಯತ್ನಗಳನ್ನು ಮಾಡಿದಾಗ ಇಲ್ಲಿ ಯಾವುದು ನಿಮಗೆ ತುಂಬ ಇನ್ಫ್ಲುಯೆನ್ಸ್ ಆಗಿದ್ದಿದ್ದು ಅಂದರೆ? ಮೈಸೂರು ಮಲ್ಲಿಗೆ ಅಚಾನಕ್ಕಾಗಿ ಬರಿಬೇಕಾಗಿ ಬಂತು. ಬಿ ವಿ ರಾಜಾರಾಮ್ ಅವರು ಪಂಪ ಪ್ರಶಸ್ತಿ ಪುರಸ್ಕೃತರ ಒಂದು ನಾಟಕೋತ್ಸವ ಮಾಡಬೇಕು ಅನ್ನೋ ನಾಟಕ ಅಕಾಡೆಮಿ ಅವ್ರು ಹೇಳಿದಾಗ ಇವರು ನಾನು ಮೈಸೂರು ಮಲ್ಲಿಗೆ ಮಾಡ್ತೀನಿ ಅಂತ ಹೇಳ್ಕೊಂಡ್ಬಂದ್ಬಿಟ್ರು. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವ್ರ ಕೈಲಿ ಕೊಟ್ಟಿದ್ದರು. ನಾನು ಆಕ್ಸಿಡೆಂಟ್ ಪಿಕ್ಚರು ಮುಂದಕ್ಕೆ ಹೋಗಿತ್ತು. ನಾನು ರಮೇಶ್ ಅವ್ರ ಮನೇಲಿ ಕೂತ್ಕೊಂಡಿದ್ದೆ. ಆಗ ರಾಜಾರಾಮ್ ಫೋನ್ ಮಾಡಿದ್ರು, ಕಾರಂತ್ರೆ ಬರ್ತೀರಾ ಸಾಯಂಕಾಲ ಅಂತ. ಹೋದೆ. ಅಲ್ಲಿ ಇವ್ರು ಬರೆದ ನಾಟಕವನ್ನು ಓದಿದ್ರು. ಅವ್ರು ಗೀತ ನಾಟಕ ಬರ್ತಿದ್ರು. ಅವರು ಯಾರು? ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು. ಅದೊಂದು 3/4 ಗಂಟೆ ಆಗೋದು ಮಾತ್ರ ಇದ್ದಿತ್ತು. ನಾನು ಸರ್ ಅದು ಗೀತ ನಾಟಕ ಆಗುತ್ತಲ್ಲ, ಫುಲ್ ಫ್ಲೆಡ್ಜೆಡ್ ನಾಟಕ ಆಗಲ್ವಲ್ಲ ಅಂದೆ. ಅವರು ಸಮಗ್ರ ಕವನ ಸಂಕಲನ ಮಲ್ಲಿಗೆ ಮಾಲೆ ನನ್ನ ಕೈ ಕೊಟ್ಬಿಟ್ಟು ನಾಟಕ ಬರ್ಕೊಡಿ ಅಂತಂದರು. 13ನೇ ತಾರೀಕು ಹೇಳಿದ್ದು, ನವಂಬರ್ 28ಕ್ಕೆ ಶೋ 2006. ಓಕೆ. ನಂಗೆ ಏನು ಸುಮ್ಮನೆ ಎಲ್ಲ ತಿರು ಹಾಕಿದೆ, ಎಲ್ಲ ಪೋಯಮ್ಸ್ ಎಲ್ಲ ತಿರುಗಾಕಿ 3 ಭಾಗ ಮಾಡಿಕೊಂಡೆ. ಅವರ ಆರಂಭದ ಸಾಂಗ್ಸು, ಅವರ ಮಧ್ಯಮದ ಸಾಂಗ್ಸು, ಆಮೇಲೆ ವೃದ್ಧಾಪ್ಯದ್ದು. ಫಸ್ಟ್ ಡೇ ಆರಂಭದ ಸಾಂಗ್ಸ್ ಅವ್ರದ್ದು ಯೌವನದ ಕತೆ ಬರ್ಕೊಂಡು ತಗೊಳ್ಳೋಗಿ ಓದಿದೆ. ಅಂಥ ರಿಯಾಕ್ಷನ್ ಏನು ಬರಲಿಲ್ಲ. ನೆಕ್ಸ್ಟ್ ಡೇ ಅವ್ರದ್ದು 5 ಮೇಜರ್ ಪೋಯಮ್ಸು, ಮನೆಯಿಂದ ಮನೆಗೆ, ಆಮೇಲೆ ತೆರೆದ ಬಾಗಿಲು, ಮತ್ತು 2 ಪೋಯಮ್ಸು, ಎಲ್ಲಿದ್ದೀಯೇ ಮೀನಾ. ಈ ಪೋಯಮ್ಸ್ ಬೇಸ್ ಮಾಡಿ ಒಬ್ಬ ಮಧ್ಯಮ ವರ್ಗದ ಕವಿಯ ಬದುಕಿನ ಬಗ್ಗೆ ಬರೆದೆ. ಆವಾಗ ಒಂದು ಸ್ವಲ್ಪ ಎಲ್ಲರೂ ಏನೋ ಬರ್ದ ಅಂತ ಅಂದ್ಕೊಂಡ್ರು. ಲಾಸ್ಟ್ ಡೇ ವೃದ್ಧಾಪ್ಯದ್ದು. ವೃದ್ಧಾಪ್ಯದ ಪೋರ್ಷನ್ ಓದಿದಾಗ ಎಲ್ಲರಿಗೂ ಏನೋ ಆಗಿದೆ ಅಂತ ಅನ್ನಿಸ್ತು ಒಂಥರ. ಯಾಕಂದರೆ ಅಲ್ಲಿ ಹಾಡಿನ ಪ್ಲೇಸ್ಮೆಂಟ್ ಹಂಗೆ ಮಾಡಿದ್ದೆ. ನೀವು ವರ್ಷಾನುಗಟ್ಲೆಯಿಂದ ಯಾವುದನ್ನು ನೀವು ಸಂಭ್ರಮದ ವಾತಾವರಣ ಕೇಳ್ಕೊಂಡು ಬಂತಿದ್ರು ಅದನ್ನು ವಿಷಾದದಲ್ಲಿ ಇಟ್ಟಿದ್ದೆ. 28ಕ್ಕೆ ಶೋ, 16ಕ್ಕಿಂತ ರಿಹರ್ಸಲ್ ಸ್ಟಾರ್ಟ್ ಮಾಡಿದ್ವಿ. ಹಿಂದಿನ ದಿನ ಸುಮತೀಂದ್ರ ನಾಡಿಗರು, ಎಂ ವಿ ವೆಂಕಟೇಶ್ ಮೂರ್ತಿಯವರು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಎಲ್ಲರೂ ಬಂದಿದ್ದಾರೆ. ಇನ್ನೂ ಏನೂ ಫಿಕ್ಸ್ ಆಗಿಲ್ಲ. ಬೈದ್ರವರು, ನೀನು ಅವನು ಹಾಳು ಮಾಡ್ತೀಯ ಕಣೆಯ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಡೇ ಅದ್ಭುತ ಆಗೋಯ್ತು ಸ್ಟೇಜ್ ಮೇಲೆ. ಓಕೆ. ಇವತ್ತಿಗೆ ಅದು 300ನೇ ಶೋ ನಡೀತಿದೆ. ಇವತ್ತು ಹೌಸ್ಫುಲ್ ಆಗ್ತಾಯಿದೆ. ಹೌದು. ಆದರೆ ಗಂಗಾವತರಣ ಹಂಗಾಗಲಿಲ್ಲ. ಅವರು ಗಂಗಾವತರಣ ಅವರು DN ವೆಂಕಟರಾವ್ ಅಂತ ವಿಜಯ ಕಾಲೇಜ್ ಜಯನಗರದ ಪ್ರಾಂಶುಪಾಲರು. ಅವರು 6 ತಿಂಗಳು ನನ್ನ ಬೆನ್ನ ಹಿಂದೆ ಬಿದ್ದಿದ್ರು. ಅವರು ಮಾಡಿಕೊಡಿ ಬೇಂದ್ರವ್ರ ಬಗ್ಗೆ, ಮಾಡಿಕೊಡಿ ಅಂತ. ಬೇಂದ್ರವ್ರ ಬಗ್ಗೆ ಹೆಂಗೆ ಸರ್ ಅಷ್ಟು ಸುಲಭ ಮಾಡೋಕ್ಕಾಗತ್ತೆ? ಹೌದು. ಆಮೇಲೆ ಈ ಹಳೆ ಕಾಲದ ನಮ್ಮ ಕವಿಗಳೆಲ್ಲ ಏನಪ್ಪ ಅಂದರೆ ಬಡತನ, ಪ್ರಾಮಾಣಿಕತನ ಇದು ಮುಖ್ಯವಾದ ವಸ್ತು. ಆಮೇಲೆ ದೊಡ್ಡ ಮನೆ, ಸಂಸಾರ, ಕಷ್ಟ ಇವೆಲ್ಲ ಇದು ಅದನ್ನೇ ಹೆಂಗೆ ತೋರಿಸ್ಲಿಕ್ಕೆ ನಾನು ಒಂದು ಲೆವೆಲಿಗೆ ಈ ಸಾಂಸಾರಿಕ ಜೀವನನೂ ಮೈಸೂರು ಮಲ್ಲಿಗೆಯಲ್ಲಿ ತೋರಿಸ್ಬಿಟ್ಟಿದೆ. ಹೌದು. ನಂಗೆ ಅದು ರಿಪೀಟ್ ಆಗಬಾರ್ದಾಗಿತ್ತು. ಆ್ಯಂಡ್ ಇವ್ರದ್ದಾದರೂ ಒಂಥರ ಶಾಂತವಾಗಿ ಪ್ರವಹಿಸ್ತಿರುವಂತಹ ಒಂದು ನದಿ ಕೆ ಎಸ್ ನರಸಿಂಹಸ್ವಾಮಿಯವರು. ಹೌದು. ಆಮೇಲೆ ಸ್ವಲ್ಪ ಆರಾಮಾಗಿ ಅರ್ಥ ಮಾಡ್ಕೋಬೋದು. ಬೇಂದ್ರವ್ರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಎಂತೆಂಥವ್ರಿಗೋ ಸಾಧ್ಯ ಆಗಿಲ್ಲ. ನಾನೊಬ್ಬ ಸಾಧಾರಣ ವ್ಯಕ್ತಿ, ನಾನು ಹೆಂಗೆ. ಆಮೇಲೆ ನಿಮಗೆ ಹಿಡಿಲಿಕ್ಕೆ ಆಗಲ್ಲ. ವೈಬ್ರೆಂಟ್ ಅದು ಸಮುದ್ರ, ಅದು ಏನೋ. ಆದರೆ ಅದನ್ನೊಂದು ನಾಟಕ ರೂಪದಲ್ಲಿ ಕಟ್ಟಿಕೊಡೋದ್ರಲ್ಲಿ ಯಶಸ್ವಿ ಆದ್ರಿಯಲ್ಲ, ಅದು ಬಹುಶಃ ಅದು ಬಹಳ ದೊಡ್ಡ ಸಮಾಧಾನವೂ ಕೂಡ. ಅದನ್ನು ಗಂಗಾವತರಣವನ್ನು ತರೋದ್ರ ಮೂಲಕವಾಗಿ ನನ್ಗಂತಲ್ಲ ಸರ್, ನೋಡಿದವರೆಲ್ಲ ಹೌದು ಒಂದು ಸಮಾಧಾನ, ಒಂದು ನಿರಾಳವಾದ ಮನಸ್ಸಿಂದ ಆಚೆ ಹೋಗ್ತಾರೆ. ಹೌದು. ಎರಡು 2008ರಲ್ಲಿ ನಿಮಗೆ ನಾಟಕ ಅಕಾಡೆಮಿಯಿಂದಲೂ ಕೂಡ ಪ್ರಶಸ್ತಿಯನ್ನು ಪಡ್ಕೊಂಡ್ರಿ ನೀವು. ಈ ನಾಟಕದ ಮೈಸೂರು ಮಲ್ಲಿಗೆ ಮುಗಿದ ನಂತರ ಮೈಸೂರು ಮಲ್ಲಿಗೆಯ ಸಂದರ್ಭದಲ್ಲಿ ಬಂದದ್ದು. ಮೈಸೂರು ಮಲ್ಲಿಗೆ ಅವಾಗಷ್ಟೇ ಬಂದಿತ್ತು, ಆ ಟೈಮಲ್ಲಿ ಬಂದಿತ್ತು.
ಇಲ್ಲ, ಅದೇನೋ ಬಹಳ ಬೇಗ ನಂಗೆ ಸಿಕ್ತು ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಏನು ವಿಶೇಷ ಅಲ್ಲ, ಇಲ್ಲ. ಅರ್ಹತೆ ಕಾರಣಕ್ಕಾಗಿ ಸಿಕ್ತು ಅಂತೇಳಿ. ಯಾಕಂದರೆ ನಾನು ನಿಮ್ಮನ್ನು ನನಗೆ 2004 ಅಥವಾ 2004 ಇರಬೇಕು, ತಾವು ಆಳ್ವಾಸಲ್ಲಿ ಮುಖಜ್ಜಿಯ ಕನಸುಗಳು ವಿ ಜಯಶ್ರೀ ಅವ್ರ ಜೊತೆ ನೀವು ಸುಬ್ರಾಯರ ಪಾತ್ರದಲ್ಲಿ ಮಾಡಿದ್ದನ್ನು ನಿಮ್ಮನ್ನು ನಾನು ಸ್ಟೇಜ್ನಲ್ಲಿ ನೋಡಿದ್ದು. ಇವುಗಳು ಕೂಡ ನನಗೆ ನೆನಪಿದೆ. ನಿಮ್ಮ ಪಾತ್ರದ ಶೈಲಿ, ಅಫ್ಕೋರ್ಸ್ ಅದು ನಾಟಕ ಮಾಡುವಂತಹ ವೇದಿಕೆಯ ಸ್ವರೂಪದಲ್ಲಿ ಯಾವತ್ತೂ ಆ ರಂಗ ಇಲ್ಲದೆ ಇದ್ರೂ ಕೂಡ, ಬಟ್ ಅದನ್ನು ಮ್ಯಾನೇಜ್ ಮಾಡುವಂಥ ಭಾಳ ದೊಡ್ಡ ಚಾಲೆಂಜ್ ನಿಮ್ಮ ಮುಂದೆ ಇತ್ತು ಅವತ್ತು. ತುಂಬಾ ಅಗಲವಾಗಿತ್ತು, ತುಂಬಾ ಓಡಬೇಕಾಗಿತ್ತು, ತುಂಬ ನಡ್ಕೊಂಡು ಹೋಗ್ಬೇಕಾಗಿತ್ತು. ನೀವು ಅಲ್ಲಿಂದ ಅಲ್ಲಿಗೆ ಮೂಕಜ್ಜಿಯಿಂದ ನೀವೆಲ್ಲರಿಗೂ ನಡೆಯೋದೇ ಸ್ವಲ್ಪ ಕವರ್ ಮಾಡೋಂಥ ಸ್ವಲ್ಪ ಕಷ್ಟ ಇದ್ದಿತ್ತು. ಬಟ್ ನಿಮ್ಮನ್ನು ಅವತ್ತು ವೇದಿಕೆಯಲ್ಲಿ ನಾನು ಆ್ಯಸ್ ಎ ವ್ಯೂವರ್ ಆಗಿ ನಾನು ಫಸ್ಟ್ ಟೈಮ್ ನೋಡಿದ್ದು ಅವತ್ತು ನಿಮ್ಮನ್ನಲ್ಲಿ. ಅದಾದ ನಂತರ ಬೇರೆ ಬೇರೆ ನಾಟಕಗಳಲ್ಲಿ ನಿಮ್ಮನ್ನು ಫಾಲೋ ಮಾಡಿದ್ದಿತ್ತು. ಆದರೆ ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ನಾಟಕ ಮಾಡ್ತಾಯಿದ್ರಿ, ಮತ್ತೊಂದು ಕಡೆಯಲ್ಲಿ ನೀವು ಸಿನಿಮಾದ ಕಡೆಗೂ ಕೂಡ ಅಷ್ಟೇ ಆಸಕ್ತಿಯಲ್ಲಿ ಅಲ್ಲಿ ಇನ್ವಾಲ್ವ್ ಆದ್ರಿ, ಸಂಭಾಷಣೆಗಳನ್ನು ಬರೆದ್ರಿ. ಈ ನಾಟಕದಿಂದ ಸಿನಿಮಾಗೆ ಹೋಗುವಂತಹ ಹಂತ ಅದು ಹೇಗೆ ಆಯಿತು? ಆ್ಯಕ್ಚುಲಿ ನಾನು ಸಿನಿಮಾಗೆ ಹೋಗಬೇಕು ಅಂತಲೇ ನಾಟಕ ಸ್ಟಾರ್ಟ್ ಮಾಡಿದ್ದು. ಹಾಂ, ಸಿನಿಮಾ ಹೋಗಬೇಕು ಅಂತ ಅದೇ ಇತ್ತು. ಅದೇ ಉದ್ದೇಶ ಇತ್ತು. ಕಾಲೇಜ್ ಟೈಮಲ್ಲಿ ಸ್ವಲ್ಪ ಎಲ್ಲ ಓಡಾಡಿ ಗೇಡಾಡಿ ಮಾಡಿದೆ, ಏನೂ ಆಗಲಿಲ್ಲ. ಬೈ ಅಚಾನಕ್ ನಾಟಕಗಳು ಬರೆಯೋಕ್ಕೆ ಶುರು ಮಾಡಿದೆ. ಕಾಂಪಿಟೇಷನ್ಸ್ಗಳು ಆವಾಗ ಸಿಕ್ಕಾಪಟ್ಟೆ ಇದ್ವು. ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಗಳಿದೆಯಲ್ಲ, ವರ್ಷಕ್ಕೊಂದು 25 ಸ್ಪರ್ಧೆಗಳಿರೋದು. ನಾನು ಕಾರ್ಪೊರೇಷನ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದೆ. ಎಷ್ಟೊಂದು ಸಂಸ್ಥೆಗಳಿಗೆ ನಾನು ನಾಟಕ ಡೈರೆಕ್ಟ್ ಮಾಡ್ತಿದ್ದೆ. ಹಾಗಾಗಿ ನನಗೆ ಸುಮಾರು 25-30 ನಾಟಕಗಳು, ಒಂದು 300-400 ಸ್ಪರ್ಧೆಗಳು, ಇವುಗಳ ಮಧ್ಯೆ ನಾನು ಬೇರೆ ಆಲೋಚನೆ ಮಾಡೋಕ್ಕಾಗಿಲ್ಲ. ಬಿಟ್ವೀನ್ 1988 to 2000 ರಮೇಶು ನನ್ನ ಕಾಲೇಜ್ ಮೇಟ್, ನನಗಿಂತ 2 ವರ್ಷ ಜೂನಿಯರ್ ಅವರು. ನಾವು ಒಟ್ಟಿಗೆ ಕಾಲೇಜಲ್ಲೆಲ್ಲ ಸ್ವಲ್ಪ ಕೆಲಸವೂ ಮಾಡಿದ್ವಿ. ಆಮೇಲೆ ಅವ್ನು ಬೇರೆ ಹೊಟ್ಟೋದ, ನಾನು ಬೇರೆ ಬಂದ್ಬಿಟ್ಟೆ, ಮತ್ತೆ ಮೀಟ್ ಆಗಿರಲಿಲ್ಲ. ಅದು ಯಾವಾಗಲೂ ಏನೋ ಮನಸ್ಸು ಮಾಡಿ ಅವ್ರು ವಾಪಸ್ ಕರೆದ್ರು ನನ್ನ. ಕರೆದ್ರು, ಒಂದು ಟೆಲಿಫಿಲಮ್ ಬರ್ಸಿದ್ರು. ಟೆಲಿಫಿಲಮ್ ಬರ್ಸಿದ್ರ ಮೇಲೆ ತಿರ್ಗಾ ಆಮೇಲೆ ಬಿಸಿ ಬಿಸಿ ಅಂತಂದ್ಬಿಟ್ಟು ಸಿನಿಮಾಗೆ ಡೈಲಾಗ್ಸ್ ಬರೆಯೋಕೆ ಕರೆದ್ರು. ಅದಕ್ಕೆ ಒಂದು ಇಂಗ್ಲೀಷ್ ಫಿಲ್ಮ್ ಸ್ಫೂರ್ತಿ, ಅದಕ್ಕೆ ಅದರದ್ದು ಕತೆ, ಸಂಭಾಷಣೆ, ಸಾಂಗು ಎಲ್ಲ ನಾನೇ ಬರೆದೆ ಅದಕ್ಕೆ. ಹಾಗಾಗಿ ಎಂಟ್ರಿ ನನಗೆ ಸಾಧ್ಯ ಆಯ್ತು ಅಲ್ಲಿಂದ. ಸೊ ಅಂದರೆ ಮಾಡಲೇಬೇಕು, ಅದ್ರಲ್ಲಿ ಹೋಗಲೇಬೇಕು ಅಂತ ಆಸಕ್ತಿಯಿಂದ ಬಂದಿದ್ದಲ್ದಿದ್ರು, ಅವಕಾಶ ಸಿಕ್ಕಿದ್ದರಿಂದ ಬಂದೆ ನಾನು. ಬಂದಮೇಲೆ ರಾಮಶ್ಯಾಮ ಡ್ರಾಮಗೆ ಬರಬೇಕಾಗಿ ಬಂತು. ಅಲ್ಲಿ ಆಲ್ರೆಡಿ ಇವ್ರು ಯಶವಂತ್ ಸರ್ದೇಶಮಠೆ ಬರೆದಿದ್ರು, ಬಟ್ ರಮೇಶ್ ಅವರು ಫುಲ್ಲು ಟೆಕ್ಸ್ಚರೇ ಚೇಂಜ್ ಮಾಡ್ಬಿಡೋಣ, ಒರಿಜಿನಲ್ ಏನು ಬೇಡ ಅಂತಂದರು. ಹಾಗಾಗಿ ಎಂಟೈರ್ ಸ್ಕ್ರಿಪ್ಟು ಹೊಸದಾಗಿ ಬರೆದ್ವಿ. ಆಮೇಲೆ ನೆಕ್ಸ್ಟು ಸತ್ಯವಾನ್ ಸಾವಿತ್ರಿ ಒಂದು ಇಟಾಲಿಯನ್ ನಾಟಕನ ಕನ್ನಡಕ್ಕೆ ಮಾಡಿದ್ದೆ ನಾನು. ಅದನ್ನು ಬೇಸ್ ಮಾಡ್ಕೊಂಡ್ಬಿಟ್ಟು ರಮೇಶ್ ಅವ್ರು ಮಾಡಿದ್ರು. ಸೊ ಆವಾಗ ಆಕ್ಸಿಡೆಂಟ್ ಸಿನಿಮಾದಲ್ಲಿ ಎಲ್ಲ ಹೊಸಬ್ರನ್ನ ಮಾಡಿಸ್ತಾಯಿದ್ರು ರಮೇಶ್ ಅವರು. ಆಗಸ್ಟಿಂದ ಮೈಸೂರು ಮಲ್ಲಿಗೆ ನೋಡಿದ್ರು. ಅವ್ರಿಗೇನು ಅನ್ನಿಸ್ತೋ ಏನೋ, ನನಗೆ ವಿಲನ್ ರೋಲ್ ಇನ್ನೇ ಮಾಡ್ಬೇಡು ಅಂದರು. ಆ ಸಿನಿಮಾಗೆ ಸುಮಾರು 6 ತಿಂಗಳು ಕತೆಗೆ ವರ್ಕ್ ಮಾಡಿದ್ದೆ. ಆಮೇಲೆ ಸ್ಕ್ರೀನ್ ಪ್ಲೇಗೆ ಡೈಲಾಗ್ಸ್ ನಾನೇ ಬರೆದಿದ್ದೆ, ಸಾಂಗ್ಸ್ ಬರೆದಿದ್ದೆ. ಸೊ ಒಂಥರ ಅಸೋಸಿಯೇಟಾಗೂ ಕೆಲಸ ಮಾಡಿದ್ದೆ. ಸೊ ನನ್ನ ಲೈಫಲ್ಲೇ ವಿಲನ್ ಥರ ಯಾವತ್ತೂ ನಾನು ಆ್ಯಕ್ಟ್ ಮಾಡಿರಲಿಲ್ಲ. ಸ್ಟೇಜ್ ಮೇಲೂ ಮಾಡಿರಲಿಲ್ಲ, ಹೊರಗಡೆನೂ ಮಾಡಿರಲಿಲ್ಲ. ಆ ಮನೋಭಾವವೇ ಇರಲಿಲ್ಲ ನನಗೆ. ಅದೇನೋ ಮಾಡಿದೆ ನಾನೇ. ಅದೇ ಟೀಮಲ್ಲಿ ಇದ್ದಿದ್ದರಿಂದ, ಅಭಿನಯ ಏನು ಹೊಸ್ತಲ್ಲದೆ ಇದ್ದಿದ್ದರಿಂದ, ಸ್ಕ್ರಿಪ್ಟ್ ನಾನೇ ಬರ್ಕೊಂಡಿದ್ದರಿಂದ ಏನು ಎತ್ತ ಚೆನ್ನಾಗಿ ಗೊತ್ತಿತ್ತಲ್ಲ, ಮಾಡಿದೆ. ಅದು ನನ್ನನ್ನು ಜನ ಅಕ್ಸೆಪ್ಟ್ ಮಾಡಿದ್ರು. ಭಾಳ ಸಿಟ್ಟಿನ ಮನುಷ್ಯ ಥರ ನಿಮ್ಮನ್ನು ವಿಲನ್ ಇದರಲ್ಲಿ ರೋಲ್ ಮಾಡಿದ್ರೆ, ಭಾಳ ಸಿಟ್ಟಿನ ಮನುಷ್ಯ ಏನೋ ಈ ರಾಜೇಂದ್ರ ಕಾರಂತ್ ಅಂದರೆ ಅಂತೇಳಿ ಅನ್ನಿಸುವ ರೀತಿಯಲ್ಲಿ ಕಾಣಿಸ್ತೀರಿ. ಅದೆಷ್ಟು ಇದಂತಂದರೆ, ಅಲ್ಲಿ ತನಕ 15-20 ದಿನ ಶೂಟಿಂಗ್ ಆಗಿದೆ. ಅವತ್ತು ಬೆಳ್ಳಂಬೆಳಗ್ಗೆ ಹೋಗಿ ಫುಲ್ಲು ಶಾರ್ಪ್ ಮಾಡ್ಕೊಂಬಂದ್ಬಿಟ್ಟಿದ್ದೆ. ಫುಲ್ಲು ನಾನು ಒಳಗಡೆ ಬರ್ತಿದ್ರೆ, ಆ ರೇಖಾ ಅವರು ಅಷ್ಟು ದಿನ ನಾನು ನೋಡಿದ್ದಾರೆ, ನಾನೇ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ. ಓಕೆ, ಅದು ನನ್ನ ಅದೃಷ್ಟ. ಅಂದರೆ ಆ ಒಂದು ಕ್ರೂಯಲ್ ಮುಖ ನನಗೊಂದು ಟ್ರಾನ್ಸ್ಫಾರ್ಮೇಷನ್ ಸಿಕ್ತು ಅದರಲ್ಲಿ. ಧಾರಾವಾಹಿಗಳಲ್ಲೂ ಕೂಡ ನಡೆಸುವಂಥ ಧಾರಾವಾಹಿ 2014 ರಾಮ್ಜಿ ಅವರು ಭಾಳ ಬಲವಂತ ಮಾಡಿ ಕರೆದ್ರು ಅಕ್ಕಾಗೆ. ನಂಗೆ ಅಲ್ಲಿ ತನಕ ಮಾಡಿಲ್ಲ, ಯಾಕಂದರೆ ನನಗೆ ಕೆಲಸ, ರಂಗಭೂಮಿ ಮತ್ತು ಸಿನಿಮಾದ ನಡುವೆ ಮ್ಯಾನೇಜ್ ಮಾಡೋಕ್ಕೆ ನನಗೆ ಸಾಧ್ಯ ಇರಲಿಲ್ಲ. ಅವ್ರೇನೋ ನೀವೇ ಮಾಡಬೇಕು ಅಂತ ಭಾಳ ಬಲವಂತ ಮಾಡಿದ್ದಕ್ಕೆ ಕೆಲವು ಕಂಡೀಷನ್ಸ್ ಎಲ್ಲ ಹಾಕಿ, ಟೈಮ್ ಗೀಮೆಲ್ಲ ಹಾಕ್ಕೊಂಡು ಅಕ್ಕ ಧಾರಾವಾಹಿಯಲ್ಲಿ ಮಾಡಿದೆ. ಹೌದು, ಅದೊಂದು 3 ವರ್ಷ ಬಂತದ್ದು. ನೆಕ್ಸ್ಟು ಇನ್ನೊಂದು 2-3 ಮಾಡಿದೆ. ಅದರ ಮೂಲಕ ಮನೆಗೆ ಮಾತು ಕೂಡ ಆದರೆ ನೀವು ಅಕ್ಕ ಧಾರಾವಾಹಿಯಲ್ಲಿ ಇದ್ದಂಥ ರೋಲ್ ಭಾಳ
ಪಾಪ್ಯುಲರ್ ರೋಲ್ ಆಗಿ ಅದು ಪ್ಲಸ್ಸು ಮೈನಸ್ ಎರಡೂ ಆಯಿತು. ಹಾ. ಒಂದು ಸತಿ ನಾವು ಸೀರಿಯಲ್ ಮಾಡಿದ ತಕ್ಷಣ ನಾವು ಸಿನಿಮಾದವ್ರ ಪಾಲಿಗೆ ಸೀರಿಯಲ್ ಆ್ಯಕ್ಟರ್ಗಳಾಗೋಗ್ಬಿಡ್ತೀವಿ. ಹೌದು, ಆವಾಗ ಅದು ಸಂಭಾವನೆ ಎಲ್ಲ ವಿಚಾರದಲ್ಲೂ ನಮಗೆ serialನವರಾಗ್ಬಿಡ್ತೀರಿ. ಹಾ. ಆದರೆ ಇದು ಜನಪ್ರಿಯತೆ ದೃಷ್ಟಿಯಿಂದ ಬಂದಾಗ ಹೇಳಿದ್ರೆ ತುಂಬ ಉಪಯೋಗ ಆಗತ್ತದು. ಹೌದು. ಬಟ್ ರಾಮಶ್ಯಾಮ ಭಾಮದ ಅನುಭವ ಹೇಗಿತ್ತು ನಿಮ್ಗೆ? ಅದಕ್ಕೆ ಸ್ಕ್ರಿಪ್ಟ್ ಫುಲ್ ಫ್ಲೆಡ್ಜ್ ಆಗಿ ಸ್ಕ್ರಿಪ್ಟ್ ಬರೆದಂತಹ ಸಂಭಾಷಣೆಯನ್ನು ಬರೆದಂತಹ ಸಂದರ್ಭದಲ್ಲಿ ರಾಮಶ್ಯಾಮ ಭಾಮದಲ್ಲಿ ಫಸ್ಟು 20 ದಿನ ಕಮಲ್ ಹಾಸನ್ ಅವ್ರ ಜೊತೆ ನಾವು ಮಾಡಿದ್ವಿ. ನಾವು ಅವ್ರ ಪೋರ್ಷನ್ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಮಾಡಿದ್ವಿ. ಕಮಲ ಹಾಸನ್ ಅವ್ರ ಜೊತೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅವರು ಒಂದೊಂದು ಟೇಕ್ ಅಥವಾ ಒಂದೊಂದು ಸಣ್ಣ ಶಾರ್ಟನ್ನು ಸಹ 1.5 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ರು. ಅವರು 1.5 ಅವರ್ ಪ್ರಾಕ್ಟೀಸ್ ಮಾಡ್ತಿದ್ರು. ಎಲ್ಲರೂ ಸೇರಿ ಎಲ್ಲರೂ ಮಾಡ್ತಾಯಿದ್ರು. ಮೊದಲ ಪ್ರಾಕ್ಟೀಸಲ್ಲಿ ಯಾವ ಎನರ್ಜಿಯಿಂದ ಮಾಡ್ತಿದ್ರು, ಟೇಕ್ ಆಗೋ ತನಕ ಅದೇ ಎನರ್ಜಿಯಲ್ಲಿ ಪುಣ್ಯಾತ್ಮ ಮಾಡ್ತಿದ್ರು. ಆಮೇಲೆ ನಿಮಿಷಕ್ಕೂ ಬದಲಾವಣೆ ಆಗೋದು, ಮಾತುಗಳು ಬದಲಾವಣೆ ಆಗ್ತಿದ್ವು. ಸೊ ಹಾಗಾಗಿ ಆ ಮಾತುಗಳಲ್ಲಿ ನನ್ನ ಮಾತುಗಳಿದ್ದು, ರಮೇಶ್ ಅವ್ರದ್ದಿದ್ದು, ಊರ್ವಶಿ ಅವ್ರದ್ದಿದ್ದು, ಕಮಲಾಸನ್ ಸಾರ್ದೆ ಸಾಕಷ್ಟಿದ್ವು, ಯಶವಂತಂದು ಇದ್ದು. ಸೊ ಎಲ್ಲರೂ ಸೇರಿ ಆ ಪೋರ್ಷನನ್ನು ಕ್ರಿಯೇಟ್ ಮಾಡಿಕೊಟ್ವಿ. ಬಟ್ ರಮೇಶ್ ಪೋರ್ಷನ್ ಮಾತ್ರ ಮಾಡಬೇಕಾದ್ರೆ ಯಾರು ಇರಲಿಲ್ಲ, ನಾನೇ ಇದ್ದಿದ್ದು. ಸೊ ಆ ಪೋರ್ಷನ್ ನಾನೇ ಸಂಪೂರ್ಣ ಬರೆದೆ. ಬಟ್ ಓವರ್ ಆಲ್ ಎಲ್ಲರ ಶ್ರಮನೂ ಅದರಲ್ಲಿದೆ. ಯಾಕಂದರೆ ಊರ್ವಶಿ ಅವರು ತುಂಬ ನಾಲೆಡ್ಜಬಲ್ ಪರ್ಸನ್ನು, ಸಿಕ್ಕಾಪಟ್ಟೆ ಓದ್ಕೊಂಡಿದ್ದಾರೆ ಅವರು. ಅವರು ಏನೇನೋ ಹೇಳೋರು. ರಮೇಶ್ ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ, ಅವ್ರದ್ದು ಏನೋ ಸಜೆಷನ್ಸ್ಗಳು ಬರೋರು. ಒಟ್ಟಾರೆ ಇದು ಮಾತುಗಳ ಶ್ರೀಮಂತಿಕೆ ಆ ಸಿನಿಮಾವನ್ನು ಚೆನ್ನಾಗಿ ಗೆಲ್ಲಿಸ್ತದ್ರಲ್ಲಿ. ಮಾತುಗಳ ಹಿಂದೆ ಫನ್ ಇತ್ತು, ಜೀವನದ ಅನುಭವ ಇತ್ತು, ಜೊತೆಗೆ ಅದ್ಭುತವಾದ ಕಲಾವಿದರು ಇದ್ದರು. ಮತ್ತು ಕಮಲ ಹಾಸನ್ ಅಂತೂ ಅವರಂತೂ ನಡೆದಾಡುವ ವಿಶ್ವಕೋಶ ಆ ಮನುಷ್ಯ. ಎಷ್ಟೆಲ್ಲ ಕಲ್ತ್ವಿ ಅಂದರೆ ಅವ್ರದ್ದು ಹೇಳೋಕ್ಕೆ ಸಾಧ್ಯ ಇಲ್ಲ. ನೀವು ನಾಟಕದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ಬಿ.ವಿ. ಕಾರಂತರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಅವರು. ಫಸ್ಟ್ ಡೇ ಒಂದು ಅದ್ಭುತವಾದ ಅನುಭವ ಹೇಳ್ತೀನಿ. ರಮೇಶ್ ಹೇಳಿದೆ, ಅವ್ರಿಗೆ ಇಂಟ್ರಡಕ್ಷನ್ಗೆ ಯಾವುದಾದ್ರೂ ಒಂದು ಕವಿ ಸಾಲು ಕೊಡಯ್ಯ ಅಂತಂದರು. ನಾನು ಆಗಷ್ಟೇ ಇದು ಬೇಂದ್ರೆಯವ್ರ ಬಗ್ಗೆ ವರ್ಕ್ ಮಾಡ್ತಿದ್ದಲ್ಲ, ಅವ್ರದ್ದೊಂದು ಮಾತು ಬರುತ್ತೆ. ಒಲವೆಂಬ ಹೊತ್ತಿಗೆ ಓದ ಬಯಸುತ್ತ ನೀನು ಬೆಲೆ ಎಷ್ಟು ಎಂದು ಕೇಳುತ್ತವೆ ಹುಚ್ಚ, ಹಲ ಜನ್ಮ ಕಳೆದರು ಹಲ ವರ್ಷ ದುಡಿದರು ತೆರಲಾರಿಯ ಬರೀ ಅಂಚೆ ವೆಚ್ಚ ಇದಿತ್ತು. ಅದನ್ನು ಒಲವು ಅನ್ನೋ ಕಡೆ ಸ್ನೇಹ ಎಂಬ ಹೊತ್ತಿಗೆ ಓದ ಬಯಸುತ್ತಾ ನೀನು ಬೆಲೆ ಎಷ್ಟು ಎಂದು ಕೇಳುತ್ತೋ ಹೇ ಹುಚ್ಚ, ಹಗಲಿರುಳು ದುಡಿದ್ರು ಹಲ ವರ್ಷ ಕಳೆದರು ತೆರಲಾರೆ ಬರೀ ಅಂಚ ವೆಚ್ಚ ಅಂತ ಅವ್ರಿಗೆ ಕೊಟ್ಟೆ. ಅವ್ರ ಎಂಟ್ರಿ ಮಾತೇ ಅದು. ಸುಮ್ಮನಿರಬೇಕು ತಾನೇ. ಹೋಗ್ಬಿಟ್ಟು ಸರ್ ಇದು ಜ್ಞಾನಪೀಠ ಅವಾರ್ಡ್ ವಿನ್ನರು, ಬೇಂದ್ರೆಯವರು ಬರೆದಿತ್ತು ಸಾಲುಗಳು ಅಂತ ಸುಮ್ಮನೆ ಒಂದು ಲುಕ್ ಕೊಟ್ಟರು ಅವರು. ಆಮೇಲೆ ತಿರ್ಗಾ ಇನ್ನೊಂದ್ಸತಿ ಹೇಳಿದೆ, ತಿರ್ಗಾ ಲುಕ್ ಕೊಟ್ಟರು, ಏನು ಅಂದಿಲ್ಲ. ಆಮೇಲೆ ಗೊತ್ತಾಯಿತು ಅವ್ರಿಗೆ ಬೇಂದ್ರೆಯವ್ರಿಗೆ ಓದ್ಕೊಂಡಿದ್ರು, ಕುವೆಂಪು ಅವ್ರ ಬಗ್ಗೆ ಗೊತ್ತಿತ್ತು ಅವ್ರಿಗೆ, ಎಲ್ಲ ಗೊತ್ತಿತ್ತು ಅವ್ರಿಗೆ. ಬಿ.ವಿ. ಕಾರಂತರ ನಾಟಕ ನೋಡೋಕ್ಕೆ ಚೆನ್ನೈಯಿಂದ ಇಲ್ಲಿಗೆ ಬರ್ತಿದ್ರಂಥವ್ರು. ಹೇಳಿದ್ರು ಅವ್ರ ಬಗ್ಗೆ ಎಲ್ಲ ಹೇಳಿದ್ರು. ಆಮೇಲೆ ಫಿಲಾಸಫಿ ಬಗ್ಗೆ ಮಾತಾಡ್ತಾಯಿದ್ರು, ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತಾಯಿದ್ರು. ತುಂಬ ಕಷ್ಟ ಅವ್ರ ಜೊತೆ. ಬಿ.ವಿ. ಕಾರಂತರ ಜೊತೆಗೆ ನಿಮಗೆ ನೇರವಾಗಿ ಎಷ್ಟು ಮಟ್ಟಿಗೆ ನಿಮಗೆ ಅವರ ಕೆಲಸ ಮಾಡುವ ಅವಕಾಶ ಇಲ್ಲ. ಆ ದುರಾದೃಷ್ಟ ನನಗೆ ಯಾಕಂತಂದರೆ ಅವರು ಆಲ್ರೆಡಿ ನಾನು ಬ್ಯಾಂಕಿಗೆ ಸೇರಿಬಿಟ್ಟಿದ್ದೆ. ಆವಾಗ ಅವರು ರಂಗಾಯಣಕ್ಕೆಲ್ಲ ಕಾಲ್ಫಾರ್ಮ್ ಮಾಡ್ತಿದ್ರು. ಬಿಟ್ಟು ಅಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ನಾನು ಇರಲಿಲ್ಲ. ಸೊ ಹಾಗಾಗಿ ಅವ್ರ ಜೊತೆ ನನಗೆ ಒಡನಾಟ ಇಲ್ಲ. BSc ಓದಿದ್ದು, ಬ್ಯಾಂಕಲ್ಲಿ ಕೆಲಸ, ರಂಗಭೂಮಿ, ಸಿನಿಮಾ, ಧಾರಾವಾಹಿ ಇವೆಲ್ಲ ಹಿಂಗೆ ಅಂತ ಟೈಮ್ ಮ್ಯಾನೇಜ್ಮೆಂಟ್ ನಮ್ಮ ಜೊತೆ ಇರೋ ಆರ್ಟಿಸ್ಟ್ಗಳು ಸರಿ ಇದ್ದ ಅಂದರೆ ಎಲ್ಲನೂ ಮ್ಯಾನೇಜ್ ಮಾಡ್ಬೋದು. ಆ ಡಿಸಿಪ್ಲಿನ್ ಇರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸರ್. ಆ ಟೈಮ್ ಸೆನ್ಸು, ಡಿಸಿಪ್ಲಿನು ನಮ್ಮ ಟೈಮಿಗಿರೋಷ್ಟೇ ಬೆಲೆ ಇನ್ನೊಬ್ಬರು ಟೈಮಿಗೂ ಇದೆ ಅಂತ ಯಾವಾಗ ಕಲಾವಿದನಿಗೆ ಗೊತ್ತಾಗೋತಿಲ್ವೋ ಅವಾಗ ಯಾವ ಕೆಲಸವೂ ಮಾಡೋದಕ್ಕಾಗಲ್ಲ. ನನ್ನ ಹತ್ರ ಒಂದು ನಿಷ್ಠಾವಂತ ತಂಡ ಇದೆ. ಅದು ಎಲ್ಲಿಂದ ಸಿಕ್ಕಿದ್ದು ಅಂತಂದರೆ, ನಾನು ತುಂಬ ಬ್ಯಾಂಕಿಂಗ್ ಆರ್ಗನೈಸೇಷನ್ಸು, ಬೇರೆ ಆರ್ಗನೈಸೇಷನ್ಸ್ ಕೆಲಸ ಮಾಡಿ ಅಲ್ಲಿಂದ ಆರ್ಟಿಸ್ಟ್ಗಳು ಹುಡ್ಕೊಂಡು ನನ್ನದೊಂದು ತಂಡ ಮಾಡ್ಕೊಂಡಿದ್ದೆ. ನಾವು ಎಕ್ಸಾಕ್ಟ್ ಟೈಮಿಗೆ ಬರ್ತೀವಿ, ಎಕ್ಸಾಕ್ಟ್ ಟೈಮಿಗೆ ಹೋಗ್ತೀವಿ ಇವತ್ತಿಗೂ. ಸೊ ನನಗೆ ಸಮಸ್ಯೆ ಆಗಿಲ್ಲ. ಬೇರೆ ಕಡೆ ಹೋಗಿ ಮಾಡಿದಾಗ ಸಮಸ್ಯೆ. ಅದು ಇವತ್ತಿನ ಹುಡುಗರ ಜೊತೆ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗೋಗುತ್ತೆ. ಆಮೇಲೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಎಸ್ಪೆಷಲಿ ನಾಟಕದಲ್ಲಿ ಅದೊಂದು ಹಿಂಸೆ ಆಗಬಾರ್ದು ಅಂತ ನಾನು ಹೇಳೋದು. ಯಾವುದೇ ಕೆಲಸ ಹಿಂಸೆ ಪಟ್ಕೊಂಡು ಮಾಡಿದ್ರೆ ಅರ್ಥ ಇಲ್ಲ, ನೀವು ಬರಲೇಬೇಡಿ. ಯಾಕಂತಂದರೆ ಒಂದು 25 ದಿನ ರಿಹರ್ಸಲ್ 25 ದಿನ ರಿಹರ್ಸಲ್ಸ್ ಅಷ್ಟೇ. ನಾನು ಉಳಿದವ್ರ ಥರ ಬೆಳಗಿಂದ ರಾತ್ರಿ ತನಕ ಮಾಡಲ್ಲ. ಬೆಳಗ್ಗೆ 6:30 to 8:30 ಅಷ್ಟೇ ನಾನು ಮಾಡಿಸೋದು 25 ಡೇಸು. ಅದು ಬರೋಕ್ಕಾಗಲಿಲ್ಲ ಅಂದರೆ ಬರಬೇಡಿ. ಒಂದು ರೋಲ್ ತೊಗೊಂಡು ನೀವು ಬರಲಿಲ್ಲ ಅಂತಂದರೆ ಅಲ್ಲಿ ನೆಕ್ಸ್ಟ್ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ. ಅವ್ರದ್ದು ನಾವು ಡಮ್ಮಿ ಮಾಡಬೇಕಾಗತ್ತೆ. ಆಮೇಲೆ ಸ್ಟೇಜ್ ಮೇಲೆ ಜನ ಎಲ್ಲೆಲ್ಲಿಂದನೋ ಬರ್ತಾರೆ ಸರ್, ಎಲ್ಲೆಲ್ಲಿಂದನೋ ದುಡ್ಡು ಖರ್ಚು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ನಮ್ಮನ್ನು ನೋಡೋಕೆ ಬಂದಾಗ ನಾವು ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಉನ್ನತ ಮಟ್ಟದಲ್ಲಿ ನಾವು ಇರಬೇಕು. ಇಲ್ಲ ನಮ್ಮನ್ನ ಯಾಕೆ ನೋಡೋಕೆ ಬರಬೇಕು ಅವರು? ನಮ್ದು ಏನೇ ಟ್ಯಾಲೆಂಟಲ್ಲಿ
ನಮ್ಮ ಯೋಗ್ಯತೆ ಏನೇ ಇರ್ಬೋದು, ಅದಕ್ಕೆ ಮೋಸ ಮಾಡದೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು. ಹೌದು. ನಾನು ಇವತ್ತಿಗೂ ಆ ವಿಚಾರದಲ್ಲಿ ಮಾತ್ರ ರಾಜಿ ಆಗಲ್ಲ. ಅದು ಕೆಲವರಿಗೆ ತಪ್ಪು ಅನಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅಂಥವ್ರು ರಂಗಭೂಮಿಗೆ ಬರಬಾರ್ದು. ಆದರೆ ನಿಮ್ಮ ಫೋಕಸ್ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಯಿತು ಅಂತ ನಿಮಗೆ ಯಾವತ್ತಾರು ಅನಿಸುತ್ತಾ? ಅಂದರೆ ನಾನು ಅಟ್ ಅ ಟೈಮಲ್ಲಿ ಬೇರೆ ಬೇರೆ ಕೆಲಸವನ್ನು ಮಾಡಿದೆ, ಹೀಗಾಗಿ ಒಂದೇ ಕಡೆ ನಾನು ಫೋಕಸ್ ಮಾಡ್ಕೊಂಡು ಹೋಗ್ತೀರಿ ಇನ್ನೂ ಹೆಚ್ಚು, ಆದರೆ ಅಥವಾ ಸಿನಿಮಾದಲ್ಲೇ ಹೆಚ್ಚು ಫೋಕಸ್ ಮಾಡಿರ್ತಿದ್ರೆ, ಸಂಭಾಷಣೆಯಲ್ಲಿ ಹೆಚ್ಚು ಫೋಕಸ್ ಮಾಡ್ಕೊಂಡು ಹೋಗಿರ್ತೀರ, ಬಹುಶಃ ಸಿನಿಮಾದಲ್ಲೇ ತುಂಬ ಮೇಲೆವರೆಗೂ ಕೂಡ ಟ್ರಾವೆಲ್ ಮಾಡೋದಕ್ಕೆ ಇನ್ನೂ ಅವಕಾಶಗಳು ಜಾಸ್ತಿ ತೆರೆದುಕೊಳ್ತಿದ್ವು ಅಂತೇಳಿ. ಇಲ್ಲ, ಹಾಗೇನಿಲ್ಲ. ಯಾಕಂದರೆ ನಾನು ಬ್ಯಾಂಕ್ ಬಿಡೋ ಆಲೋಚನೆ ಯಾವತ್ತೂ ಇರಲಿಲ್ಲ ನನಗೆ. ನಾನು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ವಂಶಿ ಮಾಡಿದೆ, ಆಮೇಲೆ ಕಂಟಿನ್ಯೂಸ್ ಒಂದು ಸಿನಿಮಾಗಳು ಮಾಡಿದೆ. ತುಂಬ ಜನ ಹೇಳಿದ್ರು, ನೀವು ಹಂಗಾಗ್ಬೋದು ಹಿಂಗಾಗ್ಬೋದು ಬಿಟ್ಬಿಡು. ನಾನು ಅದೊಂದು ಮಿಸ್ಟೇಕ್ ಮಾಡಲಿಲ್ಲ. ಆಮೇಲೆ ನಂಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಬರಲ್ಲ. ಈ ಗಿನ್ಮಾದಲ್ಲಿ ನೀವೇನೇ ಮಾಡಿದ್ದ ಅಂತಂದ್ರೂ ಜೊತೆ ಭೇಟಿ ಮಾಡಬೇಕು, ಹಲೋ ಹೇಳಬೇಕು, ಪಾರ್ಟಿಗಳಿಗೆ ಹೋಗಬೇಕು, ಇದೆಲ್ಲ ಮಾಡಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಅಲ್ಲಿ ಇದಾಗೋದು. ಸೊ ನಿರ್ದೇಶಕರಿಗೆ ನಾನು ಬೇಕು ಅಂತಸ್ದಾಗ ಮಾತ್ರ ಅವಕಾಶಗಳು ಸಿಗ್ತಾಯಿದ್ವು. ಆಮೇಲೆ ಕೆಲವು ಅವಕಾಶಗಳಿಗೆ 1 ದಿನದ್ದು 2 ದಿನದೆಲ್ಲ ನಾನು ಮಾಡ್ತಾ ಇದ್ದಿರಲಿಲ್ಲ. ಟು ಬಿ ಫ್ರ್ಯಾಂಕ್ ವಿತ್ ಯು, ನನಗೆ ಅದರಲ್ಲೇ ತುಂಬ ಮೇಲೆ ಬರಬೇಕು ಅಥವಾ ವಿಲನ್ನೇ ಮಾಡ್ಕೊಂಡಿರಬೇಕು ಆ ಯಾವ ಕಾನ್ಸೆಪ್ಟು ನನಗಿರಲಿಲ್ಲ. ಆಮೇಲೆ ಈ ರಂಗಭೂಮಿ ಬಿಡೋ ಸ್ಥಿತಿಲೂ ನಾನು ಇರಲಿಲ್ಲ. ಹೇಗಾಯಿತು ಅಂತಂದರೆ ನನಗೆ ಗೊತ್ತಿಲ್ಲ ಅಂತಂದರೆ ನಾನು 3 ಮಾಡ್ಕೊಂಡು ಬಂದೆ. ಬಟ್ ಯಾವುದಕ್ಕೂ ಹೆಚ್ಚು ನಾನು ಇದನ್ನೇ ಮಾಡಿ ಹಂಗಾಗಬೇಕು ಹಿಂಗಾಗಬೇಕು ಅಂತ ಅಂದ್ಕೊಳ್ಳಿಲ್ಲ. ಎಲ್ಲೋ ಒಂದು ಕಡೆ ಅದು ನನ್ನ ತಪ್ಪು ಆಗಿರ್ಬೋದು. ಮೊನ್ನೆ ಈ ಪ್ರಮಾದದ ವಿಚಾರವನ್ನು ಆಲೋಚನೆ ಮಾಡಿದಾಗ ಬಹುಶಃ ನಾನು ತಪ್ಪು ಮಾಡಿದ್ನೇನೋ ಹೇಳಿದಾಗೆ ನಾನು ಅಲ್ಲೇ ಫುಲ್ಲು ಕಾನ್ಸಂಟ್ರೇಟ್ ಮಾಡಿದ್ದ ಅಂತಂದರೆ ನಾನು ಇವತ್ತು ಅಟ್ಲೀಸ್ಟ್ ಫೈನಾನ್ಷಿಯಲಿ ಆಗಿ ಅಲ್ಲ, ಈಗಲೂ ನಾನು ಆರಾಮಾಗಿದ್ದೀನಿ, ಇನ್ನೂ ಸ್ವಲ್ಪ ಬೆಟರ್ ಸ್ಥಿತಿಲಿ ಇರ್ಬೋದಾಗಿತ್ತೇನೋ ಅಂತ ಅನಿಸ್ಬಿಡ್ತು ನನಗೆ. ಹಂಗೆ ಅನಿಸ್ಬಾರ್ದಾಗಿತ್ತು, ಅನಿಸ್ಬಿಡ್ತು. ಯಾಕೆ ಅನ್ಸೋಂಗೆ ಮಾಡುತ್ತೆ, ಕೆಲವೊಮ್ಮೆ ಸಂದರ್ಭ ಕೂಡ ಹಾಗೆ ಅನ್ಸೋಂಗೆ ಮಾಡುತ್ತೆ ಅಂತೇಳಿ. ನನಗೇನು ತುಂಬ ಬೇಸರ ಆಗಿದ್ದು ಏನಪ್ಪ ಅಂತಂದರೆ, ನಾನು ತುಂಬ ಜನಗಳ ಜೊತೆ ವರ್ಕ್ ಮಾಡಿದ್ದೀನಿ, ತುಂಬ ಟೀಮ್ಗಳ ಜೊತೆ 100 ಶೋಗಳೆಲ್ಲ ಮಾಡಿದ್ದೀನಿ. ಯಾರು ವರ್ಕ್ ಮಾಡಿಲ್ದವ್ರ ನನ್ನ ಪಕ್ಕ ಸಪೋರ್ಟಾಗಿ ಮಾತಾಡಿದ್ರು, ನನ್ನ ಜೊತೆ ಮಾಡಿದವ್ರು ಇವ್ರು ಮಾಡಿದವರು ಒಂದು ಪ್ರಶ್ನೆ ಕೂಡ ಮಾಡಲಿಲ್ಲ. ಹಿಂಗೆ ಹೇಳ್ತೀಯ ನೀನು ಅನ್ನೋ ಪ್ರಶ್ನೆನೂ ಮಾಡಿಲ್ವಲ್ಲ. ಆವಾಗ ಅಂದ್ಕೊಂಡೆ ಇನ್ಮೇಲೆ ಹೋರಾಟ ಮಾಡಿದ್ರು ಯಾರನ್ನು ನಂಬ್ಕೊಂಡು ಮಾಡಬಾರ್ದು, ನನ್ನ ಕೈಯಲ್ಲಿ ತಾಕತ್ತಿದ್ರೆ ಮಾತ್ರ ಹೋರಾಟ ಮಾಡಬೇಕು ಅಂತ ಆವಾಗ ಅದು ನನಗೆ ತುಂಬ ಬೇಜಾರಾಗಿದ್ದು ವಿಚಾರ. ನಾಟಕದಲ್ಲಿ ಎಲ್ಲೋ ಕಡೆಯಲ್ಲಿ ಕೇಳ್ದಂಗಿದೆ ಈ ಮಾತನ್ನು, ಹೋರಾಟ ಬೇರೆಯವ್ರು ನಂಬ್ಕೊಂಡು ಮಾಡಬಾರ್ದು, ನಂಬಿಕಿದ್ರೆ ಮಾತ್ರ ಮಾಡಬೇಕು ಅಂತ ಹೇಳ್ಕೊಂಡು ಎಲ್ಲೋ ಕೇಳಿದ್ದೀನಿ ಈ ಮಾತನ್ನು. ಯಾಕೆಂದರೆ ಇದು ವಾಸ್ತವ ಕೂಡ ಅಂತೇಳಿ. ಹೌದು ಸರ್. ನಾವು ಯಾರನ್ನೂ ನಂಬ್ಕೊಂಡು ಹೋರಾಟ ಮಾಡೋಕ್ಕೆ ಹೋದರೆ ಕಡೆಗೆ ನಡುವಿನಲ್ಲಿ ಬಿಟ್ಟು ಹೋದಾರು ಅಂತ ಕೂಡ ನಾವೇ ಮಾಡಬೇಕು. ನಮಗೆ ಬ್ಯಾಕಪ್ ಇದ್ದರೆ, ನಮಗೆ ಕಡೆ ತನಕ ನಿಂತ್ಕೋತೀನಿ ಅನ್ನೋದು ಗೊತ್ತಿದ್ದರೆ ಮಾತ್ರ ಮಾಡಬೇಕು ಸರ್. ಯಾವುದೇ ಫೀಲ್ಡಲ್ಲಾಗಲಿ, ಅದು ನಾಟಕದಲ್ಲಾಗ್ಬೋದು, ಸಿನಿಮಾದಾಗಲ್ಬೋದು, ಅಥವಾ ಒಂದು ನಾವು ವರ್ಕ್ ಮಾಡೋ ಜಾಗದಲ್ಲಾಗ್ಬೋದು. ಕೆಲವೊಂದು ಸತಿ ಕೆಲವೊಂದು ವಿಚಾರಗಳಿಗೋಸ್ಕರ ನಮ್ಮ ಜೊತೆಲಿರೋರು ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಆಗದೆ ಹೋಗ್ಬಿಡ್ಬೋದು. ಹಾಗಾಗಿ ನಾವು ನಂಬ್ಕೊಳ್ಳೋದೇ ನಮ್ಮ ಪಾಡಿಗೆ ನಮ್ಮ ದಾರಿಯಲ್ಲಿ ನಾವು ಹೋಗೋದು ಭಾಳ ಒಳ್ಳೆಯದು ಅಂತ ಒಂದು ಬುದ್ಧಿ ಕಲಿತೆ. ಇದು ಅನುಭವದಿಂದ ಬಂದಿರುವ ವೇದ ಅಂತ. ಹೌದು ಸರ್. ಆದರೆ ಯಾಕೆಂದರೆ ನಿಮ್ಮನ್ನು ನಾನು ಸಿನಿಮಾದ ವಿಚಾರದಲ್ಲಿ ಕೇಳೋದು, ಯಾಕಂದರೆ ವಿಲನ್ ವಿಚಾರಕ್ಕೆ ಸಂಬಂಧಪಟ್ಟ ಸಾಮಾನ್ಯವಾಗಿ ಪ್ರೇಕ್ಷಕನ ಕಣ್ಣಲ್ಲಿ ನಾನಾ ರೀತಿಯ ಕಲ್ಪನೆಗಳಿರ್ತವೆ. ಆದರೆ ಕಾಲಾಂತರದ ಒಳಗಡೆ, ವಿಶೇಷವಾಗಿ 2000 ಇಸ್ವಿಯ ನಂತರದ ವರ್ಷಗಳಲ್ಲಿ ಬರ್ತಾ 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 ವಿಲನ್ನ ಒಂದು ದೊಡ್ಡ ಸ್ವರೂಪವು ಕೂಡ ನೋಡಿದ್ವಿ. ಇಲ್ಲ, ವಿಲನ್ ಅನ್ನುವಂಥದ್ದು ಒಂದು ಅದ್ಭುತ ಕ್ಯಾರೆಕ್ಟ್ರು, ಅದನ್ನು ಅದ್ಭುತವಾಗಿ ನಿಭಾಯಿಸಬೇಕು ಅಲ್ವಂತಹ ಕ್ಯಾರೆಕ್ಟರ್ಗಳಿದ್ದಾಗ ಅದು ಇನ್ನೂ ಅದ್ಭುತವಾಗಿ ಬರುತ್ತೆ ಅನ್ನೋಂಥದ್ದು. ಅಂಥದ್ರಲ್ಲಿ ತಾವು ಒಬ್ಬ ಪ್ರಮುಖ ಆರ್ಟಿಸ್ಟ್ ಆಗಿ ಕೂಡ ಕಾಣಿಸ್ಕೊಂಡಂಥವ್ರು. ಬಹುಶಃ ಆ ಅವಕಾಶಗಳ ನೀವು ಇದಕ್ಕೆ ಒಂದು ಕಡೆ ರಂಗಭೂಮಿ, ಇನ್ನೊಂದು ಕಡೆ ಸಿನಿಮಾ, ಇಲ್ಲಿ ರಂಗಭೂಮಿಯನ್ನು ನೀವು ಬಿಡೋಕ್ಕಾಗುತ್ತಾ ಇಲ್ಲ ಅನ್ನುವಂಥ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಬಹುತೇಕ ಅದರ ಜೊತೆಗೆ ಅಟ್ಯಾಚ್ಮೆಂಟ್ ಇತ್ತು. ಹಾಗಾಗಿ ಈ ಕಡೆ ಇದರಲ್ಲೂ ಕೂಡ ಜಾಸ್ತಿ ಟ್ರಾವೆಲ್ ಮಾಡಲಿಲ್ವೇನೋ ಅಂತ. ಜೊತೆಗೆ ಕೆಲಸವನ್ನು ಬಿಡಬಾರ್ದು ಅನ್ನುವಂಥ ಒಂದು ಮಧ್ಯಮ ವರ್ಗದವರ ಸಾಮಾನ್ಯ ಮನಸ್ಥಿತಿ ಅದು. ಯಾಕಂದರೆ ಅದು ಬಿಟ್ಟರೆ ಕೆಟ್ಟವು ಅನ್ನುವಂತಹ ಯೋಚನೆಯೂ ಕೂಡ ಇದ್ದೇ ಇರುತ್ತೆ. ಇವೆಲ್ಲವೂ ಕೂಡ ಹೇಗೆ ಜೀವನಾನುಭವಗಳು ನಿಮ್ಗೆ ಈಗ ಅನಿಸುತ್ತೆ ಇವುಗಳನ್ನು ನೋಡಿದಾಗ? ಈ ವಿಲನ್ ರೋಲ್ಗಳು ಕನ್ನಡದಲ್ಲಿ ಏನು ಗೊತ್ತಾ, ಡೆವಲಪ್ ಮಾಡೋದಿಲ್ಲ. ಒಂದು ಲೆವೆಲಿಗೆ ಬರುತ್ತೆ, ನಿಲ್ಲಿಸ್ಬಿಡ್ತಾರೆ ಅಷ್ಟೇ. ನಿಮಗೆ ಅಲ್ಲಿ ಮತ್ತು ಹೊಸ ಥರಲ್ಲೂ ಆಲೋಚನೆ ಮಾಡಲ್ಲ. ಕೆಲವರು ಮಾತ್ರ ಮಾಡ್ತಾರೆ ಅಷ್ಟೇ ಹೊರತು. ಈಗ ತಮಿಳು, ತೆಲುಗಲ್ಲಿ ವಿಲನ್ಗಳನ್ನು ಒಂದು ಹೀರೋ ಲೆವೆಲಿಗೆ ಡೆವಲಪ್ ಮಾಡ್ತಾರೆ. ಅದು ಜೈಲರ್ ಎದುರುಗಡೆ ಇರುವಂತಹ ವಿಲನ್ನು, ಹೌದು, ಕ್ಯಾರೆಕ್ಟರ್ ನೋಡಿದಾಗ ಇಲ್ಲಿ ಮಾಡಲ್ಲ. ಇಲ್ಲಿ ನಾನು ಅನುಭವ ಮಾಡಿದೆ. ಹಾಗಾಗಿ
ಎಲ್ಲ ಅಷ್ಟೇ, ಒಂದಷ್ಟು ಹಾರಾಟ, ಕಡೆಗೆ ಒಂದಷ್ಟು ಹೊಡೆದಾಟ, ಏಟ್ ತಿನ್ಕೊಂಡು ಇಷ್ಟಕ್ಕೆ ಸೀಮಿತ ಆಗ್ತಾ ಇರೋದ್ರಿಂದ ಅದರಿಂದ ಆಚೆ ಬರಬೇಕು ಅಂತ ನಾನು ತುಂಬ ಕಾನ್ಷಿಯಸ್ ಆಗಿಯೇ ಆಚೆ ಬಂದು ನಾನು ಹ್ಯೂಮರ್ ಸಂಬಂಧಪಟ್ಟಿದ್ದು, ಆಮೇಲೆ ಎಮೋಷ್ನಲ್ ಸಂಬಂಧಪಟ್ಟಿದ್ದು ರೋಲ್ಗಳು ಮಾಡಿ ಒಂದು ಪರ್ಟಿಕ್ಯುಲರ್ ಆದ ಒಂದು ಇಮೇಜಿಗೆ ನಾನು ಅಂಟ್ಕೊಳ್ಬಾರ್ದು ಅಂತಲೇ ನಾನು ಮಾಡಿದೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯದು, ಒಂದು ರೀತಿಯಲ್ಲಿ ಕೆಟ್ಟದ್ದು. ಈಗ ಒಂದೇ ರೀತಿ ಇವಾಗ ಸಾಧು ಕೋಕಿಲ ಅವರಾಗ್ಬೋದು, ಅಥವಾ ಇನ್ಯಾರೋ ಒಬ್ರು ನೋಡಿದಾಗ ನಿಮ್ಗೆ ಏನಿಸುತ್ತೆ, ಫಸ್ಟೇ ಆಡಿಯನ್ಸಿಗೆ ಸೆಟ್ಲಾಗಿ ಬಂದ್ಬಿಟ್ಟಿರ್ತಾರೆ. ಸಾಧು ಕೋಕಿಲ ಅವರು ಅಲ್ಲಿ ಏನೂ ಮಾಡೋದು ಬೇಡ, ಆಗಲೇ ಹೋಗೋಕೆ ಶುರು ಮಾಡಿಬಿಟ್ಟಿರ್ತಾರೆ. ಅದೊಂಥರ ಅಡ್ವಾಂಟೇಜು. ಹೌದು. ಅದು ನೀವು ಬೇರೆ ಏನಾದ್ರು ಟ್ರೈ ಮಾಡ್ತೀನಿ ಅಂತ ಹೊರಟಾಗ ಅದೇ ಡಿಸ್ಅಡ್ವಾಂಟೇಜ್ ಆಗೋಗ್ಬಿಡುತ್ತೆ. ಆ ಒಂದು ಇದಕ್ಕೆ ಸಿಕ್ಕಾಕೋಬಾರ್ದು ಅಂತಂದ್ಬಿಟ್ಟು ನಾನು ಬೇರೆ ಅಂತ ಆಲೋಚನೆ ಮಾಡ್ಕೊಂಡು ಬಂದೆ. ಅದೇ ಹೇಳಿದ್ನಲ್ಲ, ಕೆಲವೊಮ್ಮೆ ಅದು ನಮಗೆ ಅದು ಹೊಡೆತನೂ ಬೀಳುತ್ತೆ, ಅದು ಆವಾಗ ಇದಾಗುತ್ತೆ. ಬಟ್ ಏನಪ್ಪ ಅಂತಂದರೆ ಈ ಎಲ್ಲ ಇದ್ರುಗಳಿಂದ ನಮಗೆ ಫೈನಾನ್ಷಿಯಲಿ ಏನು ಸಿಗುತ್ತೋ ಅನ್ನೋದಕ್ಕಿಂತ ಮಾನಸಿಕವಾಗಿ ನಮಗೇನು ತೃಪ್ತಿ ಸಿಕ್ತು ಅನ್ನೋದು ಭಾಳ ಮುಖ್ಯ. ಆ ತೃಪ್ತಿ ಎಲ್ಲಿ, ಎಷ್ಟು, ಹೇಗೆ ಸಿಕ್ತೆ ಅನ್ನೋದ್ರ ಮೇಲೆ ನಾನು ಉಳಿದೆಲ್ಲ ನನ್ನ ಕೆಲಸಗಳನ್ನು ನಾನು ಮ್ಯಾನೇಜ್ ಮಾಡ್ಕೊಂಡು ಹೋದೆ. ರಂಗಭೂಮಿಯ ರಿಹರ್ಸಲ್ಸ್ಗೋಸ್ಕರ ಸಿನಿಮಾಗಳು ಬಿಟ್ಟಿದ್ದೀನಿ. ಮೂಕಜ್ಜಿಯ ಕನಸುಗಳು ಪಿ ಶೇಷಾದ್ರಿ ಅವ್ರು ಸಿನಿಮಾ ಮಾಡೋಕ್ಕೆ ಹೊರಟಾಗ ನಾನೇ ಇದ್ದಿದ್ದು. ಆದರೆ ನನ್ನ ಕರ್ಮಕ್ಕೆ 2 ಹೊಸ ನಾಟಕಗಳು ಅನೌನ್ಸ್ ಮಾಡಿಬಿಟ್ಟಿದ್ದೆ. ಅಕ್ಟೋಬರು 19, 20 ಹೊಸ ನಾಟಕಗಳು. ಇವ್ರದ್ದು 10ನೇ ತಾರೀಕು ಆದ್ರೂ ನನಗೆ ಡೇಟ್ ಹೇಳ್ತಾ ಇಲ್ಲ. ಏನು ಮಾಡೋಕ್ಕೆ ಗೊತ್ತಾಗದೆ ನಾನು ಆಫ್ ಮಾಡ್ಕೊಂಡು ಆಚೆ ಬಂದ್ಬಿಟ್ಟೆ. ಆಮೇಲೆ ಅರವಿಂದನ್ ಹಾಕೊಂಡು ಮಾಡಿದ್ರು ಅವರು. ಪಾಪ ಅವ್ರು ಬೇಜಾರು ಮಾಡ್ಕೊಂಡ್ರು ಏನೋ. ಅವ್ರಿಗೆ ಎದುರು ಸಿಕ್ಕಿದಾಗೂ ಸಾರಿ ಕೇಳಿದೆ. ನೋಡಿ, ಇಂಥ ಒಂದು ಅವಕಾಶವನ್ನು ನಾನು ಯಾಕೆ ದುಡ್ಡು ಕಟ್ಬಿಟ್ಟಿದ್ದೀನಿ, 1 ತಿಂಗಳು ರಿಹರ್ಸಲ್ಸ್ ಮಾಡಿಬಿಟ್ಟಿದ್ದೀನಿ. ಅಷ್ಟು ಜನ ಆರ್ಟಿಸ್ಟಿಗೆ ಏನು ಹೇಳಿ ನಾನು. ಆಮೇಲೆ ಅವ್ರನ್ನ ಚೂರು ನನಗೆ ಸ್ವಲ್ಪ ಬೇಗ ಕೊಟ್ಟಿದ್ರು ಏನೋ ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಅವ್ರಿಗೂ ಏನೋ ಸಾಧ್ಯ ಆಗಲಿಲ್ಲ ಆ ಟೈಮಲ್ಲಿ. ಅಂಥ ಅವಕಾಶಗಳು ನಾನು ಕಳ್ಕೊಳ್ಬೇಕಾಗಿ ಬಂತು. ಕೆಲವೊಮ್ಮೆ ಅದು ತುಂಬ ಬೇಜಾರು ಆಗುತ್ತೆ, ಅಂಥದ್ದೊಂದು ಮಹತ್ವದ ಅವಕಾಶಗಳನ್ನು ಕಳ್ಕೊಂಡಲ್ಲ ಅಂತ. ಅದೇ ಸಮಯದಲ್ಲಿ ಗಂಗಾವತರಣ, ಮೈಸೂರು ಮಲ್ಗೆ ಎಲ್ಲ ನೋಡಿಕೊಂಡು ಮೊನ್ನೆ US ಹೋಗಿದ್ದೆ ನಾನು ಫೆಬ್ರವರಿ ತಿಂಗಳಲ್ಲಿ. ನಾಟಕ ಚೈತ್ರ ಅಂತ ತಗೊಂಡು 2ನೇ ಬಾರಿ ಕರೆಸಿದ್ರು. ಮೈಸೂರು ಮಲ್ಗೆ 45 ಜನ ಕಲಾವಿದರ ಜೊತೆಗೆ 25 ದಿನ ಪ್ರಾಕ್ಟೀಸ್ ಮಾಡಿಕೊಂಡು 4 ಶೋ ಮಾಡಿದ್ವಿ. ಲಾಸ್ ಏಂಜಲ್ಸಲ್ಲಿ ನಮ್ಮ ಇವ್ರು ಬಂದರು, ನಮ್ಮ ರಾಜತಾಂತ್ರಿಕ ಅಧಿಕಾರಿ ಬಂದಿದ್ರು. ಅವರು ಕನ್ನಡದವರು. ನಮ್ಮ ಖುಷಿಗೆ 3 ಅವರ್ ಇದ್ದು 2 ಅವರ್ ನಾಟಕ ನೋಡಿ ಅವ್ರು ಎಷ್ಟು ಖುಷಿಯಾಗಿಂದ ನಾನು ಕಾರ್ಡ್ ಕೊಟ್ಟರು ಅವ್ರು ನನಗೆ. ಓಕೆ. ಆಮೇಲೆ ಎಂತೆಂಥವ್ರು ನನ್ನ ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಬೇಕಾದ್ರೆ ಆ ತೃಪ್ತಿ, ಇದ್ರ ಮಟ್ಟವೇ ಬೇರೆ. ಅದಕ್ಕೆ ಏನು ಬೆಲೆನೇ ಕಟ್ಟಕ್ಕಾಗಲ್ಲ ಸರ್. ಬೇರೆ ದೇಶಗಳಲ್ಲಿ ನಾಟಕಗಳನ್ನು ಮಾಡಿದ್ರಿ, ಹಿಂಗೆ ಎಷ್ಟು ಮಟ್ಟಿಗೆ ಅಲ್ಲಿ ನಿಮಗೆ ರೆಸ್ಪಾನ್ಸಸ್? ಚೀನಾದಲ್ಲಿ ಹೋಗಿ ಮಾಡಿದ್ರಿ ನೀವು? ಬೇರೆ ಚೀನಾದಲ್ಲಿ ಮಾಡಿದ್ರಿ? ಇಲ್ಲ ನೋಡಿದ್ರೆ ನಾನು ಜರ್ಮನಿಯಲ್ಲಿ ಜರ್ಮನಿಯಲ್ಲಿ ಮಾಡಿದ್ರಿ. ಅವುಗಳಲ್ಲಿ ಮಾಡಿದಾಗ ಹಿಂಗೆ ಯಾವ ಸ್ವರೂಪದ ಒಂದು ಅನುಭವಗಳಲ್ಲಿ ಸಿಗ್ತವೆ ಅಂತ ಹೇಳ್ಕೊಂಡು? ಬಟ್ ಕನ್ನಡಿಗರೇ ಎಲ್ಲೋದ್ರು ಕನ್ನಡಿಗರೇ. ಸೊ ಹಾಗಾಗಿ ನಮಗೆ ಅವರು ಅಮೆರಿಕಾಗೆ ಹೋದಾಗಲೂ ನಮಗೇನು ಬೇರೆ ಯಾರ ಜೊತೆ ಮಾಡ್ತಿದ್ವಿ ಅಂತ ಅನಿಸ್ಲಿಲ್ಲ. ಅವರು ತುಂಬ ಡಿಸಿಪ್ಲಿನ್ಡ್ ಆಗಿ, ಡೆಡಿಕೇಟೆಡ್ ಆಗಿ ನಾಟಕ ಮಾಡ್ತಿದ್ರು. ಯಾವುದೋ ಅಕ್ಕ ಇದರಲ್ಲೋ ಅಥವಾ ಇನ್ಯಾವುದೋ ಆ ಥರ ಸಮಾರಂಭಗಳಲ್ಲಿ ಮಾಡಿದವರಲ್ಲ, ಎಕ್ಸ್ಕ್ಲೂಸಿವ್ಲಿ ನಾಟಕ. ಆಮೇಲೆ ಅದಕ್ಕೋಸ್ಕರನೇ ಪ್ರಿಪ್ರೇಷನ್ನು, ಅದಕ್ಕೋಸ್ಕರ ಟಿಕೆಟ್ ಮಾರಾಟ, ಎಲ್ಲ ಹೌಸ್ಫುಲ್ ಶೋಸ್ಗಳು. ಮತ್ತು ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಒಳ್ಳೊಳ್ಳೆ ಕೆಲಸಗಳಿರೋರು, ಡಾಕ್ಟರ್ಗಳು, ಇಂಜಿನಿಯರ್ಸ್ಗಳು ಎಲ್ಲ ಅಂಥವರೇ ಇದ್ದಿದ್ದು. ನಾಟಕಕ್ಕೆ ಮಾಡೋಕ್ಕೆ ಬಂದವರು ಅಂಥವರೇ ಎಲ್ಲ ಇದ್ದಿದ್ದು. ಅವ್ರುಗಳು ಶ್ರದ್ಧೆಯಿಂದ ಎಲ್ಲ ಮದುವೆ ಆದವರು, ಅವರೆಲ್ಲ 25 ದಿನ ಡ್ಯಾನ್ಸ್ಗಳು ಕಟ್ಕೊಂಡು, ಹಾಡುಗಳು ಕಟ್ಕೊಂಡು, ಅವ್ರಿಗೆ ಮತ್ತೆ ಭಾಷೆ ಜೊತೆಗೆ ತಿರ್ಗಾ ಈ ನಾಟಕದ ಮೂಲಕ ಮತ್ತೆ ಬೆಸ್ಗೆ ಸಿಗ್ತಿದೆ ಅವ್ರಿಗೆ. ಆ ತೃಪ್ತಿ, ಆ ಖುಷಿನ ನಿಮ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಮೂಮೆಂಟು ಅಲ್ಲಿದ್ದು ಅನುಭವಿಸಿದ್ರೇ ಗೊತ್ತಾಗೋದು. ಅದೆಷ್ಟು ಜನ ಬಂದ್ಬಿಟ್ಟು ನನ್ನ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಟ್ಟು ನನಗನ್ನಿಸ್ತು, ನಾನು ಏನು ಅಂತಂದ್ಬಿಟ್ಟು ನನ್ನ ಜೊತೆ ಇಷ್ಟೊಂದು ತೆಗೆಸ್ಕೊತಾ ಇದ್ದಾರೆ. ಆಫ್ಟರ್ ಆಲ್ ಒಂದು ನಾಟಕ ಮಾಡಿದೆ ಅಷ್ಟೇ ನಾನು ಅಂತ. ನೋಡಿ, ಆ ಒಂದು ಒಳ್ಳೆಯ ವಿಚಾರವನ್ನು ನೋಡಿದ ಮೇಲೆ ಒಬ್ಬ ವ್ಯಕ್ತಿಗೆ ಸಿಗುವಂತಹ ಒಂದು ಆನಂದವೋ ಅಥವಾ ಒಂದು ಸಮಾಧಾನದ ಅಳತೆಯನ್ನು ಯಾವ ಮಾನದಂಡದಿಂದಲೂ ಅಳೆಯೋದಕ್ಕಾಗಲ್ಲ. ಅದೊಂದು ವಿಶಿಷ್ಟವಾದ ವಿಷಯ. ಅಂತಹದ್ದು ಒಂದು ಅನುಭೂತಿಯನ್ನು ಕೊಡುವಂತಹ ಸಾಮರ್ಥ್ಯವನ್ನು ದೇವರು ನನಗೆ ಕೊಟ್ಟಿದ್ದಾನಲ್ಲ. ಎಂಬತ್ತರ ದಶಕ ಕನ್ನಡದ ರಂಗಭೂಮಿಯ ಪಾಲಿಗೆ 70ರ ದಶಕವನ್ನು ನಾವು ವಿಶೇಷವಾಗಿ ಅದೊಂದು ಸುವರ್ಣಯುಗ ಅಂತ ಹೇಳ್ತೀವಿ. ಆ ಕಾಲದಲ್ಲಿ ಇಲ್ಲಿ ನಡೆದಂತಹ ಬೀದಿ ನಾಟಕಗಳ ಪರಂಪರೆ
80ರ ದಶಕದಲ್ಲಿ ಅದು ಮತ್ತೊಂದು ಸ್ವರೂಪದಲ್ಲಿ ಬೆಳೆದಂತಹ ರೀತಿ, ಬಿ ವಿ ಕಾರಂತರ ಕಾರಣದೊಂದಿಗೆ ಅದು NSD ಕಲಿತು ಬಂದಂತಹ ನಮ್ಮ ನಿರ್ದೇಶಕರುಗಳು, ಅದು ಪ್ರಸನ್ನ ಅವರಿರ್ಬೋದು, ಇವರೆಲ್ಲರ ಪರಂಪರೆ ಕಟ್ಟಿಕೊಟ್ಟಂಥ ಪರಂಪರೆ ಇದು ಬಹಳ ದೊಡ್ಡ ಮಟ್ಟದ. ಬಹುಶಃ ತಾವು 80ರ ದಶಕದ ಅಂತ್ಯದ ವೇಳೆಗೆ ನೀವು 80ರ ದಶಕದ ಆರಂಭದಲ್ಲಿ ನಾಟಕದ ಜೊತೆಗೆ ತೊಡಗಿಸ್ಕೊಂಡಂಥವ್ರು. ಆ ಕಾಲದ ನಾಟಕದ ಮತ್ತು ಆವಾಗಿನ ಸಿಗ್ತಾ ಇದ್ದಂಥ ರೆಸ್ಪಾನ್ಸಿಗೂ ಇವಾಗ ನಾಟಕದ ಅನುಭವಗಳಿಗೂ ಏನು ನಿಮ್ಮ ಕಳೆದ 40 ವರ್ಷಗಳ ಟ್ರಾವೆಲನ್ನು ನೀವು ಮೆಲುಕು ಹಾಕಿದ್ರಿ, ಹೆಂಗೆ ಅನಿಸುತ್ತೆ? ಆವಾಗ ನಮಗೆ ರಂಗಭೂಮಿಗೆ ಮುಖ್ಯವಾದ ಜೀವನಾಡಿ ರವೀಂದ್ರ ಕಲಾಕ್ಷೇತ್ರ. ಹೌದು, ರವೀಂದ್ರ ಕಲಾಕ್ಷೇತ್ರವೇ ಇದು. ಅದನ್ನು ಬಿಟ್ಟ ಅಂದರೆ ನಮಗೆ ಬೇರೆ ಎಲ್ಲೂ ಅಂಥ ಥಿಯೇಟ್ರ್ಗಳಿರಲಿಲ್ಲ. ADA ರಂಗಬಂದಿಂದ ಒಂದಿದ್ದು ಬಿಟ್ಟರೆ ಅಂದರೆ ಬೇರೆ ನಾಟಕಗಳು ಮಾಡೋದಕ್ಕೆ ಬೇರೆ ಜಾಗ ಇರಲಿಲ್ಲ. ಬಿಟ್ಟರೆ ಬೇರೆ ಕರ್ನಾಟಕದ ವಿಧ ವಿಧ ಭಾಗಗಳಲ್ಲಿ ಹೋಗ್ಬೋದಾಗಿತ್ತು. ಆ ಸಂದರ್ಭದಲ್ಲಿ ಮಾಡ್ತಿದ್ದ ಡೈರೆಕ್ಟ್ರುಗಳು ಬಿ ವಿ ಕಾರಂತರು ಹೋದರು ಬಿಡಿ. 80 ಆದಮೇಲೆ ಅವರು 76, 74, 75 ದೊಡ್ಡ ಒಂದು ಫೆಸ್ಟಿವಲ್ ಆಯಿತು. ಜೋಕುಮಾರ ಸ್ವಾಮಿ, ಈಡಿಪಸ್ಸು ಮತ್ತು ತುಗುಲಕ್ ಯಾವುದೋ ನಾಟಕ ಮಾಡಿ ಕನ್ನಡ ರಂಗಭೂಮಿಗೆ ಒಂದು ವಿಚಿತ್ರವಾದ ಸಂಚಲನವನ್ನು ಕೊಟ್ಟು ಹೋದರು. ಆ ನಾಟಕಗಳೆಲ್ಲ ಆಮೇಲೆ ತುಂಬ ಹೆಸರು ಮಾಡ್ತಾ ಹೋಯಿತು. ಆ ಸಂದರ್ಭದಲ್ಲೇ ಹೊಸ ನಾಟಕ ನಿರ್ದೇಶಕರು ಶ್ರೀನಿವಾಸ ಪ್ರಭುಗಳು ಬಂದರು, ಅಲ್ಲ ಅಶೋಕ್ ಬಾದರ್ದಿನಿಯವ್ರು ಬಂದು, ಜಯಶ್ರೀ ಅವರು ಅವ್ರದ್ದೊಂದು ಸ್ಟೈಲಲ್ಲಿ ಅವ್ರು ಮಾಡ್ತಿದ್ರು, CG ಕೃಷ್ಣಸ್ವಾಮಿಯವರು ಅವ್ರದ್ದೊಂದು ಸ್ಟೈಲಲ್ಲಿ ಅವ್ರು ಮಾಡ್ತಿದ್ರು, R ನಾಗೇಶ್ ಅವರಿದ್ದರು. ಈ ಥರ ಅದ್ಭುತವಾದ ನಾಗಾಭರಣ ಅವರಿದ್ದರು, ಅದ್ಭುತವಾದ ನಿರ್ದೇಶಕರಿದ್ದು, ಅದ್ಭುತವಾದ ಬರಹಗಾರರಿದ್ದರು. ಇವರಲ್ಲಿ ಬಹಳಷ್ಟು ಜನ ತಾವೇ ನಾಟಕ ಬರೀತಿದ್ದವರು. CR ಸಿಂಹ ಅವರು ವೇದಿಕೆ ಮತ್ತು ನಟರಂಗದ ಮೂಲಕ ಅವರು ಅದ್ಭುತವಾದ ಪ್ರಯೋಗಗಳನ್ನು ಮಾಡ್ತಾಯಿದ್ರು. ಎಂತೆಂಥ ನಾಟಕಗಳು ಸರ್ ಬರ್ತಾಯಿದ್ದು. ತುಗಲಕ್ಕು ಬಂತು, ಮತ್ತು ನಮ್ಮ ಉದ್ಭವ ಮಾಡಿದ್ರು, ಸಂಗ್ಯಾಬಾಳ್ಯ ಮಾಡಿದ್ರು, ಜೋಕುಮಾರ್ ಸ್ವಾಮಿ ಮಾಡಿದ್ರು, ಕರಿಮಾಯಿ ಮಾಡಿದ್ರು, CGK ಅವರು ಶೇಕ್ಸ್ಪಿಯರ್ನ ಸ್ವಪ್ನನೋಕೆ ಮಾಡಿದ್ರು. ಎಂತೆಂಥ ಮತ್ತು ಕಾಲಜ್ಞಾನಿ ಕನಕ ಅದ್ಭುತವಾದ ನಾಟಕಗಳೆಲ್ಲ ಬರ್ತಿದ್ವು. ಜನ ನೈಟ್ ಶೋ ಎಲ್ಲ ನಿಂತ್ಕೊಂಡು ಮಾಡ್ತಿದ್ರು. ಅಲ್ಲಿ ತನಕ ಗೇಟ್ ತನಕ ಜನ ಕ್ಯೂ ನಿಂತಿದ್ರು. ಯಾಕೆ ಅಂತಂದರೆ ಬೆಂಗಳೂರಾಗ ಬೆಳೆದಿರಲಿಲ್ಲ ಅಷ್ಟೊಂದು. JC ರೋಡ್ಗೆ ಬರೋದಕ್ಕೆ ಏನು ಕಷ್ಟ ಆಗ್ತಿರ್ಲಿಲ್ಲ ಆವತ್ತಿನ ದಿನ, ಆಯಿತಾ. ಆವತ್ತು ಟೆಲಿವಿಷನ್ ಬಂದಿರಲಿಲ್ಲ, ಸೀರಿಯಲ್ಗಳು ಅನ್ನೋದು ಬಂದಿರಲಿಲ್ಲ. ಸೊ ಜನಕ್ಕೆ ನಾಟಕ ಬಿಟ್ಟು ನೆಕ್ಸ್ಟ್ ಆಪರ್ಚುನಿಟಿ ಇದ್ದಿದ್ದೆ ಸಿನಿಮಾಗಳಿದ್ದಿದ್ದು. ಜನಕ್ಕೆ ಆ ಥರ ಇಲ್ಲಿಂದ ಮನೆಗೆ ಹೋಗೋದಕ್ಕೆ, ಮನೆಯಿಂದ ಬರೋದಕ್ಕೆ ಇಷ್ಟೊಂದು ಟ್ರಾಫಿಕ್ಕು, ಆ ಜಂಜಾಟಗಳಿರಲಿಲ್ಲ. ಸೊ ಹಾಗಾಗಿ ನೆಮ್ಮದಿಯಿಂದ ಬರ್ತಿದ್ರು, ಖುಷಿಯಾಗಿ ಎಂಜಾಯ್ ಮಾಡ್ತಿದ್ರು. ಟಿಕೆಟ್ ಶೋಗಳಿಗಿಂತ ಹೆಚ್ಚಾಗಿ ಯಾವುದೋ ಫೆಸ್ಟಿವಲು, ಏನೋ ಇದು ಒಂದೊಂದು ನಾಟಕ 100 ಶೋ, ಏನು ಊರೆಲ್ಲ ಸುತ್ಕೊಂಡು ಬರ್ತಿದ್ರು. ಪಬ್ಲಿಕ್ ಸೆಕ್ಟರ್ ಆವಾಗ ಭಾಳ ಆರೋಗ್ಯಕರವಾಗಿತ್ತು. ITI, HAL, HMT, NGF, ಕಿರ್ಲೋಸ್ಕರು, ಕಾರ್ಪೊರೇಷನ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಮೇಲೆ ಕರ್ನಾಟಕ ಇದು ಸಚಿವಾಲಯ, ಡೆಕ್ಕನ್ ಹೆರಾಲ್ಡ್. ಎಷ್ಟು ಸರ್ ಒಂದು ನಾಟಕ ಸ್ಪರ್ಧೆ ಬಂದರೆ 60 ನಾಟಕಗಳಿರ್ತಿದ್ವು ಸರ್. ಅದರಲ್ಲಿ 40 ನಾಟಕ ಈ ಸಂಸ್ಥೆಗಳಿಂದ ಬರ್ತಾಯಿದ್ವು. ಅಷ್ಟು ಎಲ್ಲರಿಗೂ ಇದು ಕೊಡ್ತಾಯಿದ್ರು. 90s ಆದ್ರ ಮೇಲೆ ಇದೆಲ್ಲ ಕಟ್ಟಾಗ್ತಾ ಬಂತು. ಪಬ್ಲಿಕ್ ಸೆಕ್ಟ್ರ್ ಒಂದೊಂದೇ ಮುಚ್ಕೊಂಡು ಬಂತು. 2006 ತನಕ ನಾವು ಬ್ಯಾಂಕ್ಗಳಲ್ಲಿ ವರ್ಷ ನಾವು ಕಾಂಪಿಟೇಷನ್ಸ್ಗೆ ಹೋಗ್ತಿದ್ವಿ. 2006 ತನಕ ನಾಟಕಗಳು, ಸಂಗೀತ ಸ್ಪರ್ಧೆ, ಕ್ರೀಡಾ ಸ್ಪರ್ಧೆ ಎಲ್ಲವನ್ನು IBS ಸ್ಟಾಪ್ ಮಾಡಿಬಿಡ್ತು. ಸೊ ಬೇರೆ ಆಪರ್ಚುನಿಟೀಸೇ ಇಲ್ಲ, ಹಂಗಾಗೋಗ್ಬಿಡ್ತು. ಸೊ ಹಾಗಾಗಿ ಅದು ರಂಗಭೂಮಿ ಮೇಲೆ ಏಟ್ ಬಿದ್ದು. ಅದೇ ಟೈಮಲ್ಲಿ ಕರೆಕ್ಟಾಗಿ ಸೀರಿಯಲ್ಗಳು ಸ್ಟಾರ್ಟ್ ಆಯ್ತಲ್ಲ, ಭಾಳಷ್ಟು ಮೇಜರ್ ಜನ ಕಲಾವಿದರು ಅವರು ಇವರು ಎಲ್ಲ ಹೊಟ್ಟೋದ್ರು. ಅದ್ಯಾವುದು ಬರಲಿಲ್ಲ ಅಂತಂದರೆ ಇದು ಆರೋಗ್ಯಕರವಾಗೇ ಇರ್ತಿತ್ತು. ಆದರೆ ಈಗಲೂ ಕೂಡ ಒಳ್ಳೆಯ ನಾಟಕಗಳು, ಅಂದರೆ ಪ್ರಸಿದ್ಧ ನಾಟಕಗಳನ್ನು ಈಗಲೂ ಕೂಡ ಇತ್ತೀಚೆಗೆ ಹಯವದನ ನಾಟಕ ನೋಡೋದಕ್ಕೆ ಹೋದಾಗಲೂ ಕೂಡ ಅದೇ ಅನ್ನಿಸ್ತಾ ಇತ್ತು. ಹಯವದನ ನಾಟಕವನ್ನು ಪ್ರದರ್ಶನದ ಸಮಯದಲ್ಲಿ ಇಡೀ ಕಲಾಕ್ಷೇತ್ರ ಹೌಸ್ಫುಲ್ ಆಗಿ ಇದ್ದಿತ್ತು. ಈ ರೀತಿ ಅನೇಕ ನಾಟಕಗಳ ಸಂದರ್ಭಗಳಲ್ಲಿ ಹೌಸ್ಫುಲ್ ಆಗುವಂಥದ್ದು ಈಗಲೂ ಕೂಡ ನಾಟಕಕಾರರ, ಕೆಲವು ನಿರ್ದಿಷ್ಟ ನಾಟಕಕಾರರ ಕಾರಣಕ್ಕಾಗಿ ಕೂಡ ಜನ ಬರ್ತಾನೆ ಇಲ್ಲ ಅಂತೇಳಿ ಏನಲ್ಲ, ಬರ್ತಾರೆ, ಬಟ್ ಕಂಟಿನ್ಯೂಸ್ ಆಗಿ ಬರ್ತಾ ಇಲ್ಲ ಅನ್ನುವಂಥದ್ದೊಂದು ಸಮಸ್ಯೆ ಅಂತೇಳಿ ಅನ್ಸುತ್ತೆ. ಇಲ್ಲ ಚಾಲೆಂಜಿಂಗ್ ಇದೆ, ಅಥವಾ ಅಲ್ಲಿ ಟಿಕೆಟ್ ಸೇಲ್ಸ್ ಎಲ್ಲ ಎಷ್ಟರ ಮಟ್ಟಿಗೆ ಇದು ಸಿಗುತ್ತೆ ಅಂತ ನೋಡಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಕಷ್ಟ ಆಯಿತು. ಬಿಟ್ವೀನ್ ಒಂದು 95 to 2005 ಸ್ವಲ್ಪ ರಂಗಭೂಮಿ ಸ್ವಲ್ಪ ಕಷ್ಟದಲ್ಲಿತ್ತು. ಆಮೇಲೆ ರಂಗಶಂಕರ ಶುರುವಾಯಿತು. ರಂಗಶಂಕರದಲ್ಲಿ ಆದ ಒಂದು ಅಡ್ವಾಂಟೇಜ್ ಏನಂತಂದರೆ ಟಿಕೆಟ್ ಇಟ್ಟೇ ಜನ ಬರಬೇಕು ಅನ್ನೋದು ಮಾಡಿದ್ರು. ಹೌದು. ಆಗ ಕನ್ನಡ ರಂಗಭೂಮಿಯವರಿಗೂ ಟಿಕೆಟ್ ಇಟ್ಟು ಮಾಡಿದ್ರೂ
ಆಗುತ್ತೆ ಅನ್ನೋದು ಗೊತ್ತಾಯಿತು. ಸೊ ಆಗ ಹೊಸದನ್ನು ಬರೋದಕ್ಕೆ ಶುರುವಾದವು. ಆಮೇಲೆ ನಾಟಕದ ರುಚಿಯನ್ನು ಹತ್ತಿಸಿದ್ರು ಅವರು. ಹೌದು, ನಾಟಕದ ರುಚಿಯನ್ನು ಹತ್ತಿಸಿದ್ರು. ಹಾಗಾಗಿ ಈಗ ಹಳೆ ಪ್ರೊಡಕ್ಷನ್ಸ್ಗಳು ಮತ್ತೆ ಬರ್ತಿದೆ, ಹೊಸ ಪ್ರೊಡಕ್ಷನ್ಸ್ ಆಗ್ತಿದೆ. ಅಲ್ಲಂತೂ ಪ್ರಪಂಚದ ವಿಧ ಭಾಗಗಳಿಂದ ನಾಟಕಗಳನ್ನೆಲ್ಲ ತರಿಸ್ತಾ ಇದ್ದಾರೆ. ನಾಟಕದ ಎಜುಕೇಷನ್ನು ಚೆನ್ನಾಗಿ ಆಗ್ತಿದೆ. ಜನ ಬರ್ತಿದ್ದಾರೆ, ಥಿಯೇಟ್ರ್ಗಳಿಲ್ಲ ಬೆಂಗಳೂರಲ್ಲಿ. ಥಿಯೇಟ್ರ್ಗಳೇ ಇಲ್ಲ ಬೆಂಗಳೂರಲ್ಲಿ. ಸೊ ಜನ ಬರ್ತಿದ್ದಾರೆ, ಥಿಯೇಟ್ರ್ಗಳಿಲ್ಲ. ಇವಾಗ ಮೊದಲಿನಷ್ಟು ಟಿಕೆಟು ಮಾರಾಟ ಮಾಡೋಕ್ಕೆ ನಂದೇ ಕಂಟಿನ್ಯೂಸ್ ಆಗಿ ನಾಯಿ ಕಳೆದಿದೆ. 25 ಶೋನು ಹೌಸ್ಫುಲ್ ಆಗಿದೆ. ಆಯಿತಾ? ಬಟ್ ನಮ್ಮ ನಾಟಕ ಮಾಡೋಕ್ಕೆ ಥಿಯೇಟ್ರ್ ಇಲ್ಲ. ರಂಗಶಂಕರ್ ಎಷ್ಟು ಜನಕ್ಕೆ ಕೊಡೋಕ್ಕಾಗತ್ತೆ ಅವರು? ಅಶ್ವಥ್ ಕಲಾಮಂದಿರ ಇದೆ, ಅಲ್ಲಿ ಕಲಾಗ್ರಾಮ ಅಲ್ಲಿದೆ. ಮತ್ತು ಇತ್ತೀಚೆಗಷ್ಟೇ ನಮ್ಮ ಸೇವಾ ಸದನದಲ್ಲಿ ರೆಂಟನ್ನು ಜಾಸ್ತಿ ಮಾಡಿದ್ರಿಂದ ತುಂಬ ಡಾನ್ಸ್ ಟ್ರೂಪ್ಸ್ ಅದನ್ನು ಬುಕ್ ಮಾಡಿದ್ರೆ ಅದು ನಮ್ಮ ಮಲೇಶ್ವರ ಕಡೆ ಸಿಗ್ತಾ ಇಲ್ಲ. ಆ ಕಡೆ ನಮ್ಗೆ ಥಿಯೇಟ್ರ್ಗಳೇ ಇಲ್ಲ ಮಾಡೋದಕ್ಕೆ. ಕಲಾಕ್ಷೇತ್ರ ಫುಲ್ಲು ಯಾವುದಕ್ಕೋ ಬುಕ್ ಆಗಿರುತ್ತೆ, ನಾಟಕಗಳಿಗೆ ಸಿಗ್ತಾ ಇಲ್ಲ. ಅದು ಯಾವತ್ತೂ ಒಂದ್ಸಲ ನಾಟಕ. ಹೌದು ಹೇಳಿದ್ದು ಪ್ರತಿ ದಿವಸ ಆಗ್ತಿದ್ದಂಥ ನಾಟಕ ಯಾವತ್ತೂ ಒಂದ್ಸಲ ನಾಟಕ ಅನ್ನೋ ಥರ. ಹಾಗಾಗಿ ಎಲ್ಲಿ ಮಾಡೋಣ ನಾಟಕ ಸರ್? ಆಮೇಲೆ ಏನಾರು ಹೊಸದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತಂದರೆ ವಿಶಾಲವಾಗಿರ್ಬೇಕು, ಸ್ಟೇಜು ಡೆಪ್ತ್ ಇರಬೇಕು. ಎಲ್ಲೋ ಮಾಡೋಣ. ಇದ್ದಿದ್ದೊಂದು KH ಕಲಾಸೌಧ ಮುಚ್ಕೊಂಡೋಗಿ 3 ವರ್ಷ ಆಯಿತು ಸರ್. ಅದು ಯಾರೂ ಅದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ, ಯಾರಿಗೂ ಬೇಕಾಗಿಲ್ಲ. ಈಗೆಲ್ಲ ಹೊಸ ಹುಡುಗರುಗಳೆಲ್ಲ ಇದು ಮಾಡಿ ಆ ಕಮಿಷನರೆಲ್ಲ ಮೀಟ್ ಮಾಡಿಬಿಟ್ಟು ತಿರ್ಗಾ ಏನೋ ರಿನೋವೇಟ್ ಮಾಡ್ತಾ ಇದ್ದಾರಂಥದ್ದು. ಎಲ್ಲಿ ನಾಟಕ ಮಾಡೋಣ? ನಿಮಗೆ ಈ ಥರದ್ದೇನಾರು ಆ್ಯಕ್ಟಿವಿಟೀಸ್ ಇದ್ದ ಅಂತಂದರೆ ಹುಡುಗರುಗಳಿಗೆ ಎಳ್ಕೊಂಬರೋದಕ್ಕಾಗತ್ತೆ, ಅವ್ರಿಗೇನೋ ಮಾಡೋದಕ್ಕಾಗತ್ತೆ, ಬೇರೆ ವಿಷಯ ಕಲಿಯೋದಕ್ಕಾಗತ್ತೆ. ಅದಿಲ್ಲ ಅಂದ್ರೆ ಏನು ಮಾಡ್ತಾರೆ? ಮೊಬೈಲ್ ಮಾಡ್ಕೊಂಡು ಕೂತಿರ್ತಾರೆ. ಆಮೇಲೆ ಬೇಡದಿರುವಂತಹ ದುಶ್ಚಟಗಳಿಗೆ ಬೀಳ್ತಾರೆ. ಇರಬೇಕಲ್ಲ ಸರ್. ಇಷ್ಟು ದೊಡ್ಡ ಬೆಂಗಳೂರಲ್ಲಿ ಒಂದು 25 ಥಿಯೇಟ್ರ್ ಆದರೂ 300 ಕೆಪಾಸಿಟಿ ಥಿಯೇಟ್ರ್ ಇರಲಿಲ್ಲ ಅಂದರೆ ಏನು ಉಪಯೋಗ ಹೇಳಿ? ಯಾರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ? ಥಿಯೇಟ್ರ್ ಬೇಕಲ್ಲ ಸರ್. ಏನಾದರೂ ಜನ ಬರೋಕ್ಕೆ ರೆಡಿ ಇದ್ದಾರೆ ಸರ್. ಇವಾಗ ಸಿನಿಮಾದಿಂದ ಬೇಸತ್ತಿದ್ದಾರೆ, ಟೆಲಿವಿಷನಿಂದ ಬೇಸತ್ಬಿಟ್ಟಿದ್ದಾರೆ, ಮಕ್ಕಳು ಮೊಬೈಲಿಂದ ದೂರ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಬಟ್ ಎಲ್ಲಿದೆ? ನಮ್ಮ ಜಾಗವೇ ಇಲ್ವಲ್ಲ. ನೀವೇ ಹೇಳ್ತೀನಿ ನೋಡ, ಹಯವದನ ಮಾಡಿದ್ದು ಅವಾಗ ಯಾವಾಗಲೂ 70s ಎಲ್ಲ ಮಾಡಿದ್ದು ಅದು ಇವತ್ತಿಗೂ ಹೌಸ್ಫುಲ್ ಆಗುತ್ತೆ ಅಂತಂದರೆ ಜನ ಬದಲಾಗಿಲ್ಲ, ನಾವು ಅದ್ರ ಉಪಯೋಗಿಸ್ಕೊಳ್ತಿಲ್ಲ ಅಷ್ಟೇ. ಹೌದು. ಇಲ್ಲಿ ಯಾಕೆ ನೀವು ಒಂದು ಮಾತನ್ನು ಹೇಳಿದ್ರಿ, ಮಕ್ಕಳು ಒಂದು ಕಡೆಯಲ್ಲಿ ಮೊಬೈಲ್ ಇರ್ಬೋದು ಅಥವಾ ಬೇರೆ ಯಾವುದೋ ದುಶ್ಚಟಗಳಿಗೆ ಹೋಗ್ತಾರೆ. ನಾಟಕ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ, ನಾಟಕಗಳ ಪ್ರದರ್ಶನ, ನಾಟಕಗಳನ್ನು ತೋರಿಸುವಂಥದ್ದು, ನಾಟಕಗಳನ್ನು ಆಡುವಂಥದ್ದು, ಇದರ ಭಾಗವಹಿಸುವಿಕೆ, ಪಾಲ್ಗೊಳ್ಳುವಿಕೆ ಸಮಾಜದಲ್ಲಿ ಎಷ್ಟು ಮುಖ್ಯ ಅಂತೇಳಿ ತಾವೊಬ್ಬ ನಾಟಕಕಾರರಾಗಿ ತಾವು ಇದನ್ನು ಹೀಗೆ ನೋಡಿ. ನಾಟಕದಲ್ಲಿ ಎಲ್ಲವೂ ಇದಾಗುತ್ತೆ. ಸಾಹಿತ್ಯ ಇದೆ ಅದರಲ್ಲಿ, ಸಂಗೀತ ಇದೆ ಅದರಲ್ಲಿ, ಆಮೇಲೆ ವಿಧವಾದ ಬೇರೆ ಅಂತಹ ಜೀವನದ ಸ್ತರಗಳಿಂದ ಬಂದಿರುವಂಥ ವ್ಯಕ್ತಿಗಳಲ್ಲಿ ಒಗ್ಗೂಡ್ತಾರೆ. ಒಬ್ಬೊಬ್ಬರಲ್ಲಿ ಒಂದೊಂದು ಅನುಭವಗಳಿರುತ್ತೆ. ಆ ಸಂವಹನ ಅಲ್ಲಿ ಸಾಧ್ಯ ಆಗುತ್ತೆ. ಆಮೇಲೆ ಬೇರೆ ಕಡೆ ಮಾಡ್ತಾ ಬೇರೆ ಅನುಭವಗಳಿಗೆ ನಾವು ತೆರ್ಕೊಳ್ಳೋಕ್ಕಾಗತ್ತೆ. ಒಂದೊಂದು ನಾಟಕದಲ್ಲೂ ವಿಷಯಗಳು ಬೇರೆ ಇರುತ್ತೆ. ಭಾಷೆನ ಕರೆಕ್ಟಾಗಿ ಸ್ಪಷ್ಟವಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ದಿನ ಕನ್ನಡವನ್ನು ಕಲಿಸ್ತಿರೋದು ನಾನು ನಿಮಗೆ ಹೇಳಬೇಕಾಗಿಲ್ಲ ಹೇಗೆ ಕಲಿಸ್ತಿದ್ದಾರೆ ಅಂತ. ನಮ್ಮಲ್ಲಿ ನಾಟಕ ಮಾಡೋಕ್ಕೆ ಎಷ್ಟೋ ಜನ ಬರ್ತಾರೆ, ಅವ್ರಿಗೆ ಅಕಾರ ಹಕಾರದ ವ್ಯತ್ಯಾಸ ಗೊತ್ತಿರಲ್ಲ. ಬಟ್ ಅವ್ರು ತಪ್ಪಲ್ಲ, ಅವ್ರು ಕಲ್ತಿರೋದೇ ಹಾಗೆ ತಪ್ಪಿದ್ದಾರೆ. ಅವ್ರು ಹೇಳ್ಕೊಟ್ರೆ ಕಲಿತಾರೆ. ಅವ್ರದ್ದು ನಾಲ್ಗೆ ಅದಲ್ಲ, ಅದು ಅವ್ರು ಕಲ್ತಿರೋದೇ ಹಾಗೆ ಕಲ್ತಿದ್ದಾರೆ. ಸೊ ಅವುಗಳನ್ನೆಲ್ಲ ನಾವು ಸರಿಪಡಿಸ್ಕೊಳ್ಳೋದು ಸಾಧ್ಯ ಆಗುತ್ತೆ. ಮತ್ತು ಹುಡುಗರುಗಳಿಗೆ ಬೇರೆ ಫೀಲ್ಡ್ಗಳಲ್ಲೂ ನಾವು ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಾಂದರೆ BSc ಓದೋ ಯಾವುದೋ ಎಕ್ಸಾಮ್ ಬರೀ ಅಲ್ಲಿ ಸೆಲ್ಸ ಸಿಗಲ್ಲ, ಇಲ್ಲೇನೋ ಇಷ್ಟರಲ್ಲೇ ಮುಗ್ದೋಗ್ಬಿಡುತ್ತೆ ಜೀವನ. ಅದು ಬಿಟ್ಟು ಬೇರೆ ಫೀಲ್ಡ್ಗಳಲ್ಲಿ ನಾವು ಬದುಕಬಹುದು, ನಮ್ಮ ಬದುಕನ್ನು ಕಟ್ಕೊಳ್ಬೋದು, ದುಡಿಮೆ ಮಾಡ್ಕೊಳ್ಬೋದು ಅನ್ನೋದು, ಮತ್ತು ಸ್ವತಃ ಏನಾದರೂ ಮಾಡೋದಕ್ಕೆ ಒಂದು ಧೈರ್ಯ ತಂದುಕೊಡುವಂತಹ ಒಂದು ಇದನ್ನು ಸ್ಥೈರ್ಯವನ್ನು ಅವು ಬೆಳೆಸ್ತವೆ. ಅವು ನಾಟಕದ ಇದು ಬೆಳೆಸ್ತವೆ. ಮತ್ತು ಸಾಹಿತ್ಯ ಗೊತ್ತಾಗುತ್ತೆ, ಸಂಗೀತದ ಬಗ್ಗೆ ಗೊತ್ತಾಗುತ್ತೆ. ಒಂದು ಅವಕಾಶ, ಕಲೀಲಿಕ್ಕೆ ಒಂದು ಅವಕಾಶ. ನಿಮ್ಮ ಬೇಸರದ ವಿಚಾರಕ್ಕೆ ಮತ್ತೆ ಬರೋದಿದ್ರೆ, ರಂಗಭೂಮಿಯ ಬಗ್ಗೆ ಆಗಿರುವಂಥ ಈ ಶೋವನ್ನು ರದ್ದುಪಡಿಸುವಂತಹ ಹಕ್ಕು ಅಥವಾ ಸ್ವಾತಂತ್ರ್ಯ ಒಬ್ಬ ಬರಹಗಾರನಿಗೆ, ನಾಟಕಕಾರನಿಗೆ, ನಾಟಕ ಬರೆದಂಥವ್ರಿಗೆ ಇಲ್ವಾ ಅನ್ನುವಂಥದ್ದನ್ನು ನೀವು ಹೇಳಿದ್ರಿ. ಅಂದರೆ ಇಲ್ಲಿ ನಿಮ್ಮ ಪರ್ಮಿಷನನ್ನು ಕೇಳಿಕೊಂಡೇ ನಾಟಕವನ್ನು ಮಾಡೋದಕ್ಕೆ ಹೊರಟಿದ್ರೆ ಅಥವಾ ಹೇಗೆ ಅಂತೇಳಿ, ಪ್ರದರ್ಶನಕ್ಕೆ ಹೊರಟಿದ್ರೆ ಹೇಗೆ? ನಾನೇ ಅವ್ರಿಗೆ ಹೇಳಿದೆ, ಮಾಡ್ಕೊಳ್ಳಿ, ಎಷ್ಟು ಶೋ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದೆ ನಾನು. ಅಂದರೆ ಬರವಣಿಗೆಯಲ್ಲಿ ಏನು ಕೊಟ್ಟಿರಲಿಲ್ಲ ನಾನು, ಮಾಡ್ಕೊಳ್ಳಿ, ನಂದೇನು ಸಮಸ್ಯೆ ಇಲ್ಲ ಅಂತಂದಿದ್ದೆ ನಾನು. ಆಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಜನ ಸಿಗಲಿಲ್ಲ ಅಂತಂದ್ಬಿಟ್ಟು ಮಾಡಲೇಬೇಕು ಅಂತ ಕೈಕಾಲು ಹಿಡ್ಕೊಂಡು ರೋಲ್ ಮಾಡಿಸಿದ್ರು. ಇಲ್ಲಪ್ಪ, ತುಂಬ ವರ್ಷ ಆಯ್ತು ಅದು ಮಾಡಿದ, ಮಾಡೋಕ್ಕೆ ಇಷ್ಟ ಇಲ್ಲ, ತುಂಬ ಜನ ಮಾಡ್ತಾಯಿದ್ದಾರೆ, ಬೇಡ ಅಂತ ಕೇಳಲಿಲ್ಲ. ಅವ್ರಿಗೆ ಟಿಕೆಟು ಸೇಲ್ ಆಗೋಗ್ಬಿಟ್ಟಿದೆ, ಹಿಂಗಾಗಿದೆ ಅಂತ ಕೈಕಾಲು ಹಿಡ್ಕೊಂಡು ಮಾಡಿಸಿದ್ರು.
ನಾನು ಮಾಡೋಂಗಿದ್ರೆ ರಿಹರ್ಸಲ್ಸ್ ಎಲ್ಲ ಪಕ್ಕಾ ಮಾಡ್ಕೋಬೇಕು, ನೀವು ಮಾಡಿ ಥರ ಮಾಡೋಕ್ಕಾಗಲ್ಲ ಅಂದು 5 ದಿನ ಕೂಡಿಸಿ ರಿಹರ್ಸಲ್ಸ್ ಎಲ್ಲ ಮಾಡಿಸಿ ನನ್ನ ಹತ್ರ ಇದ್ದು ಕಾರ್ಟೂನ್ ಪೋಸ್ಟರ್ಸ್ ಎಲ್ಲ ಕೊಟ್ಟು ಮಾಡಿ ಅಮೇರಿಕಾ ಹೋಗಿದ್ದೀನಿ. ಹಿಂಗೆ ಹೇಳ್ದೆ ಕೇಳ್ದೆ ನಾನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮಿನಿಮಮ್ ಒಂದು ಮೆಸೇಜ್. ನಾನು ಏನೂ ಹೇಳ್ತಾ ಇರಲಿಲ್ಲ, ಆಯ್ತು ಮಾಡ್ಕೊಳ್ಳಿ ಅಂತಿದ್ದೆ, ನನಗೇನು ಅದು ಮಾಡೋ ಆಸಕ್ತಿ ಏನಿಲ್ಲ. ಮಿನಿಮಮ್ ಒಂದು ಮೆಸೇಜ್ ಏನೂ ಇಲ್ಲ. ಬಂದಮೇಲೆ ದಬಾಯಿಸಿ ಕೇಳಿದ್ರೆ ನಿಮ್ಗೆ ಹೇಳಿದೆ 2 ಶೋ ಅಲ್ವಾ ಸರ್ ಅಂದ್ಬಿಟ್ರು ಪುಣ್ಯಾತ್ಮರು. ನಾನು ಯಾಕೆ ಅವನು ಇದರಲ್ಲಿ 2 ಶೋ ಅವ್ನು ಕೇಳಿ ನಾನು ಯಾಕೆ ಮಾಡಲಿ ನಾನು ನನ್ನ ನಾಟಕದಲ್ಲಿ. ಆಮೇಲೆ ಇನ್ನೇನೋ ಬೆನ್ನ ಹಿಂದೆ ವಯಸ್ಸಾಗೋಗ್ಬಿಟ್ಟಿದೆ, ಸೂಟಾಗಲ್ಲ ಅವ್ರಿಗೆ ನಾವು ಮಾತೆಲ್ಲ ಆಡಿದ್ದ ಅಂತ ಗೊತ್ತಾಯಿತು. ಇದೆಲ್ಲ ಕೇಳೋದು ತುಂಬ ಬೇಜಾರಾಗೋಯ್ತು. ಬೇಡ ಮಾಡಬೇಡದಿರಷ್ಟೇ. 3 ಸರ್ತಿ ಮೆಸೇಜು, 1 ಲೆಟ್ರು ಕೊಟ್ಟರು ಮೇಲೂ ಶೋ ಫಿಕ್ಸ್ ಆಗಿತ್ತು. ಆವಾಗ ಖಾರವಾಗಿ ಬರೆದಿದ್ದೆ, ಕಷ್ಟ ಅಲ್ಲ ಮಾತುಗಳು ಬಂದು, ನೆಸೆಸಿಟಿ ಇರಲಿಲ್ಲ ಆ ಮಾತುಗಳು ಅವ್ರದ್ದು. ಬಟ್ ಆ್ಯಕ್ಚುಲಿ ಮನೆಗೆ ದುಡ್ಡೆಲ್ಲ ತಂದು ಕೊಟ್ಟಿದ್ದ ಪುಣ್ಯಾತ್ಮ. ನಾನೇನು ಯಾರನ್ನೂ ಕೇಳೋದಿಲ್ಲ ನಾನು, ಅದನ್ನು ಚೆಕ್ ಮೂಲಕ ವಾಪಸ್ ಮಾಡಿದ್ದೀನಿ ನಾನು. ಈಗ ತಿರ್ಗಾನು ಮೈಸೂರಲ್ಲಿ ಯಾರೋ ಮೊನ್ನೆ ಕೇಳಿದ್ರು ಮಾಡ್ತೀವಿ ಅಂತ ಅಂದ್ಬಿಟ್ಟು, ಆಯ್ತಪ್ಪ ಒಂದು ಮೆಸೇಜ್ ಕಳಿಸಿ ಒಂದು ಪ್ರದರ್ಶನಕ್ಕೆ ಅನುಮತಿ ಇದೆ ಅಂತ ಕೊಟ್ಟು ಕಳಿಸ್ದೆ ನಾನು. ಮಿನಿಮಮ್ ಅಲ್ಲ ಸರ್ ಅದು? ಹೌದೌದು, ಪುಸ್ತಕದಲ್ಲೇ ಇರುತ್ತಲ್ಲ. ಹೌದು. ಅವ್ರಿಗೂ ಅಂಕಿತದಲ್ಲಿ ಮಾಡಬೇಕಾದ್ರೆ ಪ್ರಕಾಶ್ ಕಂಬತ್ತಲ್ಲಿ ಕೇಳಿದ್ರು, ನೀವು ಏನಾದರೂ ಒಂದು ಅಮೌಂಟ್ ಮೆನ್ಷನ್ ಮಾಡಿ ಕಾರಂದ್ರೆ ಸುಮ್ಮನೆ ಹಂಗೆ ಹಾಕ್ಬಿಡಿ, ನೀವು ಇಷ್ಟು ಕಡ್ಡಾಯವಾಗಿ ಕೊಡಬೇಕು ಅಂತ ಹಾಕಿ ಅಂದರು. ನಾನು ಬೇಡ ಸರ್ ಅಂತಲೇ ಹಾಕಿದ್ದೆ ನಾನು. ಯಾಕಂದರೆ ನಾನು ನಾಟಕ ಎಷ್ಟು ಕಷ್ಟ ಅಂತ ನಾನು ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ ನಾನು. ಆದರೆ ಬರಹಗಾರನಿಗೆ ನಾಟಕ ಬರೆದಂಥವ್ರಿಗೆ ಒಂದು ಇನ್ಫಾರ್ಮ್ ಮಾಡಬೇಕು ಅನ್ನೋಂಥದ್ದಂತೂ ಅದು ಮಿನಿಮಮ್ ಕರೆಕ್ಟಸಿ ಅದು. ಯಾಕಂದ್ರೆ ಅದು ಅಲ್ಲೊಂದು ಶ್ರಮ ಇದೆ, ಅಲ್ಲೊಂದು ಯೋಚನೆ ಇದೆ. ಆ ಯೋಚನೆ ಕೊಡಬೇಕಾದ್ರೆ ಗೌರವ ಅಷ್ಟೇ ಸರ್. ಆ ಯೋಚನೆ ಕೊಡಬೇಕಾದ್ರೆ ಗೌರವ ಅದು ಅಷ್ಟೇ. ನಿಮಗೆ ಯಾರಾದರೂ ಹಾಗೆ ಮಾಡಿದ ನಿಮ್ಗೆ ಹಾಗೆ ಅನ್ಸಲ್ವಾ ನಿಮಗೆ? ಅಷ್ಟೇ. ಮತ್ತು ಸಿಂಪಲ್ ಅಲ್ವಾ ಸರ್ ಅದು? ಅಲ್ಲಿ ಏನು ಕಷ್ಟವೇನು ಇರಲಿಲ್ಲ ಅಷ್ಟು. ನಾವು ತಪ್ಪು ಮಾಡಿದಾಗ ನಾವು ತಪ್ಪು ಮಾಡಿದ್ದೀವಪ್ಪ, ಹೌದು ಮಾಡಿ ಸರ್ ಮಾಡಬಾರ್ದಾಗಿತ್ತು ಅಂದರೆ ಎಲ್ಲ ಮುಗ್ದೋಗ್ಬಿಟ್ಟಿರೋದು. ಅದನ್ನು ಹೇಳ್ಕೊಳ್ಳೋಕ್ಕೆ ಸಿದ್ಧ ಇರಲಿಲ್ಲ ಅಂತಂದರೆ ಅಂಥವ್ರ ಜೊತೆ ಏನಕ್ಕೆ ಮುಂದುವರಿಬೇಕು? ಯಾಕೆ ಈ ಥರದ್ದು ಆಗತ್ತೆ, ಆವಾಗ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಆದರೆ ಅದರಲ್ಲಿ ನಿಮಗೆ ಆ್ಯಕ್ಚುಲಿ ಇಷ್ಟೆಲ್ಲ, ಯಾಕಂದರೆ ನೀವು ಇಷ್ಟು ಯೋಚನೆ ಮಾಡಬೇಕು, ನಾನು ಸಾಕಪ್ಪ ಇದು ವಿದಾಯ ಅನ್ನೋಂಥ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿ, ಆದರೆ ನೀವು ವಿದಾಯ ಅನ್ನುವಂಥದ್ದು ಅದರ ಬಗ್ಗೆ ಅದು ಮುಂದೆ ಕಾಲ ನಿರ್ಧರಿಸುತ್ತೆ. ಅದನ್ನು ಯಾರು ಕೂಡ ಕಡ್ಡಾಯವಾಗಿ ಹೀಗೆ ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ. ಅದು ಯಾವ ಥರದ್ದು ಈ ವಿಚಾರಗಳು, ಯಾಕಂದರೆ ನೀವು ಬರೆದಂತಹ ಬರಹಕ್ಕೆ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂಥ ಸಮಯದಲ್ಲಿ ಅವ್ರು ವ್ಯಕ್ತಪಡಿಸಿರುವಂತಹ ಕಾಳಜಿ ಇದೆ, ಕಳಕಳಿ ಇದೆ, ಅದರಲ್ಲಿ ಪ್ರೀತಿ ಇದೆ, ಅದರಲ್ಲಿ ಸಿಟ್ಟಿದೆ. ಕೆಲವರು ಬೈದಿದ್ದಾರೆ, ನೀವು ಹಿಂಗೆ ಯಾಕೆ ಮಾಡ್ತೀರಿ, ಯಾವುದೋ ಕಾರಣಕ್ಕಾಗಿ ಯಾಕೆ ಹಿಂಗೆ ನಿರ್ಧರಿಸ್ತೀರಿ ಅಂತ ಹೇಳುವಂಥ ಆಕ್ಷೇಪಗಳು ನಿಮ್ಮ ಸ್ನೇಹ ಬಳಗದಿಂದಲೇ ಬಂದಿರುವಂತಹ ಆಕ್ಷೇಪಗಳು ಕೂಡ ಇದ್ದಾವೆ. ಇವ್ರುಗಳನ್ನು ನೋಡಿದಾಗ ನಿಮಗೆ ಏನು ಅನ್ನಿಸ್ತು ಈ ಮಾತುಗಳನ್ನು ಕೇಳಿದಾಗ? ಅಲ್ಲ, ನನಗೆ ಸಪೋರ್ಟ್ ಸಿಗುತ್ತೆ ಅಂತ ನನಗೆ ಖಂಡಿತ ಗೊತ್ತಿತ್ತು. ಯಾಕಂತಂದರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ನಾನು. ಆಮೇಲೆ ನನ್ನ ಪ್ರೇಕ್ಷಕರು ನನ್ನ ರೈಟ್ ಫ್ರಮ್ ದ ಸ್ಟಾರ್ಟಿಂಗ್ ಡೇಸಿಂದನೂ ಕೆಲವರು ನನ್ನ ಜೊತೆಗೆ ಬಂದಿದ್ದಾರೆ ನನ್ನ ಜೊತೆಗೆ. ಹೌದು. ಆವಾಗ ಸಿಕ್ಕಿದಾಗ ಹೇಳಿದ ನನಗೆ ತುಂಬ ಆಶ್ಚರ್ಯ ಆಗ್ತೆ, ತುಂಬ ಎಮೋಷ್ನಲ್ಲೂ ಆಗ್ತಾಯಿದ್ದೆ. ನಾನು ಒಂದು ಜವಾಬ್ದಾರಿ ಅಂತ ಅನ್ನೋ ಲೆವೆಲಿಗೆ ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೆ. ನಾನು ಒಂದು ನಾಟಕದ ವಿಚಾರಕ್ಕೋಸ್ಕರವಾಗಿ ಒಂದು ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಬಂದಾಗ ಅವನು ಮಾಡೋ ಬದಲು ನಾನೇ ಫಸ್ಟು ತಿಳಿಸ್ಬಿಡ್ಬೋದು ಅನ್ನೋ ಒಂದೇ ವಿಚಾರಕ್ಕೆ ನಾನೇ ಫಸ್ಟು ಎಂಟ್ರಾದೆ. ನನಗೆ ಸಪೋರ್ಟ್ ಸಿಗುತ್ತೆ ಅಂತ ಗೊತ್ತಿತ್ತು, ಖಂಡಿತ ಗೊತ್ತಿತ್ತು ನನಗೆ. ಯಾಕಂತಂದರೆ ಆ ಥರದ್ದು ಒಂದು ರಿಲೇಷನ್ಶಿಪ್ಪನ್ನು ನಾನು ರಂಗಭೂಮಿಯಲ್ಲಿ ನಾನು ಇಷ್ಟೂ ವರ್ಷದಿಂದ ಉಳಿಸ್ಕೊಂಡು ಬಂದಿದ್ದೆ. ನನ್ನ ಬಗ್ಗೆ ಇರುವ ಒಂದೇ ಒಂದು ಕಂಪ್ಲೇಂಟ್ ಅನ್ನೋದು ಒಂದು ಸಿಟ್ಟು ಜಾಸ್ತಿ ಅವನಿಗೆ. ರಿಹರ್ಸಲಲ್ಲಿ ಇದು ಮಾಡ್ತಾನೆ, ಅಷ್ಟು ಬಿಟ್ಟರೆ ಬೇರೆ ಏನೂ ನನ್ನ ಬಗ್ಗೆ ಹೇಳೋಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲೂ ಯಾರೋ ಜೊತೆಗೂ ಮಿಸ್ಬಿಹೇವ್ ಮಾಡಿಲ್ಲ, ಯಾವುದೇ ತಂಡಕ್ಕೆ ಹೋಗಿ ಅನಾವಶ್ಯಕವಾಗಿ ಖರ್ಚು ಮಾಡಿಸಿಲ್ಲ, ಯಾವುದೇ ತಂಡದ ಹತ್ರ ಹೋಗ್ಬಿಟ್ಟು ನಂಗೆ ಇಷ್ಟು ಕೊಡಬೇಕು ಅಂತ ಯಾವತ್ತೂ ಹೇಳಿಲ್ಲ. ಇದು ಯಾವ ಕೆಲಸಗಳನ್ನು ಮಾಡಲಿಲ್ಲ. ಒಂದು ಯಾವುದೇ ತಂಡಕ್ಕೆ ಹೋದ ಅಂತಂದ್ರೂ ಮಿನಿಮಮ್ ಖರ್ಚಲ್ಲಿ ಒಂದು ಒಳ್ಳೆ ಪ್ರೊಡಕ್ಷನ್ ಮಾಡಿಕೊಟ್ಟು ಆಚೆ ಬರ್ತಿದ್ನೇ ಹೊರತು ಪ್ರೊಡಕ್ಷನ್ ಮಾಡಿ ಜನ್ಮದಲ್ಲಿ ನಾಟಕ ಮಾಡಬಾರ್ದು ಅನ್ನೋ ಲೆವೆಲ್ ಯಾವತ್ತೂ ನಾನು ಮಾಡಿಲ್ಲ. ಸೊ ಹಾಗಾಗಿ ಅಷ್ಟರ ಮಟ್ಟಿಗೆ ನನ್ನ ಕಾನ್ಫಿಡೆನ್ಸ್ ಇದ್ದಿತ್ತು ನನಗೆ. ಬಟ್ ಅದು ಅಭಿಪ್ರಾಯಗಳಾಗೂ ಹೊರಗೆ ಬಂದಾಗ ಒಂದು ಸಮಾಧಾನವೂ ಆಯಿತು. ಅದೇ ಈ ಒಂದು ಸಂದರ್ಭದಲ್ಲಿ ನನಗೆ ವಿಶೇಷ ಶಕ್ತಿಯಾಗಿ ದುಡಿತದ್ದು. ಇಲ್ಲ ಅಂತಂದರೆ ನಿಮ್ಮಂಥವರು ನನ್ನನ್ನು ಇಲ್ಲಿ ಕರೆಸಿ ಈ ವಿಚಾರದ ಬಗ್ಗೆ ಇಷ್ಟೊಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ಉಪಯೋಗಿಸಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ಅಂತಂದರೆ ನಂಗೆ ಇದಕ್ಕಿಂತ ಹೆಚ್ಚಿನ ಒಂದು ಅದೃಷ್ಟ ಇನ್ನೇನು ಬೇಕು ಹೇಳಿ ನೀವೇ.
ಇಲ್ಲ, ಯಾಕಂದರೆ ಅದು ನೀವು ಕಲೆಗೆ ಕೊಟ್ಟಿರುವಂಥ ಗೌರವ. ಯಾಕಂದರೆ ನಾಟಕ ಬರೆಯುವಂಥ ನೀವು ಹೇಳುವಂಥ ಮಾತುಗಳಲ್ಲ ಇವು. ಯಾಕೆಂದರೆ 3,000 ಪ್ರದರ್ಶನ ಕೊಡೋದು ಅಂತ ಹೇಳುವಂಥದ್ದು ಅದು ಸುಲಭದ ಮಾತಲ್ಲ. ಯಾರೇ ನಾನು ಒಬ್ಬ ಅಲ್ವಲ್ಲ ಸರ್, ಒಂದು ತಂಡದ ಜೊತೆಗೆ ತಂಡಗಳು ಅಷ್ಟು ಸುದೀರ್ಘವಾದಂಥ ಪ್ರಯಾಣ ಅದು. ಅದೇನು ಸಡನ್ನಾಗಿ ನಾನು ಎದ್ದು ಹೊರಟೆ ಸಾಕ್ಬಿಡು, ಅದಕ್ಕೆ ಯಾವುದೋ ಒಂದು ಕಾರಣಗಳಾಗಿ ಅಂದರೆ ವಿದಾಯ ಹೇಳುವಂಥದ್ದು ಕೆಲವರು ಹೇಳಿಬಿಟ್ಟು ಹೋಗ್ತಾರೆ, ಕೆಲವರು ಹೇಳದೆಯೂ ಕೂಡ ನಾಟಕ ಮಾಡಲ್ಲ ಅಂತ ಹೇಳ್ಕೊಂಡು ಹೋಗುವಂಥವ್ರು, ತಮ್ಮ ಕೆಲಸವನ್ನು ಕಾರ್ಯಕ್ಷೇತ್ರವನ್ನು ಶಿಫ್ಟ್ ಮಾಡುವಂಥವ್ರು ಇರ್ತಾರೆ, ಅಥವಾ ಅನಿವಾರ್ಯ ಕಾರಣಗಳಿಗೆ ಬರದೇ ಇರ್ತಾರೆ. ಆದರೆ ನೀವು ಬರೆದಿರುವಂಥ ವಿಚಾರಗಳಲ್ಲಿ 2 ಅಂಶಗಳು ಭಾಳ ಮುಖ್ಯ ಅಂತ ಅನ್ನಿಸಿದ್ದು. ಏನಂತ ಹೇಳಿದರೆ, ಒಂದು ಅದೇ ನೀವು ನಮ್ಮ ಜೊತೆಗಿದ್ದಾಗ ಏನೋ ಮಾತನಾಡಿದ್ದೀರಿ ಅನ್ನೋದನ್ನು ನಾವು ಹೇಳ್ತೀವಿ ಅನ್ನೋಂಥ ರೀತಿಯಲ್ಲಿ ಬೆದರಿಸಿದ್ರು ಅನ್ನುವಂಥದ್ದನ್ನು. ಈ ರೀತಿಯಾದಂತಹ ಬೆದರಿಕೆಗಳು ಯಾಕೆ ಬರ್ತವೆ ಅನ್ನುವಂಥದ್ದು ಪ್ರಶ್ನೆ ಮೂಡೇ ಮಾಡುತ್ತೆ. ಮತ್ತು ಅಂಥದ್ದೇನಪ್ಪ ರಾಜೇಂದ್ರ ಕಾರಂತರು ಹಂಗೆ ಮಾತಾಡ್ತಾರೆ ಹಂಗಾದರೆ ಅನ್ನುವಂಥದ್ದು ಸಹಜವಾಗಿಯೇ ಸಾಮಾನ್ಯರಿಗೂ ಕೂಡ ಮೂಡುವಂಥ ಒಂದು ಪ್ರಶ್ನೆಯೂ ಕೂಡ ಆಗಿರುತ್ತೆ. ಅದು ತುಂಬ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿತ್ತು, ಸ್ವಲ್ಪ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು ಅಂತ ಅನಿಸುತ್ತೆ. ಆ ಒಂದು ಹತಾಶೆಯಿಂದ ಹೇಳಿರ್ಬೋದು. ಆ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿನೇ, ಆತನು ಒಳ್ಳೆ ಸಂಬಂಧವೂ ನನ್ನ ಜೊತೆಗೆ ಇದ್ದಿತ್ತು. ಅದು ಇವಾಗಲೂ ಆತನ ಬಗ್ಗೆ ನನಗೇನು ಆ ಥರದ್ದೇನು ಗೌರವ ಏನು ಹೋಗಿಲ್ಲ. ಬಟ್ ಈ ಥರ ನಡ್ಕೋಬಾರ್ದಾಗಿತ್ತು ಅಷ್ಟೇ. ಬೇರೆ ನಾಟಕಗಳು ಒಬ್ಬ ವ್ಯಕ್ತಿ, ಇವಾಗ ನಾವು ಬೀಚಿ ಹೌಸ್ ಮಾಡ್ತಾಯಿದ್ವಿ. ನಾವು ಬೀಚಿ ಹೌಸು 10-12 ಶೋ ಸಕ್ಸಸ್ಫುಲ್, ಮಂಗಳವಾರದ ಹೊತ್ತೆಲ್ಲ ಇದಾಗ್ತಿತ್ತು. ಬೀಚಿಯವರ ಮೊಮ್ಮಗ ಸ್ಟಾಪ್ ಮಾಡಿ ಅಂತಂದ್ರೆ ಅದನ್ನು ಸ್ಟಾಪ್ ಮಾಡಿದ್ವಿ ನಾವು. 2 ವರ್ಷ ನಾವು ಮಾಡಲಿಲ್ಲ ನಾಟಕನ. ಆಮೇಲೆ ಅವರು ಮಾಡಿ ಪರವಾಗಿಲ್ಲ ಅಂತ ಮಾಡಿದ್ವಿ. ಎಷ್ಟೊಂದು ನಾಟಕಗಳು ಹೇಳ್ತಾರೆ ಮಾಡಬೇಡಿ ಅಂತಂದಾಗ ಮಾಡಲ್ಲ, ತಂಡಗಳು ಸುಮ್ಮನೆ ಆಗ್ತಾವೆ ಅಷ್ಟೇ. ಅದು ಅಷ್ಟು ಬರಹಗಾರನಿಗೆ ಒಂದು ಹಕ್ಕಿರಲಿಲ್ಲ ಅಂದರೆ ನಾವು ಏನಕ್ಕೆ ಕಷ್ಟಪಟ್ಟು ಬರಿಬೇಕು? ಆ ಬದ್ಧತೆ ಬೇಕು ನಾಟಕ ತಂಡಗಳಿಗೆ. ಹೌದು, ಅಷ್ಟೇ. ಇಲ್ಲ, ನೀವೇ ಬರ್ಕೊಂಡು ಮಾಡಿ, ಯಾಕೆ ನಿಮಗೆ ಅಷ್ಟೊಂದೆಲ್ಲ ಜನ ಸೇರಿಸೋ ಸಾಮರ್ಥ್ಯ ಇದೆ ಅಂದ್ರ ಮೇಲೆ ನೀವೇ ಬರ್ಕೊಳ್ಳಿ. ಹಠ ಯಾಕೆ? ನಿಮ್ಮದೇ ನಾಟಕ ಮಾಡಿಕೊಂಡ್ರೆ ಹಠ ಯಾಕೆ ಬೇಕು? ಅದು ಹಠ ಮಾಡುವಂಥ ಜಾಗ ಅಲ್ವೇ ಅಲ್ಲ ಇದು. ಆಮೇಲೆ ನಾನೇನೋ ಇವತ್ತು ನಿನ್ನೆ ಬಂದಿರೋ ವ್ಯಕ್ತಿ ಆಗಿದ್ದರೆ ನೀವು ಹಾಗೆ ಮಾಡ್ಬೋದು. 45 ವರ್ಷದಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ ನಾನು. ಅದಕ್ಕೊಂದು ಬೆಲೆ ಇರಲಿಲ್ಲ ಅಂತಂದರೆ ಹೇಗೆ ಸರ್? ಅದು ನಿಜ. ಒಂದು ಏಜಿಗೂ ಒಂದು ಬೆಲೆ ಇಲ್ಲ, ಒಂದು ಅನುಭವಕ್ಕೂ ಬೆಲೆ ಇಲ್ಲ ಅಂತಂದ್ರ ಮೇಲೆ ನೀವು ರಂಗಭೂಮಿ ಮಾಡೋದಕ್ಕೆ ಲಾಯಕ್ಕಿಲ್ಲ ನೀವು. ರಂಗಭೂಮಿಯ ಜೊತೆಗೆ ನಿಮ್ಮ ಪ್ರಯಾಣ ಹೇಗೆ ಮುಂದೆ ಅಂತ? ಸದ್ಯಕ್ಕಂತೂ ನನಗೇನೂ ತೋಚ್ತಾ ಇಲ್ಲ ನನಗೆ. ಕೆಲವೊಂದು ಕಮಿಟ್ಮೆಂಟ್ಸ್ಗಳಿದೆ. ಗಂಗಾವತರಣ 95 ಶೋ ಆಗಿದೆ, ಅದು 100 ಮಾಡಬೇಕು. ಮಹಾಪೀಡೆ ಮಾಬ್ಲು 96 ಆಗಿದೆ, ಅದನ್ನು 100 ಮಾಡಬೇಕು. ತುಂಬ ದೊಡ್ಡ ಆಕಾಂಕ್ಷೆ ಇದ್ದಿದ್ದು DVG ಅವ್ರ ಬಗ್ಗೆ, C. ಅಶ್ವಥ್ ಅವ್ರ ಬಗ್ಗೆ. ಆಮೇಲೆ ದಾಸ ಸಾಹಿತ್ಯವನ್ನು ನಾಟಕದಲ್ಲಿ ಉಪಯೋಗಿಸ್ಕೊಂಡು ಏನಾದ್ರು ಮಾಡಬೇಕು ಅನ್ನೋದು ದೊಡ್ಡ ಆಕಾಂಕ್ಷೆ. ಸುಮಾರು ಒಂದು 2 ವರ್ಷಗಳಿಂದನೂ ತಲೆಯಲ್ಲಿ ಸುಳಿತಾ ಇದೆ. ಬಟ್ DVG ಅವ್ರ ಬಗ್ಗೆ ಸುಮಾರು ಒಂದು 8-10 ತಿಂಗಳು ಕೆಲಸ ಮಾಡಬೇಕಾಗತ್ತೆ. ಆಮೇಲೆ ದೊಡ್ಡ ತಂಡ ಬೇಕಾಗತ್ತೆ. ಬಟ್ ಇದಕ್ಕೆಲ್ಲ ಫೈನಾನ್ಸ್ ಮಾಡೋರು ಇದ್ದಾರೆ ಪಾಪ, ತುಂಬ ಆಸಕ್ತಿಯಿಂದ ಕಾಯ್ತಾ ಇದ್ದಾರೆ. ಬಟ್ ನನಗೆ ಅಷ್ಟು ಟೈಮನ್ನು ಭಯ ಆಗ್ತಿದೆ ಅದನ್ನ ತೊಗೋಬೇಕಂದ್ರೆ. ಆಮೇಲೆ ಇವೆರಡು ನಾಟಕಗಳ ಸ್ಟೈಲ್ ಬಿಟ್ಟು ಬೇರೆ ಒಂಥರ ಏನೋ ಬರಬೇಕು. ಆಮೇಲೆ ಅದು ತೀರಾ ಒಂಥರ ಪ್ರವಚನ ಆಗಬಾರ್ದು, ಒಂಥರ ಮತ್ತು ಮುಂದಿನ ಪೀಳಿಗೆಗೆ DVG ಅವ್ರು ಅರ್ಥ ಆಗೋ ಥರ ಮಾಡಬೇಕು ಅನ್ನೋದು ಭಾಳ ಮುಖ್ಯವಾದ ವಿಚಾರ. ಗೊತ್ತಿರೋರಿಗೆ ತಿರ್ಗಾ DVG ಅವ್ರ ಬಗ್ಗೆ ಹೇಳ್ಕೊಳ್ಳೋದ್ರಲ್ಲಿ ಏನು ಅರ್ಥನೇ ಇಲ್ಲ. ಮುಂದಿನ ಪೀಳಿಗೆಯವರಿಗೆ DVG ಅವ್ರು ಅರ್ಥ ಆಗಬೇಕು. ನಾಟಕಕ್ಕಿರುವಂಥ ನಾಟಕ ಒಂದು ಮಾಧ್ಯಮವಾಗಿ ಕೆಲಸ ಮಾಡೋದೇ ಅಲ್ಲೇ ಅಲ್ವಾ, ಮುಂದಿನ ಪೀಳಿಗೆಗೆ ಅದನ್ನು ತಲುಪಿಸುವಂತಹ ಒಂದು ಮಾಧ್ಯಮವಾಗಿಯೂ ಕೂಡ. ಮತ್ತು ಆ ವ್ಯಕ್ತಿಯನ್ನು ನಾವು ಎಲ್ಲ ಪುಸ್ತಕಗಳನ್ನು ಓದೋದಕ್ಕೆ ಎಲ್ರಿಗೂ ಕೂಡ ಆಗೋದಿಲ್ಲ. ಬಟ್ ಒಂದು ನಾಟಕದ ಮೂಲಕವಾಗಿ ನಮಗೆ ಅದನ್ನು ಒಂದು ಕಟ್ಕೊಳ್ಳುವಂತಹ, ಯಾಕಂದರೆ 1 ಗಂಟೆ 40 ನಿಮಿಷದಲ್ಲಿ ಹೇಳ್ತೀವಿ. ಹೌದು, ಮ್ಯಾಕ್ಸಿಮಮ್ ವಿಚಾರಗಳು ಅಷ್ಟೊಳಗೆ ಹೇಳ್ತೀವಿ. ಒಂದು ಸಿನಿಮಾ ನೋಡಿತಾರ, ಹೌದು, ರಂಜನೀಯವಾಗಿ ಒಂದು ಮಹತ್ವದ ವಿಚಾರವನ್ನು ಹೇಳುವಂತಹ ಪ್ರಯತ್ನ. ಹೌದು ಸರ್, ಬೇಂದ್ರೆ ಅವ್ರು ನಾಟಕ ನೋಡಿ ಎಷ್ಟು ಹುಡುಗರುಗಳು ಕನ್ನಡದಲ್ಲಿ ಹೀಗೆಲ್ಲ ಇದೆಯಾ ಅಂತಂದ್ಬಿಟ್ಟು ಓದೋಕೆ ಹೊರಟಿದ್ದಾರೆ ಸರ್. ಅದಾಗಬೇಕು ಅಂತ ನನ್ನ ಆಸೆ ಅಷ್ಟೇ. ಬಟ್ ಈಗ ಅದೇ ಈ ಥರದ್ದೆಲ್ಲ ಮಾತು ಕೇಳಿದಾಗ ಏನಾಗುತ್ತೆ ಅಂದರೆ, ನಾನು 8 ತಿಂಗಳು ಇದಕ್ಕೋಸ್ಕರ ಎಲ್ಲ ಬಿಟ್ಟು ಹಾಕಬೇಕಪ್ಪ, ಹಾಕೋದಕ್ಕೆ ಯೋಗ್ಯವಂತ ಆಲೋಚನೆ ಬರೋಕ್ಕೆ ಶುರು ಆಗೋಗ್ಬಿಟ್ಟಿದೆ. ಬಟ್ ಬಾಕಿ ಏನಿದ್ರು ಮೇಲಿದ್ದಾನೆ. ನನ್ನ ಕೈಲಿ ಇದು ಆಗಬೇಕು ಅಂತಿದ್ರೆ ಆಗುತ್ತೆ ಅಷ್ಟೆ. ಸ್ವಲ್ಪ ದಿನ ಅಂತೂ ಸ್ವಲ್ಪ ತಣ್ಣಗಿರ್ತೀನಿ ಖಂಡಿತವಾಗ್ಲೂ. ಆದರೆ ರಂಗದಿಂದ
ಅಲ್ಲಿಯ ಬೆಳಕು ಅದು ಯಾವತ್ತೂ ಕೂಡ, ಯಾಕಂದರೆ ರಂಗಭೂಮಿ ಅನ್ನುವಂಥ ವಿಚಾರನೇ ಅಷ್ಟು ಖುಷಿ. ರಂಗಭೂಮಿಯ ಬಗ್ಗೆ ಮಾತನಾಡುವಂಥವ್ರಿಗೆ, ನೋಡುವಂತಹ ಪ್ರೇಕ್ಷಕನಿಗೆ, ಸಹೃದಯಗಳಿಗೆ, ಯಾಕಂದರೆ ಸಹೃದಯಗಳು ಮಾತ್ರ ಅಲ್ಲಿ ನೋಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅವ್ರಿಗೆ ಅದು ಒಂಥರ ಖುಷಿ ರಂಗಭೂಮಿಯಲ್ಲಿ. ಮತ್ತು ಹೆಸರಾಂತ ನಿರ್ದೇಶಕರು, ನಾಟಕಕಾರರು ಇಲ್ಲ ನಾನು ನಾಟಕ ಮಾಡಲ್ಲ ಅಂತ ಹೇಳಿದಾಗ ಅವ್ರಿಗೇನು ಕಳ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಅದು ವೈಯಕ್ತಿಕ. ಆದರೆ ಒಂದು ಸಮಾಜವಾಗಿ ಕಳ್ಕೊಳ್ಳುವಂಥದ್ದು ದೊಡ್ಡದಿರುತ್ತೆ ಅಂತ ಹೇಳಿ ತುಂಬ ಈಗ ನಿಮ್ಮ ಒಂದಷ್ಟು ಕನಸುಗಳಿರ್ತವೆ, ಅದನ್ನು ನೀವೇ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ ಹೊರತು ಇನ್ನೊಬ್ರು ಯಾರೋ ಎಕ್ಸಿಕ್ಯೂಟ್ ಮಾಡ್ತಿರ್ತಾರೆ, ಅದು ಅವರ ಕಣ್ಣಿನ ನೋಟ ಆಗಿರುತ್ತೆ ಹೊರತು ಅದು ನಿಮ್ಮ ಕಣ್ಣಿನ ನೋಟ ಆಗೋದಕ್ಕೆ ಆಗೋದಿಲ್ಲಲ್ಲ ಅಂತ. ಮತ್ತು ಅದಕ್ಕಿಂತ ಹೆಚ್ಚೆಚ್ಚು ನಾಟಕಕಾರರು ಬಂದಾಗ ಹೆಚ್ಚೆಚ್ಚು ಹೊಸ ಸ್ಟೈಲ್ಗಳು ಬರ್ತವೆ. ಹೌದು, ಒಂದು ಊಟದ ಎಲೆಯಲ್ಲಿ ವಿಧವಾದ ಒಂದು ಭಕ್ಷ್ಯ ಭೋಜನಗಳಿರ್ತವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ನಿರ್ದಿಷ್ಟವಾದ ಒಂದು ರುಚಿ ಅಂತ ಇರುತ್ತೆ. ಅದಕ್ಕೆ ನಿರ್ದಿಷ್ಟವಾಗಿ ಇಷ್ಟಪಡುವಂತಹ ಜನಗಳಿರ್ತಾರೆ. ಕೋಸಂಬರಿ ಸಣ್ಣದಂತಂದ್ಬಿಟ್ಟು ಅದೇನು ಚೆನ್ನಾಗಿಲ್ದಿರುವಂತಹ ಒಂದು ಭಕ್ಷ್ಯ ಅಲ್ಲೇ ಇಲ್ಲ, ಅಥವಾ ಹೋಳಿಗೆ ತುಂಬ ಇದಂತಂದ್ಬಿಟ್ಟು ಅದೇನು ಶ್ರೀಮಂತವಾದ ಭಕ್ಷ್ಯ ಏನಲ್ಲ. ಪ್ರತಿಯೊಂದಕ್ಕೂ ಅದ್ರದ್ದು ಹಾಗೆ ಇರುತ್ತೆ. ಹಾಗೆ ಒಂದು ರಂಗಭೂಮಿಯಲ್ಲೂ ಎಲ್ಲ ಥರದ್ದು ಇರಬೇಕಾಗತ್ತೆ. ನಿಜ, ಎಲ್ಲ ಥರದ್ದು ಇದ್ದನೇ ಅದು ಒಂದು ಸಂಪೂರ್ಣವಾದ ಒಂದು ಭೋಜನ ಅಂತ ಆಗೋದು. ಸೊ ಎಲ್ಲ ಕಲರ್ಗಳು ಇರಬೇಕಾಗತ್ತೆ. ಹಾಗಾಗಿ ಅದು ಯೋಚನೆ ಮಾಡಬೇಕು. ಆ ಫೀಲ್ಡಲ್ಲಿರೋ ದೊಡ್ಡವರು ಇವ್ರುಗಳು ಎಲ್ಲ ಈ ಥರದ್ದೆಲ್ಲ ಆಗದೆ ಇರೋ ಹಾಗೆ ಸ್ವಲ್ಪ ಯೋಚನೆ ಮಾಡ್ದೆ ಅಂದರೆ ನೆಕ್ಸ್ಟು ಬರೋರಿಗೆ ಒಂದು ಧೈರ್ಯ ಬರುತ್ತೆ ಅಷ್ಟೇ. ಅಂದರೆ ಒಂದು ನಿಯಮಾವಳಿಯನ್ನು ರೂಪಿಸಬೇಕು ಅಂತೀರಿ. ಇವಾಗ ಇರುವಂಥದ್ದು ಏನಂದರೆ, ಹೌದು ಹಕ್ಕುಗಳು ಇದ್ದಾವೆ, ಆ ಹಕ್ಕುಗಳು ರೈಟ್ಸ್ ಲೇಖಕನದ್ದು ಇದೆ ಅನ್ನುವಂಥದ್ದು ನಿಜ. ಬಟ್ ಅದಕ್ಕೆ ನೀವು ಆ್ಯಕ್ಷನನ್ನು ತೆಗೆದುಕೊಂಡು ಹೋದಾಗ ಅದೇ ಬಾಯಿ ನೋಯಿಸ್ಕೊಳ್ಳುವಂತಹ ಆ್ಯಕ್ಷನ್ ಆಗುತ್ತೆ. ಮನಸ್ಸಿಗೆ ಕಿವಿಗಳಲ್ಲಿ ಮತ್ತಿನ್ನು ಅವ್ರ ಕಡೆಯಿಂದ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಅವ್ರಿಗೆ ತೋಚಿದ ರೀತಿಯಲ್ಲಿ ಅವರು ಕೂಡ ಬೈಬೋದು, ನಿಂದಿಸ್ಬೋದು, ಹೀಯಾಳಿಸ್ಬೋದು, ಏನು ಬೇಕಾದರೂ ಹೇಳುವಂಥ ವ್ಯವಸ್ಥೆಯಲ್ಲಿದ್ದೀವಿ. ಅದರ ಬದಲಿಗೆ ಒಂದು ಅಫಿಷಿಯಲ್ ಕಮ್ಯುನಿಕೇಷನನ್ನು ಇದನ್ನು ಈಗ ನೀವು ಅದನ್ನು ನಿಲ್ಲಿಸಬೇಕು ಅಂತಂದಕ್ಕೆ ನೀವು ನಿಲ್ಲಿಸಲೇಬೇಕಾಗಿರುವಂಥ ಅಂಥದ್ದೊಂದು ವ್ಯವಸ್ಥೆನ ರೂಪಿಸಬೇಕಾಗಿರುವಂಥ ಅವಶ್ಯಕತೆ ಇದೆ ಅಂತೇಳಿ ಅನ್ಸುತ್ತೆ ತಮಗೆ? ಇಲ್ಲಾಂದರೆ ಇದು ತುಂಬ ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಪರೂಪಕ್ಕಾಗೋ ಘಟನೆಗಳಾಗಿರೋದ್ರಿಂದ ನಿಯಮಾವಳಿಗಳು ಮಾಡೋದು ಎಷ್ಟರ ಮಟ್ಟಿಗೆ ಯೋಗ್ಯವೋ, ಅದು ಎಷ್ಟರ ಮಟ್ಟಿಗೆ ಇವತ್ತಿನ ದಿನದ ಸಂದರ್ಭದಲ್ಲಿ ಅವು ಉಪಯೋಗ ಆಗ್ತವೋ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ನನಗೆ. ಆದರೆ ಓವರಾಲ್ ರಂಗಭೂಮಿಯ ಹಿತಾಸಕ್ತಿಗಳನ್ನು ನೋಡಿದಾಗ ಒಂದು ಕೊಟ್ಟು ತೆಗೆದುಕೊಳ್ಳೋದು, ಮತ್ತು ಒಂದು ಮರ್ಯಾದೆ ಕೊಡುವಂಥದ್ದು, ಗೌರವ ಕೊಡುವಂಥದ್ದು, ಒಂದು ಲೈನ್ ಕ್ರಾಸ್ ಮಾಡದೇ ಇರೋವಂಥದ್ದನ್ನು ಎಲ್ಲರೂ ಕಲ್ತ್ಕೊಂಡ್ಬಿಟ್ಟ ಅಂದರೆ ಯಾವುದೂ ಆ ಥರ ಸಮಸ್ಯೆಗಳು ಬರಲಿಕ್ಕೆ ಇಲ್ಲ ಅಂತ ಅನ್ಕೋತೀನಿ. ನಿಯಮಾವಳಿಗಳಿಂದನೇ ಎಲ್ಲ ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾನು ಹೇಳಿದ ಎಲ್ಲ ಮಾತುಗಳಿಗೂ ಅವ್ರ ಹತ್ರ ಏನೋ ಒಂದು ಮಾತಿದ್ದೇ ಇರುತ್ತೆ. ಅವ್ರನ್ನ ಹಾಗಲ್ಲ, ಹೀಗಲ್ಲ, ಹೀಗಂದಿದ್ದು, ಹಾಗಂದಿದ್ದು, ಅವ್ರು ತಪ್ಪು ತಿಳ್ಕೊಂಡ್ರು ಏನೋ ಒಂದು ಹೇಳ್ತಾರೆ. ಅದ್ರ ಬಗ್ಗೆ ಏನಿಲ್ವೇ ಇಲ್ಲ, ಆಯಿತಾ. ಆಮೇಲೆ ಇದನ್ನೇ ನಾವು ಇದಕ್ಕೆ ಒಂದು ಕೋರ್ಟ್ ಆಫ್ ಲಾ ಮೂಲಕ ಏನಾದ್ರು ಹೋದಾಗ ಅದು ಏನೂ ಆಗ್ಬೋದು. ಇದು ನಾನು ಹೇಳಿದ್ದೇ ಸತ್ಯವಾಗಿ ಹೊರಬರುವಂಥ ಸಾಧ್ಯತೆಗಳೇನಿಲ್ಲ. ಇನ್ನೇನೋ ಆಗ್ಬೋದು, ಮತ್ತೇನೋ ಆಗ್ಬೋದು, ಅದು ಇನ್ನೊಂದಷ್ಟು ಕಾಲ ಎಳ್ಕೊಂಡು ಹೋಗ್ಬೋದು. ಅದು ವೃಥ. ಎಲ್ಲರಿಗೂ ಅದು ಈ ಸಾಹಿತ್ಯ ಮತ್ತು ಈ ಸಂದರ್ಭದಲ್ಲಿ ಇವುಗಳ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ. ನಮ್ಮಲ್ಲೇ ಆ ಒಂದು ಡಿಸಿಪ್ಲಿನನ್ನು, ಆ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡ್ರೆ ಇದೆಲ್ಲ ಬರಬೇಕಾದ ಅವಶ್ಯಕತೆನೇ ಬರೋದಿಲ್ಲ. ತುಂಬ ಸಿಂಪಲ್ ವಿಚಾರಗಳಿದು. ಅದಕ್ಕಾಗಿ ಇದೊಂದು ಸಾತ್ವಿಕ ಪ್ರತಿಭಟನೆ ಅಂತ ಹಾಗಾದ್ರೆ ನಾನು ಪರಿಗಣಿಸ್ಬೇಕಾಗತ್ತೆ. ಆಗಲಿ, ನನಗಾಗದಿರೋದು ಆಗಿರೋದು ಬೇರೆಯವ್ರಿಗೆ ಆಗದೆ ಇರಲಿ ಅಂತ ಹೇಳೋದು ಅಷ್ಟೇ. ಯಾಕಂದ್ರೆ ನಾಳೆ ನಾಟಕ ಬರೆಯೋದಕ್ಕೆ ಹಿಂದೆ ಮುಂದೆ ನೋಡ್ಬೋದು, ಅಥವಾ ಇಲ್ಲೋದು ವಿಪರೀತ ರೂಲ್ಸು ರೆಗ್ಯುಲೇಷನ್ಗಳು ಮಾಡ್ಬೋದು. ಅವುಗಳಿಂದ ಯಾರಿಗೂ ಏನು ಉಪಯೋಗ ಆಗೋದಿಲ್ಲ. ನಿಜ. ಈಗ ಜನ ಬರ್ತಿದ್ದಾರೆ ಸರ್, ಬಟ್ ಏನಾಗ್ತದೆ, ತುಂಬ ಕಾಮಿಡಿ ನಾಟಕಗಳು ಮಾಡ್ತಾಯಿದ್ದಾರೆ. ಕಾಮಿಡಿ ನಾಟಕಗಳಿಗೆ ಜನ ಸೇರಿಸ್ತಾ ಇದ್ದಾರೆ. ಜನ ಅಂತೂ ಬರ್ತಿದ್ದಾರೆ, ಯಾರ್ಯಾರೋ ಹೊಸಬರೆಲ್ಲ ಬರ್ತಿದ್ದಾರೆ. ಬಟ್ ಸಮಸ್ಯೆ ಏನಾಗ್ತಿದೆ, ನಾಟಕ ಅಂದರೆ ಕಾಮಿಡಿ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಗಂಭೀರ ನಾಟಕಗಳಿಗೆ ಇದು ತುಂಬ ಏಟಾಗ್ತಿದೆ. ಅದು ಸ್ವಲ್ಪ ಆಲೋಚನೆ ಮಾಡಬೇಕಷ್ಟೆ. ಅದರ ಕಡೆಯಲ್ಲಿ ಒಂದು ಮಾತನ್ನು ತಮ್ಮ ಹತ್ರ ಕೇಳಬೇಕು. ಯಾಕಂದರೆ ಮಕ್ಕಳಿಗೆ ನಾಟಕವನ್ನು ಯಾಕೆ ಕಲಿಸ್ಬೇಕು, ಯಾವ ಸ್ವರೂಪದಲ್ಲಿ ಕಲಿಸ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಅನೇಕ ಬಾರಿ ಅನೇಕ ಚರ್ಚೆಗಳು ನಡೀತಾ ಇರ್ತವೆ. ತಮ್ಮ ದೃಷ್ಟಿಯಲ್ಲಿ ಯಾವ ಕಾರಣಕ್ಕಾಗಿ ಅನ್ನೋದನ್ನು ನೀವು ಹೇಳ್ತೀರಿ? ಅವರ ಕ್ರಿಯೇಟಿವ್ ಮತ್ತು ಇಮ್ಯಾಜಿನೇಟಿವ್ ಪವರು ಹೆಚ್ಚಾಗುತ್ತೆ.
ಇವತ್ತಿನ ದಿನ ನಿಮಗೆ ಗೊತ್ತಿರೋ ಹಾಗೆ ಅಂದರೆ ತುಂಬ ಒತ್ತಡ ಓದು ಪ್ರತಿಯೊಬ್ಬ ತಂದೆ ತಾಯಿಗೂ ಮಕ್ಕಳು 95%, 95 ಅಲ್ಲ 100 ಬರಬೇಕು ಆ ಥರ ಆಗಿದೆ. ಬಟ್ ಅವ್ರದ್ದು ತಪ್ಪಲ್ಲ. ಯಾಕಂತಂದರೆ ಎಜುಕೇಷನಲ್ಲಿ ಹೈಯರ್ ಹೋಗ್ತಾ ಇದ್ದ ಹಾಗೇ ನಿಮಗೆ ಮಾರ್ಕ್ಸ್ ತೆಗಿಲಿಲ್ಲ ಅಂದರೆ ಒಳ್ಳೆ ಕಾಲೇಜ್ ಸಿಗೋಲ್ಲ, ಒಳ್ಳೆ ಕೋರ್ಸ್ ಸಿಗೋದಿಲ್ಲ. ಅಲ್ಲೂ ತೆಗಿಲಿಲ್ಲ ಅಂದರೆ ಕೆಲಸಗಳಿಗೆಲ್ಲ ಸಮಸ್ಯೆ ಆಗೋಕ್ಕೆ ಶುರು ಆಗೋಗ್ಬಿಟ್ಟಿರುತ್ತೆ. ಆ ಒಂದು ಹೆದರಿಕೆ ಎಲ್ಲ ತಂದೆ ತಾಯಿಗಳಿಗೂ ಇರೋದ್ರಿಂದ ಅವರು ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಆದರೆ ಅದ್ರ ಜೊತೆಗೆ ಪ್ರತಿ ಒಂದು ಶಾಲೆಯಲ್ಲೂ 1 ಅವರ್ ಯೋಗ, 1 ಅವರು ಈ ಕಲ್ಚರಲ್ಲಿಗೆ ಸಂಬಂಧಪಟ್ಟಂತಹ ಒಂದು ಸೆಷನನ್ನು ಇಟ್ಟ ಅಂತಂತಂದರೆ ಮಕ್ಕಳ ಒಂದು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ, ಅವರು ಚುರುಕು ಜಾಸ್ತಿ ಆಗುತ್ತೆ, ಅವರಲ್ಲಿರುವಂಥ ಹಿಡನ್ ಟ್ಯಾಲೆಂಟ್ ಏನಿದೆ ಅದು ಆಚೆ ಬರೋದು ಸಾಧ್ಯ ಆಗುತ್ತೆ. ಅದು ಯಾವತ್ತಾದರೂ ಒಂದು ದಿನ ಅವರಿಗೆ ಜೀವನದಲ್ಲಿ ಸಹಾಯ ಮಾಡುತ್ತದು. ಇಲ್ಲ ಅಂತಂದು ಅಲ್ಲಲ್ಲೇ ಅದು ಹಾಗೆ ಇದಾಗೋಗ್ಬಿಡ್ತಾವೆ ಅದು. ಆಮೇಲೆ ಅವ್ರಿಗೆ ಕ್ರಿಯೇಟಿವ್ ಆಗಿ ಒಂದು ವಿಷಯವನ್ನು ಬೇರೆ ರೀತಿ ಆಲೋಚನೆ ಮಾಡೋದಕ್ಕೆ ರಂಗಭೂಮಿ ಕಲಿಸ್ಕೊಡುತ್ತೆ. ಆಮೇಲೆ ಸಿನಿಮಾ ಅಲ್ವಲ್ಲ, ಇಲ್ಲಿ ಪ್ರತಿಯೊಂದನ್ನು ನಾವು ಹೀಗೆ ಅಂದ್ಕೊಂಡು ಕಲ್ಪನೆ ಮಾಡ್ಕೊಂಡು ಮಾಡೋದ್ರಿಂದ ನಮಗೆ ಕಾಡನ್ನು ಏನೇನೆಲ್ಲ ಕಲ್ಪನೆ ಮಾಡೋದನ್ನು ಒಬ್ಬೊಬ್ಬ ಹುಡುಗನ ಒಂದೊಂದು ರೀತಿ ಆಲೋಚನೆ ಮಾಡೋದಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಇದು ಅವರ ವ್ಯಕ್ತಿತ್ವ ವಿಕಸನಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಹಾಗಾಗಿ ಕಡ್ಡಾಯವಾಗಿ ಪ್ರಾಥಮಿಕ ಹಂತದಲ್ಲೇ ಯೋಗ, ನಮ್ಮ ಬಾಡಿ ಚೆನ್ನಾಗಿದ್ರೇ ನಮ್ಮ ಪ್ರತಿಯೊಂದೂ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗೋದು. ಸೊ ಅದು ಮತ್ತು ಈ ಎರಡನ್ನು ಕಲಿಸಲೇಬೇಕು ಅಂತ ನನಗೆ ತುಂಬ ಅನಿಸುತ್ತಿದೆ. ಖಂಡಿತ ರಾಜೇಂದ್ರ ಕಾರಂತರು ಇಷ್ಟೊತ್ತು ನಮ್ಮ ಜೊತೆಗೆ ಕೂತು ಮಾತನಾಡಿದ್ದಕ್ಕಾಗಿ ಧನ್ಯವಾದ. ನಿಜವಾಗಲೂ ನಾನು ಅಲ್ಲಿ ಬಂದಾಗ ನನಗೆ ಈ ವಿಚಾರಗಳಿಗೆ ಮಾತಾಡ್ತೀನಿ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ನಿಮಗೂ ಯಾವುದೇ ರೀತಿಯಲ್ಲಿ ಯಾವುದೂ ಪರಿಚಯವೂ ಇರಲಿಲ್ಲ, ಅಥವಾ ನನ್ನ ಬಗ್ಗೆ ನಿಮ್ಮ ಕಾಳಜಿಯಿಂದ ಇಷ್ಟರ ಹೊತ್ತಿಗೆ ನನ್ನ ಅಭಿಪ್ರಾಯಗಳನ್ನು ಹೇಳೋಕ್ಕೂ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದರಲ್ಲಿ ನಾನು ತಪ್ಪು, ಅವ್ರು ಸರಿ, ಇವ್ರು ಸತಿ ಅಂತ ನಾನು ಹೆಚ್ಚಿಗೆನೇ ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲೋ ತಪ್ಪಾದಾಗ ಅದನ್ನು ಸಿಂಪಲ್ಲಾಗಿ ಮತ್ತು ಸೌಜನ್ಯಪೂರಿತವಾಗಿ ಬಗೆಹರಿಸ್ಕೊಂಡು ಅಂದರೆ ಎಲ್ಲರಿಗೂ ಒಳ್ಳೆಯದು ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಮಾತುಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನನ್ನನ್ನು ಇಷ್ಟೊಂದು ಆದರಣೀಯವಾಗಿ ನೋಡ್ಕೊಂಡಿದ್ದಕ್ಕೋಸ್ಕರ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ರಾಜೇಂದ್ರ ಕಾರಂತರ ನೇರವಾದಂತಹ ಮಾತುಗಳು. ನಮಸ್ಕಾರ.